ನೋಡ್ರೆ ಬೇಜಾನ್ ನನ್ನ ಕಲೆಕ್ಷನ್ ತಗೊಂಡ್ ಬಂದಿದ್ದೀನಿ. ಇಸ್ಕದು ಬಾಯಿಗೆ ಕರೆಕ್ಟ್ ಆಗ್ಬಿಡೋದು ಕೈ ಬಿಟ್ರೆ ಟು ಮಚ್ ಕಾಂಪಿಟೇಷನ್ ಅನ್ನಿಸ್ತಾ ಇಲ್ಲ. ಹೌದು. ಏನ್ ಹುಡುಗರಪ್ಪ, ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್, ಟು ದಿ ಆಡಿಯನ್ಸ್ ಆ್ಯಂಡ್ ಟು ದ ಬಾಯ್ಸ್. ಸೊ ಇವತ್ತು ಒಂಥರ ಪಾಡ್ಕಾಸ್ಟ್ ಸ್ಟೈಲಲ್ಲಿ ಮಾತಾಡೋಣ ಅಂತ. ಸೊ ಒಂದು ಟಾಪಿಕ್ ಮಚ್ಚ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಯಾಕೆ ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ. ಸೊ ಅವರ್ ಚೈಲ್ಡ್ಹುಡ್ ವರ್ಸಸ್ ನೌ, ಅಥವಾ 90s, ನಾವೆಲ್ಲ 90s ಕಿಡ್ಸು ವರ್ಸಸ್ ಈಗಿನ ಜನ್ರೇಷನ್, ಏನು ಚೇಂಜಸ್ ಆಗಿದೆ. ನೀನು ಎಜುಕೇಷನ್ ಸಿಸ್ಟಮ್ ತಗೋಬೋದು, ಪೇರೆಂಟಿಂಗ್ ತಗೋಬೋದು, ಯಾವುದೇ ಟಾಪಿಕ್ ತೆಗೆದ್ರು ನಮ್ಮ ಜನ್ರೇಷನ್ಗೂ ಈಗಿನ ಜನ್ರೇಷನ್ಗೂ ತುಂಬಾ ಚೇಂಜಸ್ ಆಗಿದೆ. ಸೊ ನಾವು ಥಿಂಕ್ ಮಾಡೋ ರೀತಿ ಆಗಿರ್ಬೋದು, ಅವ್ರು ಥಿಂಕ್ ಮಾಡೋ ರೀತಿ ತುಂಬಾ ಚೇಂಜಸ್ ಇದೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳ್ಬಿಟ್ಟು, ಆ್ಯಂಡ್ ನಮ್ಮ ಪ್ರಕಾರ ಹೌ ಇಸ್ ದ ಫ್ಯೂಚರ್ ಲುಕಿಂಗ್, ಮುಂದೆ ಹೋಗ್ತಾ ಹೋಗ್ತಾ ಇನ್ನ ಹೆಂಗಾಗುತ್ತೆ, ಬೆಟರ್ ಆಗುತ್ತಾ, ವರ್ಸ್ಟ್ ಆಗುತ್ತಾ, ಏನಂತ ಮಾತಾಡೋಣ. ಸೊ ನಮ್ಮ ಪರ್ಸ್ಪೆಕ್ಟಿವ್ಸ್ ಅಷ್ಟೇ. ಸೊ ರೆಡಿನಾ? ಲೆಟ್ಸ್ ಬಿಗಿನ್. ಸೊ ಸ್ಟಾರ್ಟ್ ಮಾಡಕ್ಕೆ ಒಂದು ಫ್ಲೋ ಇರ್ಲಿ ಅಂದ್ಬಿಟ್ಟು ಒಂದು ಕ್ವಶನ್ಸ್ ತರ ಬರ್ಕೊಂಡ್ ಬಂದಿದ್ದೀನಿ ಮಚ್ಚ. ಒನ್ ಬೈ ಒನ್ ಅದ್ರ ಮೇಲೆ, ಅಂದ್ರೆ ಅದು ಟಾಪಿಕ್ ತರ, ಅದ್ರ ಮೇಲೆ ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಸೊ ಇನಿಷಿಯಲಿ ಸ್ವಲ್ಪ ಮಜಾ ಇರ್ಲಿ, ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಹೋಗೋಣ. ಸೊ ನಮ್ಮ ಆ ಕಾಲದ ಎಲ್ಲಾ ಟಿವಿ ಶೋಸ್ ಅಂಡ್ ಕಾರ್ಟೂನ್ಸ್ ನ ಮೆಲ್ಕ್ ಹಾಕೋಣ. ಒಂದ್ ಸ್ವಲ್ಪ ನಮ್ಗೂ ಒಳ್ಳೆ ಫೀಲ್ ಬರುತ್ತೆ, ನೆನಪಾಗತ್ತೆ. ಆರಾಮಾಗಿ ಕ್ಯಾಶುವಲ್ ಆಗಿ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು. ಸೊ ಯಾವ್ದಾವ್ದು ನೋಡ್ತಿದ್ರಿ? ನನಗೆ ಫಸ್ಟ್ ಸ್ಟಾರ್ಟಿಂಗ್ ನೋಡಿದ ಕಾರ್ಟೂನ್ ನೆನಪ ಅಂದ್ರೆ ನಾಡಿ ಅನ್ಸುತ್ತೆ. ನಾನ್ ಫಸ್ಟ್ ನೋಡಿದ ಒಂದು ಕಾರ್ಟೂನ್ ಅಂದ್ರೆ ನಾಡಿನೇ. ಯೆಲ್ಲೋ ಕಲರ್ ಕಾರಲ್ಲಿ ನಾಡಿ ಅಂತ ಬರ್ತಿತ್ತಲ್ಲ, ಅದ್ ನೋಡ್ತಿದ್ದೆ. ಅದಾದ್ಮೇಲೆ ನೆಕ್ಸ್ಟ್ ನೆನಪಿರೋದು ಆಸ್ವಾಲ್ಡ್, ಬ್ಲೂ ಕಲರ್ ವೀನಿ ಅಂತ ಇರ್ತಲ್ಲ. ಇದೆರಡು ಮಾತ್ರ ಹೆವಿ. ನಾನು ಸ್ಕೂಲಿಗೆ ಸೇರೋವರೆಗೂ ನನ್ನ ಪ್ರಕಾರ ಇದೆಲ್ಲ ಓವರ್. ಬೆಳಗ್ಗೆ ಎದ್ದು ಕೂತ್ಕೊಂಡೆ ಟಿವಿ ಮುಂದೆ ಬರೀ ಇವನ್ನೇ ನೋಡ್ತಾ ಇರೋದೆ. ಅದು ಬಿಟ್ರೆ ಆಸ್ವಾಲ್ಡು. ಅದಾದ್ಮೇಲೆ ನೆಕ್ಸ್ಟ್ ಚೂರು ಕ್ಲಾಸ್ ಅಂದ್ರೆ ಬೇಬ್ಲೇಡು. ಅದು ಲೇಟರ್ ಬಿಡು, ಸ್ವಲ್ಪ ಚೈಲ್ಡ್ಹುಡ್ ಕೇಳ್ತಾ ಇದ್ದೆ. ಅದೇ ನೀನ್ ಹೇಳ್ದಂಗೆ ಸ್ಟಾರ್ಟ್ ಅಲ್ಲಿಂದಾನೆ. ಆಸ್ವರ್ಲ್ಡ್, ನಾಡಿ, ನಾವು ಅದೇ ಎಲ್ಲ ಟಾಮ್ ಅಂಡ್ ಜೆರಿ. ಅದು ಬಿಡು, ಎಲ್ಲಾರು ನೋಡಿರ್ತಾರೆ, ಐಕಾನಿಕ್ ಅದು ಒಂದು. ಅದು ಬಿಟ್ರೆ ನನಗ್ ನೆನ್ಪಿರೋದು ಅಂತ ಹೇಳಿದ್ರೆ ಯಾವ್ದು ಆ ಜನರೇಷನ್ ಯಾವ್ದು ಮಚ್ಚ, ಲೂನಿ ಟ್ಯೂನ್ಸ್ ಅಂತ ಬರೋದು. ಅದೊಂದು ಸುರ್ರ ತೋಡೋದ್ ಗೊತ್ತಾ, ಒಂದು ಅದೇ ನಾನು ಹೇಳಕ್ ಬಂದೆ. ಸ್ಪೀಡ್ ರನ್ನರ್ ಸಮಥಿಂಗ್ ಏನೋ ಇತ್ತು, ಅದು ಬರೋದು. ಸ್ಕೂಬಿಡು ಬಿಡು ಬರೋದು. ಆಮೇಲೆ ಪವರ್ ಪಫ್ ಗರ್ಲ್ಸ್ ನೀನ್ ಹೇಳ್ದಂಗೆ. ಆಮೇಲೆ ಇವನು ಯಾವ್ದಾದ್ರು ಜಾನಿ ಬ್ರಾವೋ ಅಂತ ಒಬ್ಬ, ಅವ್ನ ಬಾಡಿ ಸ್ಪೈಕ್ಸ್ ಫುಲ್ ಬಾಡಿ ತೋರ್ಸೋನ್, ಬಾಡಿ ತೋರ್ಸೋನು, ಅದು ಬರೋದು. ಆಮೇಲೆ ನೀವು ನೋಡಿದಿರಲ್ಲ ಗೊತ್ತಿಲ್ಲ, ಅದು ಸೇಲರ್ ಮ್ಯಾನು ಹಳೇದೆ. ಪಾಪಾಯ್ದು ಸೇಲರ್ ಮ್ಯಾನು ಹಳೇದೆ. ಅವನು ಸ್ಪಿನಾಚ್ ತಿಂದ್ಬಿಟ್ಟು ಸ್ಟ್ರೆಸ್ ಬಂದ್ಬಿಡೋದು, ಅದು ಇಸ್ಕದು ಬಾಯಿಗೆ ಕರೆಕ್ಟ್ ಆಗ್ಬಿಡೋದು. ಒಂದ್ ಇದು ಬೇರೆ ಹಿಡ್ಕೊಳ್ಳೋ ಸೇಲರ್ ಮ್ಯಾನ್ ಡೌನ್ ಆಗ್ತಾ ಇದೆಯಾ ನಿನ್ಗೆ? ಹೆಸರು ಏನೋ ರೌಂಡ್ ಮೇಡ್ ತರ ಡ್ರೆಸ್, ಇದು ಬೇರೆ ಹಿಡ್ಕೊಳ್ಳೋನಲ್ಲ ಮಚ್ಚ, ಅದು ಪೈಪ್ ಬೇರೆ ಹಿಡ್ಕೊಳ್ಳೋ, ಇನ್ನೊಂದು ಸ್ಟ್ರೆಂತ್ ಬರೋದು. ಅದು ಚೆನ್ನಾಗಿತ್ತು. ಆಮೇಲೆ ನೀವು ನೋಡಿದಿರಲ್ಲ ಗೊತ್ತಿಲ್ಲ, ಅದ್ ಯಾವ್ದು ಟೆಲಿಟಬೀಸ್ ಅಂತ ಒಂದ್ ಬರೋದು ಮಚ್ಚ, ನೋಡಿದೀರಾ? ಏನದು ಕಾನ್ಸೆಪ್ಟ್? ಅದಿದು ಮಚ್ಚ, ಅದ್ ಕಾರ್ಟೂನು ಅಲ್ಲ, ಒಂಥರ ಈ ಏನಂತಾರೆ, ಒಂಥರ ಪರ್ಪಲ್, ಗ್ರೀನು, ಬೇರೆ ಬೇರೆ ಕಲರ್ ಗುಂಡಕ್ ಒಂದಿರೋ ಕ್ಯಾರೆಕ್ಟರ್ಸ್ ಅವು ಓಡ್ತಾ ಇರೋದು. ಇಮೇಜ್ ಸಿಕ್ಕಿದ್ರೆ ನೋಡೋಣ, ಆಡಿಯನ್ಸ್ಗೂ ಇಮೇಜ್ ತೋರ್ಸೋಣ. ನಿನಗೆ ಹಿಂಗಿರೋದು ನಿಮ್ಗೆ ನೋಡಿದ್ರೆ ಗೊತ್ತಾಗ್ಬೋದು. ಹಿಂಗ್ ಬರೋದು ಗೊತ್ತಾ? ಕರೆಕ್ಟ್ ಹೆಸರೇ ಮರ್ತೋಗ್ಬಿಟ್ಟಿದೆ. ಟೆಲಿಟಬೀಸ್ ಬರೋದು. ಅವು ಕಾರ್ಟೂನ್ ಇದನ್ನೇನೋ ಹಾಕೊಂಡು ಒಂಥರ ಕಾಸ್ಟ್ಯೂಮ್ ಅದು ಬರ್ತಾ ಇತ್ತು. ಆಮೇಲೆ ಮಿಕ್ಕಿ ಮೌಸ್ ಕ್ಲಬ್ ಹೌಸ್ ಅಂತ ಬರೋದು. ಆಮೇಲೆ ಇವಳು ಡೋರಾ ದಿ ಎಕ್ಸ್ಪ್ಲೋರರ್. ಅದೆಲ್ಲ ನೋಡಕ್ ಹೋಗಿಲ್ಲ. ಅದು ಇರಿಟೇಟ್ ಆಗೋದು ಏನಂದ್ರೆ ಅದ್ರದ್ದು ಒಂದೊಂದ್ ಚಿಕ್ಕನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡೋದ್ರ. ಅಲ್ಲ ಮಚ್ಚ, ಎಕ್ಸ್ಪ್ಲೇನ್ ಬಿಡು. ಇವಾಗ ಹೆಂಗ್ ಗೊತ್ತಾ, ನಿನಗೆ ಈಗಿರೋ ಟೆಕ್ನಾಲಜಿಗೆ ಈಗ ಅವಳು ರೈಟ್ ಡೈರೆಕ್ಷನ್ ಯಾವ್ದು, ರೈಟ್ ಹೋಗ್ಲಾ ಲೆಫ್ಟ್ ಹೋಗ್ಲಾ ಅಂದ್ರೆ ನೀನ್ ಚೂಸ್ ಮಾಡ್ದಲ್ಲ ಅವಳು ಹೋಗೋಳು. ಈಗಿರೋ ಟೆಕ್ನಾಲಜಿಗೆ ಚೆನ್ನಾಗಿರೋದು. ಆವಾಗ ಏನ್ ಹೇಳು, ನೀನ್ ಏನಾರು ಹೇಳು, ಅವ್ಳು ಹೋಗೋದಲ್ಲ. ಸೊ ನಿನಗದ್ ಮೀನಿಂಗ್ಲೆಸ್. ಬಟ್ ಚಿಕ್ಕವರಿದ್ವಿ, ಮಜಾ ಬರ್ತಾ ಇತ್ತು, ನೋಡ್ತಾ ಇದ್ವಿ. ಅದು ಬಿಟ್ರೆ ಹಂಗೆ ನೀನ್ ಹೇಳ್ದಂಗೆ ಯಾವ್ದು, ಬಾಬ್ ದ ಬಿಲ್ಡರ್. ಬಾಬ್ ದ ಬಿಲ್ಡರ್ ಅದು ಸಕ್ಕಾಗಿರೋದು. ಅದಾದ್ಮೇಲೆ ನೀನ್ ಹೇಳ್ದಂಗೆ ಬೇಬ್ಲೇಡ್ ಬಂತು.
ಆಮೇಲೆ ಪೋಕೆಮಾನ್ ಕ್ರೇಜ್ ಇತ್ತು, ಹೆವಿ ಪೋಕೆಮಾನ್ ನೋಡ್ತಾ ಇದ್ವಿ. ಸೆಂಟ್ರಲ್ ಯೋಯೋ ಅಂತ ಬಂತು, ಅದನ್ನ ಬಿಟ್ಬಿಟ್ಟು ಟ್ರಯಾಂಗಲ್ ಎಲ್ಲ ಮಾಡಿ ಮಧ್ಯೆ ಆಡ್ಸೋದು. ಬಟ್ ಬೇಬ್ಲೇಡ್ ಅಂಡ್ ಯೋಯೋದ್ ಏನಂದ್ರೆ ಅದು ಬರೀ ಒಂದು ಇದಾಗಿ ಉಳಿಲಿಲ್ಲ, ನಾವು ಆಡಕ್ಕೆ ತಗೊಳೋದು, ಪ್ರಾಡಕ್ಟ್ಸ್ ಬರೋದು, ಯೋಯೋನು ಅಷ್ಟೇ ತಂದ್ಬಿಟ್ಟು ಮಕ್ಕೆಲ್ಲ ಹೊಡೆಸ್ಕೊಂಡು ಮಾಡಕ್ ಹೋಗಿ ಸಖತ್ತಾಗಿರೋದು ಅದು. ಅದಾದ್ಮೇಲೆ ಸರ್ಪ್ರೈಸ್, ನಾನು ಈಗ್ಲೂ ಆಡ್ತೀನಿ. ಹೌದಾ? ಈಗ್ಲೂ ಕ್ರೇಜ್ ಇದೆ ನನಗೆ. ಈಗ ಮನೇಲಿ ತರ್ಸಿಟ್ಟಿದೀನಿ ಒಂದು ಕಾಸ್ಟ್ಲಿ, ಇವಾಗೆಲ್ಲ ಗುರು 3,000 ರೂಪಾಯಿ ಒಂದು ಯೋಯೋ. ಇವಾಗೆಲ್ಲ ಫುಲ್ ಮೆಟಲ್ಸ್ ಎಲ್ಲ ಇದೆ ಮನೇಲಿ, ಇದೆ ಕಲಿತಾ ಇರ್ತೀನಿ ಅವಾಗ ಬೋರ್ ಆದಾಗ. ಬರತ್ತಾ ನಿಂಗೆ ಮಾಡಕ್ಕೆಲ್ಲ? ಅದನ್ನ ಕಲಿತಾ ಇದೀನಿ ಇವಾಗ. ಅದು ಬಿಟ್ರೆ ಇವಂದು ಗುರು ರಾಬ್ದು ಮ್ಯಾಡ್. ಒಂದು ಬೆಂಟನ್ ನಾನು ತುಂಬಾ ಕಮ್ಮಿ, ನಾನ್ ನೋಡಿದೀನಿ, ಬೆಂಟೆ ನೋಡಿದೀನಿ. ನಾ ಹೆವಿ ರಾಬ್ ನೋಡ್ತಿದ್ದು, ಮ್ಯಾಡ್ ಹೆವಿ ಹೆವಿ ನೋಡ್ತಾ ಇದ್ವಿ. ಮ್ಯಾಡ್ ಬಂತು ಅಂದ್ರೆ ಖುಷಿ. ಕ್ರೇಜಿಯಸ್ಟ್ ಐಕಾನಿಕ್ ಅಂದ್ರೆ ಅದ್ರದ್ದು ಓಪನಿಂಗ್ ಆ ಮ್ಯೂಸಿಕ್ ಬಂದ್ರೆ ಖುಷಿ ಆಗೋದು. ಇವತ್ತಿಗೂ ನೋಡಕ್ ಹಂಗೆ ಇದೆ ಗುರು. ಇನ್ಸ್ಟಾಗ್ರಾಮ್ ಅಲ್ಲಿ ಈಗ್ಲೂ ಬಿಡ್ತಾನೆ, ನೋಡಿದ್ಯಾ ಕಂಟೆಂಟ್? ಹೌದಾ? ಇಲ್ಲ ಇಲ್ಲ, ಹಂಗೆ ನನ್ ಏಜೇ ಆಗಿಲ್ಲ ಅನ್ಸುತ್ತೆ ಗುರು ನಿನಗೆ. ನಾವೇ ಎಲ್ಲ ದೊಡ್ಡವರಾಗ್ಬಿಟ್ಟಿದೀವಿ, ಅವ್ನ್ ಏಜೇ ಆಗಿಲ್ಲ ಅನ್ಸುತ್ತೆ. ಆಮೇಲೆ ಅವ್ನು ಅದ್ರಲ್ಲೇ ಇದ್ ಸ್ಟಾರ್ಟ್ ಮಾಡ್ದ ಗೊತ್ತಾ, ದ ಬಿಗ್ ಪಿಕ್ಚರ್ ದೊಡ್ಡದಾಗಿ ಏನಾರು ಒಂದ್ ಆರ್ಟ್ ಮಾಡೋದು. ಆಗಿನ ಕಾಲದಲ್ಲಿ ಅವನೇ ಗುರು ಆರ್ಟಿಸ್ಟ್ ಅಂದ್ರೆ ಕ್ರೇಜಿ. ಅವ್ನು ಆ ಟೈಮ್ಗೆ ಆ ಕ್ವಾಲಿಟಿ ಪ್ರೊಡಕ್ಷನ್ ನೆಕ್ಸ್ಟ್ ಲೆವೆಲ್ ಇರೋದು ಆಗಿನ ಕಾಲಕ್ಕೆ. ಆ ವಿಡಿಯೋಸ್ ನೋಡಿದ್ರು ನಿನಗೆ ಸೈಕ್ ಆಗಿರೋದು. ಆಮೇಲೆ ಇದು ಬ್ಯಾಕ್ ಯಾರ್ಡ್ ಸೈನ್ಸ್ ಅಂತ ಶುರು ಆಯ್ತು. ಅದ್ರಲ್ಲಿ ಸೈನ್ಸ್ ದೆಲ್ಲ ಅದು ಇದು ಗಿಮಿಕ್ಸ್ ಹೇಳಿಸ್ಕೊಡೋದು. ಕ್ಯಾನ್ ಫಿಸ್ ಆಗ್ಬಾರ್ದು ಅಂದ್ರೆ ಹೆಂಗ್ ಮಾಡೋದು ಅದು ಇದು ಹೇಳಿಸ್ಕೊಡೋರು ಮಚ್ಚ. ಬ್ಯಾಕ್ ಯಾರ್ಡ್ ಸೈನ್ಸ್ ಅಂತ ಅದು ಆಲ್ಮೋಸ್ಟ್ ನಾವು 7th 8th ಇದ್ದಾಗ ಅದು ಬರಕ್ ಸ್ಟಾರ್ಟ್ ಆಯ್ತು. ಬ್ಯಾಕ್ ಯಾರ್ಡ್ ಸೈನ್ಸ್ ಅಂತ ಶೋ ಬರೋದು, ಸೈನ್ಸ್ ಅನ್ನ ಹೇಳೋರು ಏನು ಅಂತ ಹೇಳಿ. ಅದೇ ಒಂದು ರೋಬೋಟ್ ಇರ್ತಿತ್ತಲ್ಲ, ಅದ ನೀನ್ ಹೇಳ್ತಾ ಇರೋದು? ಅದೇ FAQ ಅನ್ಸುತ್ತೆ, FAQ. ಅದು ಬಿಟ್ರೆ ನಾನ್ ಮೇಜರ್ ಇದು ಬ್ರೋ ಮಿಸ್ಟರ್ ಬೀನ್ ಎಷ್ಟು ನೋಡಿಲ್ಲ. ಸೀರೀಸ್ ಫಸ್ಟ್, ಆಮೇಲೆ ಒರಿಜಿನಲ್ ಸೀರೀಸ್. ಅದು ಬಿಟ್ರೆ ನಾನ್ ಪರ್ಸನಲಿ ಹೆವಿ ನೋಡಿರೋದಂದ್ರೆ ಡೋರೆಮಾನ್ ಮಚ್ಚ. ಹೆವಿ ನೋಟ್ಸ್ ಹಾಕಿದೀನಿ ಡೋರೆಮಾನ್. ನೋಡಿಲ್ಲಪ್ಪ ಡೋರೆಮಾನ್. ಬೇರೆದ್ರಲ್ಲಿ ಬರ್ತಿತ್ತಲ್ಲ ಹಂಗೆ, ಅದು ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಬಿಟ್ಟಿದ್ದಾರೆ. ಕಾರ್ಟೂನ್ ಪೋಗಲ್ ಬರ್ತಿಲ್ಲ. ಇಲ್ಲ ಇದು ಡಿಸ್ನಿ ಡಿಸ್ನಿ ಚಾನಲ್ ಅಲ್ಲಿ ಬರ್ತಾ ಇತ್ತು ಮಚ್ಚ ಅವಾಗ. ಅಲ್ಲಿ ಬರ್ತಾ ಇತ್ತು. ಬಟ್ ಅದ್ ಸಕ ಅದ್ರಲ್ಲಿ ನನಗೆ ಏನ್ ಗೊತ್ತಾ ಮಚ್ಚ, ಅವಾಗ ಪ್ರತಿ ಸತಿ ನೋಡಿದಾಗ ಅನ್ಸೋದು ಅವನ ಹತ್ರ ಒಂದ್ ಡೋರ್ ಇರುತ್ತೆ ಗೊತ್ತಾ, ತೆಗೆದ್ರೆ ಎಲ್ ಬೇಕಾದ್ರೆ ಹೋಗ್ಬೋದು, ಎನಿವೇರ್ ಡೋರ್. ಅದ್ ಇದ್ ಬಿಟ್ಟಿದ್ರೆ ಲೈಫ್ ಕ್ರೇಜಿ ಅಲ್ಲ ಬ್ರೋ ಅಂದ್ಬಿಟ್ಟು. ಸೊ ನಿಂಗ್ ಲೇಟ್ ಆಗಲ್ವಲ್ಲ ಎಲ್ಗೂ, ಡೋರ್ ಕ್ರೇಜಿ ಆಗಿತ್ತು. ಛೋಟಾ ಭೀಮ್ ಅಷ್ಟೇ. ನಾನು ಛೋಟಾ ಭೀಮ್ ಅವ್ರ ಕೃಷ್ಣ ಬಂತಲ್ಲ, ಅದು ಹೆವಿ ನೋಡ್ದೆ ನಾನು. ಛೋಟಾ ಭೀಮ್ ಇದ್ದಾಗ ನೋಡ್ದೆ, ಅದಾದ್ಮೇಲೆ ನೋಡಿಲ್ಲ. ಅದು ಒಂಥರ ಪಾಪ ಇದೆ ಅಲ್ಲ ಮಚ್ಚ, ಅವ್ನ್ ಸ್ಪಿನಾಚ್ ಇವನು ಲಡ್ಡು. ಅದಾದ್ಮೇಲೆ ಇದು ಮಾಮ್ಸ್ ಯಾವ್ದು ನೋಡಿ ಹೇಳಿದ್ವಿ, ಪವರ್ ಪಾಫ್ ಹೇಳಿದ್ವಿ, ರಿಚಿ ರಿಚ್ ಅಂತ ಬರೋದು ತಾಯಿ, ಅವನು ರಿಚ್ ಹುಡುಗ ಶಿಷ್ಯ ಫುಲ್. ಅದು ಅಷ್ಟೇ ಇಂಟ್ರೋ ಸೂಪರ್ ಆಗಿರೋದು ಅದು. ಆಮೇಲೆ ಫುಲ್ ಕಾಸೆಲ್ಲ ತೋರ್ಸೋರು ಸೈಕ್ ಆಗಿತ್ತು. ಅದು ಬಿಟ್ರೆ ಇದು ಮಚ್ಚ ಟಕೇಶಿಸ್ ಕಾಸಲ್, ಜಾವೇದ್ ಜಾಫ್ರಿದು ಕಾಮೆಂಟ್ರಿ ಕ್ರೇಜ್ ಆಗಿರೋದು. ಕಾಮಿಡಿ ಒಳ್ಳೆ, ಅವ್ರು ಬಂದು ಆಡೋದು ಅದು ಇದ್ ಮಾಡೋದು ಎಲ್ಲ ನೋಡಕ್ಕೆ. ಅದ್ರದ್ದೇ ನಾನ್ ದೊಡ್ಡವನಾದ್ಮೇಲೆ ನೋಡಿದ್ದು ಅಮೆರಿಕನ್ ನಿಂಜಾ ವಾರಿಯರ್ ಅವ್ರದೆಲ್ಲ ಫಾರಿನ್. ಬಟ್ ಅದೆಲ್ಲ ಸ್ವಲ್ಪ ಸೀರಿಯಸ್ ಕಾಂಪಿಟೇಷನ್ ತರ ಇರೋದು. ಟಕೇಶಿಸ್ ಕಾಸಲ್ ಜನ ಒಟ್ಟಿಗೆ ಆಡೋದು. ಅಂದ್ರೆ ನನಗೆ ಪರ್ಸನಲಿ ಬದುಕಿದ್ರೆ ಇವನ್ ತರ ಲೆಗಸಿಲ್ ಬದುಕ್ಬೇಕು ಗುರು ಅಂತ ಅನ್ಸಿದ್ದು ಅಂದ್ರೆ ಈ ರಿಚ್ ರಿಚ್ ಕಾರ್ಟೂನ್ ನೋಡಿದ್ಮೇಲೆ ಬದುಕಿದ್ರೆ ಅದೇ ಫಸ್ಟ್ ನನಗೆ. ಆತರ ಮ್ಯಾನ್ಷನ್ ಸೈಕ್ ಆಗಿರೋದು. ಅದಾದ್ಮೇಲೆ ಪ್ರಾಬಬ್ಲಿ ಎಲ್ಲಾರು ನಾವು ನೋಡಿರೋದು ಆ ಜನರೇಷನ್ ಅವ್ರ ಕ್ರೇಜ್ ಎಷ್ಟು ಅಂದ್ರೆ ಪವರ್ ರೇಂಜರ್ಸ್. ಪವರ್ ರೇಂಜರ್ಸ್ ನೋಡ್ದಷ್ಟು ಯಾವ್ದು ನೋಡಿಲ್ವೇನೋ. ಪ್ಲಸ್ ಹೊರಗೆ ಹೋದ್ರು ಆಡೋದು ಪವರ್ ರೇಂಜರ್ಸ್. ಅದ್ರಲ್ಲಿ ಸುಮಾರು ಇತ್ತಲ್ಲ ಬೇರೆ ಬೇರೆ. ನಿಮ್ದು ಯಾವ್ದು ಫೇವ್ರೇಟ್ ಪವರ್ ರೇಂಜರ್ಸ್ ಅಲ್ಲಿ? SPD ಎಮರ್ಜೆನ್ಸಿ ಅದು ಫಸ್ಟ್. ಆಮೇಲೆ ಡೈನೋ ಥಂಡರ್ ಏನಾರ. ನನಗ್ ಡೈನೋ ಥಂಡರ್ ಮಚ್ಚ ಹೆವಿ ಫೇವ್ರೇಟ್ ಇದ್ದಿದ್ದು. ಬಿಕಾಸ್ ನನಗೆ ಅದ್ರಲ್ಲಿ ಫಸ್ಟ್ ಒಬ್ಬ ಗ್ರೀನ್ ಕಲರ್ ಪವರ್ ರೇಂಜರ್ ಇರ್ತಾನೆ. ಅವ್ನ್ ಮೊದ್ಲು ಗ್ರೀನ್ ಪವರ್ ರೇಂಜರ್ ಇರ್ತಾನೆ, ಬಟ್ ಅವ್ನ ತೋರ್ಸಿರಲ್ಲ, ಇವ್ರು ಕೋಚ್ ತರ ಇರ್ತಾನೆ. ಅದಾದ್ಮೇಲೆ ಬ್ಲಾಕ್ ಪವರ್ ರೇಂಜರ್ ಆಗ್ತಾನೆ. ಇನ್ನೊಬ್ಬ ವೈಟ್ ಪವರ್ ರೇಂಜರ್ ವಿತ್ ರೆಡ್ ಮಾಸ್ಕ್. ಅವ್ರಿಬ್ರು ಡ್ರೈವಲ್ರಿ ಕ್ರೇಜ್ ಇರೋದು. ಅದ್ರಲ್ಲಿ ಫಸ್ಟ್ ಟೈಮ್ ಇದು ಬಂದಿತ್ತು 4x4 ಗಾಡಿಗಳಲ್ಲೆಲ್ಲ ಬಂದು ಫೈಟ್ ಮಾಡೋರು ಹೋಗೋರು. ಸೊ ಡೈನೋ ಥಂಡರ್ ನೋಡಕ್ ನಂಗೆ ಹೆವಿ ಸೈಕ್ ಅನ್ಸೋದು. ಅದು ಹೆವಿ ನೋಡಿದ್ದೆ. ಪ್ಲಸ್ ಅದನ್ನ ನೀನ್ ಹೇಳ್ದಂಗೆ ಮಿಮಿಕ್ ಮಾಡೋದು ಆಚೆ ಬಂದ್ಬಿಟ್ಟು ಕ್ರೇಜಿ ಆಗಿ. ಅದು ಬಿಟ್ರೆ ಆ ಜನರೇಷನ್ ಅಲ್ಲಿ ನನ್ ಪ್ರಕಾರ ಇದು ಮಾಮ್ಸ್ ಯಾವ್ದು ಮ್ಯಾನ್ ವರ್ಸಸ್ ವೈಲ್ಡ್, ಬೇರ್ ಗ್ರಿಲ್ಸ್, ಡಿಸ್ಕವರಿ ಚಾನಲ್. ಅದೊಂದ್ ಸ್ವಲ್ಪ ನಾವು ಗ್ರೋನ್ ಅಪ್ ಆದ್ಮೇಲೆ ಸ್ವಲ್ಪ ಇದೆಲ್ಲ ಮುಗಿಸೋ ಟೈಮಲ್ಲಿ ಮಾಡಿದ್ವಿ. ಅದು ಆಮೇಲೆ ಫೋರ್ಜ್ಡ್ ಇನ್ ಫೈರ್ ಅಂತ ಬರೋದು. ಇದೆಲ್ಲ ಸೀರೀಸ್ ಆಕ್ಚುಲಿ ಅಂದ್ರೆ ಕತ್ತಿ ಮಾಡೋದು ಇದು ಮಾಡೋದು ಅದು ಇದೆಲ್ಲ ಸೈಕ್ ಆಗಿರೋದು. ಕೌಂಟಿಂಗ್ ಕಾರ್ಸ್,
ಸ್ಟಾರ್ಸ್ ಅದು ಇದು. ಆಮೇಲೆ ನನಗ್ ನೆನ್ಪಿರೋದು ಇದು, ನಿಮಗ್ ನೋಡಿದ್ರೋ ಇಲ್ಲ ಗೊತ್ತಿಲ್ಲ, ಬ್ರೇಕಿಂಗ್ ದ ಮೆಜಿಷಿಯನ್ಸ್ ಕೋಡ್ ಅಂತ ಒಂದ್ ಬರೋದು ಶೋ. ಬ್ರೇಕಿಂಗ್ ದ ಮೆಜಿಷಿಯನ್ಸ್ ಕೋಡ್ ಅದ್ ಎಲ್ಲ ಬೆಟ್ಸ್ ನೋಡ್ತಿದ್ದೆ, ಅಂದ್ರೆ ಅವ್ನು ರಿವೀಲ್ ಮಾಡ್ತಿದ್ದ. ಅವನೊಬ್ಬ ಮಾಸ್ಕ್ ಹಾಕೊಂಡು ಇರೋನ್ ಮಚ. ಬ್ರೇಕಿಂಗ್ ದಿ ಮೆಜಿಷಿಯನ್ಸ್ ಕೋಡ್ ಇವನು. ಓಕೆ ಓಕೆ ಓಕೆ, ಗೊತ್ತಾಯ್ತು. ಅವ್ನ್ ಸ್ಟೇಜ್ ಮೇಲೆ ಮ್ಯಾಜಿಕ್ ತೋರ್ಸೋನು, ಅವ್ನ್ ಇದ್ ಮಾಡೋನ್ ಮಚ. ಅವ್ರ ಆಕ್ಚುಲ್ ಅವ್ರ ಟ್ರಿಕ್ಸ್ ಏನು ಅನ್ನೋದನ್ನ ತೋರಿಸ್ಬಿಡೋ. ರಿವೀಲ್ ಮಾಡೋನು. ಅವ್ನ್ 2-3 ಸೀಸನ್ ಆದ್ರೂ ಮಾಸ್ಕ್ ರಿವೀಲೇ ಮಾಡಿರ್ಲಿಲ್ಲ ಅವ್ನು ಯಾರು ಅಂದ್ಬಿಟ್ಟು. ಬಿಕಾಸ್ ಥ್ರೆಟ್ ಇತ್ತು ಹೆವಿ ಮೆಜಿಷಿಯನ್ಸ್ ಇಂದ. ಅವಾಗ ಮ್ಯಾಜಿಕ್ ಪೀಕ್ ಅಲ್ಲಿ ಇತ್ತಲ್ಲ ಮಚ, ಮ್ಯಾಜಿಕ್ ಶೋಸ್ ಅದಿದ್ ಓಡೋದಲ್ಲ. ಇವನ್ ಎಲ್ಲದು ರಿವೀಲ್ ಮಾಡ್ಬಿಡೋಣ ಹೆಂಗ್ ಮಾಡ್ತಾರೆ ಅಂದ್ಬಿಟ್ಟು. ಲಾಸ್ಟ್ 2ನೇದೋ 3ನೇ ಸೀಸನ್ ಆದ್ಮೇಲೆ ರಿವೀಲ್ ಮಾಡ್ದ ಅವ್ನ್ ಫೇಸ್, ಅವ್ನ್ ಯಾರು ಆಕ್ಚುಲ್ ಅಂದ್ಬಿಟ್ಟು. ಅದು ಬಿಟ್ರೆ ಇವನ್ ಇದ್ನಲ್ಲ ಫೇಮಸ್ ಮ್ಯಾಜಿಷಿಯನ್, ನಂಗೆ ನೆನ್ಪಿರೋದು ಆ ಟೈಮ್ದು ಕ್ರಿಸ್ ಏಂಜಲ್ಸ್ ಅಂತಿದ್ದ, ಗೊತ್ತಾ? ಉದ್ದ ಕೂದ್ಲು ಕ್ರಿಸ್ ಏಂಜಲ್ಸ್ ಅಂತ. ಅವ್ನ್ ಫ್ಲೋಟ್ ಎಲ್ಲ ಆಗ್ತಾ ಇದ್ದ, ಏನೇನೆಲ್ಲ ಮೆಜಿಷಿಯನ್ ಇಂಪಾಸಿಬಲ್ ಡೈನಮೋ ನಾನು ಹೇಳ್ತಾ ಇರೋದು. ಡೈನಮೋ ಅಲ್ಲ, ಅವನ್ಗಿಂತ ಮುಂಚೆ ಡೈನಮೋ ಆಮೇಲೆ ಬಂದಿದ್ದು. ಅವನು ನೋಡಿರ್ತೀರ, ಮೆಜಿಷಿಯನ್ ಅಂದ್ರೆ ಡೈನಮೋನೆ. ಡೈನಮೋ ಫುಲ್ ಕುಳ್ಳಕ್ಕೆ ಪಾಪದ ಒಂಥರ ಇದಾನಲ್ಲ ಒಂಥರ. ಅವ್ನು ಚೆನ್ನಾಗ್ ಮಾಡ್ತಿದ್ದ. ಕ್ರಿಸ್ ಏಂಜಲ್ಸ್ ನೋಡಿರ್ತೀಯ ಮಚ ನೀನು. ಇವನು ಕ್ರಿಸ್ ಏಂಜಲ್ಸ್ ಅಂತ ಇದ್ದ ನೋಡು, ಮೈಂಡ್ ಫ್ರೀಕ್ ಅಂತ ಬರೋದಲ್ಲ ಇವಂದು. ಯಾವ್ದು ಚಾನಲ್ ಬರೋದು? ಒಂದು ಏಕ್ಸೆನ್ ಯಾವ್ದ್ರಲ್ಲಿ ಬರ್ತಿತ್ತು ಗೊತ್ತಿಲ್ಲ ಗುರು. ಅವಾಗ ಹೆವಿ ಫೇಮಸ್ ಇದ್ದ ಇವನು ಶಿಷ್ಯ, ಸಕ್ಕದಾಗಿ ಮಾಡ್ತಾ ಇದ್ದ. ಕ್ರೇಜಿ ಮಾಡೋನು. ಅದ್ ಯಾವ್ದೋ ಒಂದು ಕಾರ್ಡ್ ಎಸ್ಬಿಟ್ಟು, ಯಾವ್ದೋ ಮಾಲ್ದು ಗ್ಲಾಸ್ ಡೋರ್ ಇರುತ್ತಲ್ಲ ಮಚ್ಚ, ಕಾರ್ಡ್ ಎಸ್ಬಿಟ್ಟು ಆ ಗ್ಲಾಸ್ ಡೋರ್ ಮಧ್ಯೆ ಇದೆ, ಅದು ತೆಗಿಯಕ್ಕೆ ಆಗಲ್ಲ. ಹಂಗೆಲ್ಲ ಮಾಡ್ಬಿಟ್ಟು ಇದು ಯಾವಾಗ್ಲೂ ಇಲ್ಲೇ ಇರುತ್ತೆ ಅಂದ್ಬಿಟ್ಟೆಲ್ಲ ಹೋಗೋದು, ಅದು ಇದು ಕ್ರೇಜ್ ಆಗಿತ್ತು. ಅದು ಬಿಟ್ರೆ ಅದೇ ಜಾಪನೀಸ್ ಸುಮಾರು ಶೋಗಳು ಗುರು. ಆ ವಿಷಯದಲ್ಲಿ ಜಾಪಾನ್ ಅವರು ಕ್ರೇಜಿ. ಈ ತರ ಈ ಟಕೆಶಿಸ್ ಕಾಸಲ್ ಅಮೆರಿಕನ್ ಈ ತರದ್ ಅದ್ ಯಾವ್ದೋ ಒಂದು ರೀಸೆಂಟ್ಲಿ ನೋಡ್ತಿದ್ದೆ, ಏನೋ ಇದೆ ಅದ್ ಹೆಸರು. ಈ ಸ್ಕೇಟ್ ಬೋರ್ಡರ್ಸ್ದು ಕೋರ್ಸ್ ಇರುತ್ತೆ, ಟಫ್ ಆಗ್ತಾ ಹೋಗುತ್ತೆ, ಅದ್ರದ್ದೇ ಒಂದು ಕಾಂಪಿಟೇಷನ್, ಬೈಕರ್ಸ್ದೇ ಒಂದು ಕಾಂಪಿಟೇಷನ್. ಸೊ ಜಾಪನೀಸ್ ಆ ವಿಷಯದಲ್ಲಿ ಅವ್ರು ಸೈಕ್ ಶೋಸ್ ಮಾಡ್ತಾರೆ ಮಾತ್ರ. ಒಂಥರ ವಿಚಿತ್ರ ಶೋಗಳು ಕ್ರಿಯೇಟ್ ಮಾಡ್ತಾರೆ. ಟೋಕಿಯೋ ಟೈಪ್, ಟೋಕಿಯೋ ಡ್ರಿಫ್ಟ್. ಮತ್ತೆ ಯಾವ್ದಾದ್ರು ನೆನ್ಪು ಬರ್ತಾ ಇದೆಯಾ? ಯಾವ್ದಾದ್ರು ಓಜಿ ಮಿಸ್ ಮಾಡಿದೀವ ಯೋಚನೆ ಮಾಡ್ತಾ ಇದೀನಿ. ಓಜಿ ಕೆಲವೆಲ್ಲ ಇದೆ, ಅವಾಗಿಂದ ಕಾಕ್ರೋಚಸ್ ತಗೊಂಡಿಲ್ಲ. ಶಿನ್ಚಾನ್ ಸುಮಾರಿತ್ತು, ಬೇಜಾನ ನೋಡ್ಬಿಟ್ಟಿದ್ವಿ ನಮ್ ಟೈಮಲ್ಲಿ. ನಾವು ಟಿವಿ ನೋಡ್ದಷ್ಟು ಬೇರೆ ಅಂದ್ರೆ ಇನಿಷಿಯಲಿ ಇರ್ಲಿಲ್ಲ ಟಿವಿ ಅದು ಇದು ಅಂತ. ಸೆಂಟರ್ ಒಂದ್ ಫೇಸ್ ಅಲ್ಲಿ ಆ ಟಿವಿ ಕ್ರೇಜ್ ಹೆವಿ ಬಂತು, ಅಂಡ್ ಶೋಸ್ ಹೆವಿ ಬರ್ತಾ ಇತ್ತು ಮಚಾ. ಇನ್ನೊಂದು ಟೈಮ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡ್ತಿದ್ವಿ ಅರ್ಥನೇ ಆಗ್ತಿರ್ಲಿಲ್ಲ. ಎಷ್ಟು ಟಿವಿ ನೋಡ್ತಿದ್ವಿ ಅಷ್ಟೇ ಆಟನೂ ಆಡ್ತಿದ್ವಿ ಈಚೆ ಹೋಗ್ಬಿಟ್ಟು. ಎಲ್ಲ ಮಚ್ಚ ಸ್ಕೂಲು ಮುಗಿತಿತ್ತು, ಆಟ ಓದ್ತಿದ್ವಿ, ಕರೆಕ್ಟ್ ರಾತ್ರಿ 10 ಗಂಟೆ ಮಲಗ್ತಿದ್ವಿ. ಅಷ್ಟ್ರೊಳಗ ಟಿವಿ ಬೇರೆ ನೋಡಿರ್ತಿದ್ವಿ. ಮುಗಿಯುತ್ತಿದ್ರಲ್ಲ, ಏನ್ ಎಷ್ಟ್ ಟಿವಿ ನೋಡ್ತೀಯ ಅಂದ್ಬಿಟ್ಟು. ಮಧ್ಯಾಹ್ನ ಸ್ಕೂಲಿಂದ ಲಂಚ್ ಬ್ರೇಕ್ ಬಂದ್ರೆ ಅವಾಗ ಒಂದ್ ಯಾವ್ದೋ ಒಂದ್ ಪರ್ಟಿಕ್ಯುಲರ್ ಶೋ ಬರತ್ತ ಅನ್ಕೋ, ಅದನ್ನ ನೋಡ್ತೀಯ. ಸಾಯಂಕಾಲ ಬಂದ ತಕ್ಷಣ ಒಂದ್ ನೋಡ್ತೀಯ, ಆಡಕ್ ಹೋಗ್ತೀಯ. ಸೈಕಿರ ಟೈಮ್ ಮ್ಯಾನೇಜ್ಮೆಂಟ್ ಅವಾಗ. ವರ್ಕ್ ಲೈಫ್ ಬ್ಯಾಲೆನ್ಸ್ ಟಿವಿ ಮತ್ತೆ ಪ್ಲೇ ಬ್ಯಾಲೆನ್ಸ್ ಮಾಡ್ತಾ ಇದ್ವಿ. ಅದ್ ಬಿಟ್ರೆ ನನಗೆ ಆಗಿನ ಕಾಲದ ಒಂದ್ ಮೂವಿ ಪರ್ಟಿಕ್ಯುಲರ್ಲಿ ನೆನ್ಪಿರೋದು ಅಂತ ಹೇಳಿದ್ರೆ ಮಚ್ಚ, ಬೇಬೀಸ್ ಡೇ ಔಟ್. ಇವತ್ತು ಅದನ್ನ ಮಾತ್ರ ಏನಂದ್ರೆ ರೆಕ್ರಿಯೇಟ್ ಮಾಡಕ್ ಆಗೇ ಇಲ್ಲ ಗುರು. ನಾನು ಇನ್ನೊಂದು ಇವಾಗ ಸಿಗಾಕೊಂತದ್ದೆ ಅಂಡ್ ಆ ಮಗು ಆಕ್ಟಿಂಗ್ ಮಾಡ್ದಂಗೆ. ನನಗೆ ಆ ಟೈಮ್ ಅಂದ್ರೆ ಅದೇ ಮಚ್ಚ, ಬೇಬೀಸ್ ಡೇ ಔಟ್ ಮತ್ತೆ ಹೋಮ್ ಅಲೋನ್ ಅಂತ ಇದು ಬರೋದ್ ನೋಡು. ಬಟ್ ಬೇಬೀಸ್ ಡೇ ಔಟ್ ನೆಕ್ಸ್ಟ್ ಲೆವೆಲ್ ಬಿಡಪ್ಪ. ಆಗಿನ ಕಾಲದಲ್ಲಿ ಬರ್ಲೇ ಇಲ್ಲ ಅದು. ಅದ್ರಲ್ಲೂ ನೀನ್ ನೆನ್ಪಿದ್ರೆ ಬೇಬೀಸ್ ಡೇ ಔಟ್ ಲಾಸ್ಟ್ ಸೀನ್ ಅಲ್ಲಿ ಬೇಬಿ ಸ್ಟ್ರಿಪ್ ಟು ಅಮೆರಿಕನೋ ಏನೋ ಒಂದು ಬುಕ್ ನಾನು ಬರುತ್ತೆ ಇದು ನೆಕ್ಸ್ಟ್ ಅಂದ್ರೆ ಇಷ್ಟು ವರ್ಷ ಆಯ್ತು ಬರ್ಲೇ ಇಲ್ಲ ಗುರು. ಬಟ್ ಅದ್ ಕ್ರೇಜಿ ಎಪಿಕ್ ಇದು. ಅದು ಬಿಟ್ರೆ ಸೊ ಇದು ನಮ್ಮ ಎಲ್ಲ ನಾವು ನೋಡ್ತಿದ್ದಂತ ಟಿವಿ ಶೋಸ್ ಆಗಿರ್ಬೋದು, ಕಾರ್ಟೂನ್ಸ್ ಆಗಿರ್ಬೋದು, ಅದಿದಾಗಿರ್ಬೋದು. ಸೊ ಇಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ದಟ್ ಟೈಮ್ ಮ್ಯಾನೇಜ್ಮೆಂಟ್. ಟೈಮ್ ಸಕಲಾಗಿ ಮ್ಯಾನೇಜ್ ಮಾಡ್ತಾ ಇದ್ವಿ, ಎಲ್ಲಾ ಮಾಡ್ತಾ ಇದ್ವಿ, ಆಟನೂ ಆಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು. ಸೊ ನಾನ್ ನೋಡಿರೋ ಒಂದು ಡಿಫ್ರೆನ್ಸ್ ಅಂದ್ರೆ ಮಚ, ಆಗಿನ ಜನರೇಷನ್ಗೆ ಈಗಿಂದು ಆಚೆ ಹೋಗಿ ಆಡೋದೇ ಕಮ್ಮಿ ಆಗಿದೆ. ಫಸ್ಟ್ ಆಫ್ ಆಲ್ ಈಗಿನ ಮಕ್ಕಳು ಟೆಕ್ನಾಲಜಿ ಬೇಸ್ಡ್, ಏನೇ ಇದ್ರು ಫೋನಲ್ಲೇ ಆಡೋದು, ಅದು ಇದು. ಇನ್ನೊಂದು ನಮ್ದು ಏನ್ ಕ್ರೇಜಿಯಸ್ಟ್ ಪಾರ್ಟ್ ವಾಸ್ ಕ್ರಿಯೇಟಿಂಗ್ ಅವರ್ ಓನ್ ಗೇಮ್ಸ್. ಹೌದು, ಎಷ್ಟು ಗೇಮ್ ನಮ್ದೇ ರೂಲ್ಸ್, ನಮ್ದೇ ಆಟ, ಗೇಟ್ಗಳಿದೆ, ಗೇಟ್ ಮರ ಇದೆ, ಮರ ಸುಮ್ನೆ ನಾವೇ ಏನೋ ಒಂದು ಕ್ರಿಯೇಟ್ ಮಾಡೋದು, ಆಟ ಆಡೋದು. ಸೊ ಎಲ್ಲೋ ಒಂದ್ ಕಡೆ ಈಗಿನ ಮಕ್ಕಳು ಅದು ಕಳ್ಕೊಂತಿದ್ದಾರೆ ಅನ್ಸ್ತಿದ್ಯಾ?
ಡೆಫಿನೆಟ್ಲಿ ಮಚ್ಚ. ಈಗಿನ ಜನರೇಷನ್ ಅಂತೂ ಆಟನೇ ಮರ್ತು ಬಿಟ್ಟಿದಾರ ನನ್ನ ಪ್ರಕಾರ. ಅವ್ರ ಪ್ರಕಾರ ಆಟ ಅಂದ್ರೆ ಇಟ್ಸ್ ಓನ್ಲಿ ಕಂಪ್ಯೂಟರ್ ವಿಡಿಯೋ ಗೇಮ್ಸ್ ಆಗ್ಬಿಟ್ಟಿದೆ. ಫಿಸಿಕಲಿ ಗೇಮ್ಸ್ ಆಡ್ತಾರೆ ಯಾರು ನೋಡ್ತಿಲ್ಲ ನಾನಂತೂ. ಅದೇನ್ ಈಗ ಸ್ಕೂಲ್ಸ್ ಅಲ್ಲೇ ಇವಾಗ ಪ್ರಮೋಟ್ ಮಾಡ್ತಿಲ್ವೋ ಏನ್ ಮಾಡ್ತಿದಾರೋ ನಮ್ಗೆ ಗೊತ್ತಿಲ್ಲ, ಬಿಕಾಸ್ ನಾವೀಗೆಲ್ಲ ಪಾಸ್ ಔಟ್ ಆಗಿದ್ದೀವಿ. ಬಟ್ ಅಲ್ಲ, ನಮ್ ಕಾಲೇಜ್ ಟೈಮ್ಸ್ ಬಂದಾಗ್ಲೇ ನಮ್ಗೆ ರಿಯಲೈಸ್ ಆಯ್ತಲ್ಲ, ಸ್ಪೋರ್ಟ್ಸ್ ಗೆಲ್ಲ ಪ್ರಮೋಟ್ ಮಾಡಲ್ಲ, ಓನ್ಲಿ ಓದು. ಪಾಪ್ಯುಲರ್ ಇರೋದು ಅಂತ ಸ್ಕೂಲ್ ಕಾಲೇಜ್ಗಳೇ, ವೇರ್ ಬರೀ ಓದಿಸ್ತಾರೆ ಚೆನ್ನಾಗಿ. ಅಂತ ಸ್ಕೂಲ್ ಕಾಲೇಜೇ ಪೇರೆಂಟ್ಸ್ ಅಂದ್ರೆ ಇಷ್ಟ ಪಡೋದು ಹಾಕಕ್ ಮಕ್ಕಳನ್ನ. ಮತ್ತೆ ಹೆಂಗಾಗಿದೆ ಅಂದ್ರೆ ಇವಾಗೆಲ್ಲ ಇವಾಗ ಬ್ಯಾಡ್ಮಿಂಟನ್ ಅಂದ್ರೆ ಬರೀ ಬ್ಯಾಡ್ಮಿಂಟನ್ ಅಷ್ಟೇ ಅವ್ರಿಗೆ ಗೊತ್ತು. ಬ್ಯಾಡ್ಮಿಂಟನ್ ಡೈಲಿ ಬುಕ್ ಮಾಡ್ಕೊಂಡು ಆಡೋದಷ್ಟೇ. ನಮ್ಗೆ ಆವಾಗೆಲ್ಲ ಬ್ಯಾಡ್ಮಿಂಟನ್ ರಾಕೆಟ್ ಗಿಟ್ ಅಂದ್ರೆ ಕ್ರಿಕೆಟ್ ಆಡಕ್ ಹೋಗ್ತಿದ್ವಿ. ಕ್ರಿಕೆಟ್ ಅಲ್ಲಿ ಬ್ಯಾಟ್ ಇಲ್ಲ ಒಬ್ಬನ ಹತ್ರ ಅಂದ್ರೆ ಹ್ಯಾಂಡ್ ಕ್ರಿಕೆಟ್ ಆಡ್ತಾ ಇದ್ವಿ. ಹ್ಯಾಂಡ್ ಕ್ರಿಕೆಟ್ ಇಲ್ಲ ಅಂದ್ರೆ ಅದೇ ರಿಂಗ್ ಬರೋದು, ರಿಂಗ್ ಅಲ್ಲಿ ಏನೋ ಆಡ್ತಾ ಇದ್ವಿ, ಡಾರ್ಜ್ ಬಾಲ್ ಆಡ್ತಾ ಇದ್ವಿ, ಏನೇನೋ ಎಷ್ಟು ಗೇಮ್ಸ್. ಅಡ್ಯಾಪ್ಟ್ ಆಗೋ ನೇಚರ್ ಇತ್ತು ನಮ್ಮಲ್ಲಿ. ಇನ್ನೊಂದು ಅದೇ ಮಚಾರ ಹೇಳ್ತಾರಲ್ಲ, ಅವಾಗ 10 ಜನ ಇದ್ಬಿಟ್ಟು ಒಂದ್ ಬ್ಯಾಟು ಬಾಲ್ ತಗೊಂಡ್ ಆಡ್ತಾ ಇದ್ವಿ. ಈಗ ಒಬ್ಬನೇ 10 ಬ್ಯಾಟು ಬಾಲ್ ತರ್ಬೋದು, ಬಟ್ ಜನ ಒಟ್ ಮಾಡಕ್ ಆಗಲ್ಲ ಅಂದ್ಬಿಟ್ಟು. ಹಂಗೆ ಈಗಿನ ಮಕ್ಳು ಆಚೆ ಬರೋದು ಇಲ್ಲ. ಇನ್ನೊಂದು ಅವ್ರಿಗೆ ಆಚೆ ಬಂದ್ರೆ ಏನ್ ಆಡು, ಇವಾಗ ನೀನ್ ಗ್ರೌಂಡ್ ಬಿಟ್ಬಿಟ್ಟು ಆಡು ಅಂದ್ಬಿಟ್ರೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಅವ್ರಿಗೆ. ಬೋರ್ ಆಗ್ಬಿಟ್ಟು ಅಲ್ಲೂ ಕುತ್ಕೊಂಡು ಮಾತಾಡ್ಬಿಟ್ಟು ಮತ್ತೆ ಬಂದ್ಬಿಟ್ಟು ಫೋನ್ ಹಿಡ್ಕೊಂಡ್ಬಿಡ್ಬೋದು. ಸೊ ಅದು ಎಲ್ಲೋ ತುಂಬಾ ಎಫೆಕ್ಟ್ ಆಗ್ತಿದೆ. ದಟ್ ಆ ಕ್ರಿಯೇಟಿವಿಟಿ ಹೋಗ್ತಾ ಇದೆ, ಆ ಆಟ ಮರ್ತು ಹೋಗ್ತಿದ್ದಾರೆ. ಸೊ ಅದು ಬೇಕೇ ಬೇಕು ಮಕ್ಳಿಗೆ. ಅದೇ ನಮ್ ಲೈಫ್ ಕ್ರೇಜಿಯಸ್ಟ್ ಪಾರ್ಟ್ ಇದ್ದಿದ್ದು. ಈಗಲೂ ನಮ್ ಕ್ರಿಯೇಟಿವಿಟಿ ವರ್ಕ್ ಆಗುತ್ತೆ ಇಸ್ ಬಿಕಾಸ್ ನಾವ್ ಹಂಗೆ ಬೆಳ್ಕೊಂಡ್ ಬಂದ್ವಿ. ಅಂಡ್ ಇನ್ನೊಂದ್ ನಾನ್ ಒಬ್ಸರ್ವ್ ಮಾಡಿರೋದಂದ್ರೆ ಮಚ್ಚ, ನಾವ್ ಅವಾಗೆಲ್ಲ ಗೇಮ್ ಆಡಾದ್ಮೇಲೆ ಡೈರೆಕ್ಟ್ ಆಗಿ ಯಾವತ್ತು ಮನೆಗೆ ಹೋಗ್ತಾನೆ ಇರ್ಲಿಲ್ಲ. ಡಿಸ್ಕಷನ್ ಯಾರ್ದಾರು ಮನೆ ಮುಂದೆ ಕೂತ್ಕೊಳ್ಳೋದು, ಗಂಟೆಗಟ್ಟಲೆ ಮಾತಾಡೋದು. ಸುಮ್ನೆ ಅದು ಇದು. ಫಸ್ಟ್ ಅದು ಅವತ್ ಆಡಿದ ಆಟದಿಂದ ಶುರು ಆಗುತ್ತೆ ಡಿಸ್ಕಷನ್. ಇವನ್ ಚೆನ್ನಾಗ್ ಆಡ್ದ, ಆ ಕ್ಯಾಚ್ ನೋಡ್ದ, ಅಂದ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಏರಿಯಾದ ರೂಮರ್ ಆಂಟಿ ಮನೇಲಿ ಹಿಂಗಾಗಿತ್ತು ಅಂತ ಬಂದೆ, ಇವ್ರ ಮನೇಲಿ ಹಂಗಾಗಿತ್ತು ಅಂತ. ಅವ್ರ ಮನೆ ಏನೋ ಜೋರ ಕಿರಿಸ್ತಾ ಇದ್ರು ಅಂಕಲ್, ನಾನ್ ಕೇಳಿಸ್ತಾ ಇತ್ತು, ಗೊತ್ತಾಯ್ತಾ ನಿನ್ಗೆ ಅಂತ ಮಾತಾಡೋದು. ಸೊ ಅಲ್ಲಿಂದಾನೆ ನಮಗ್ ಪ್ರಾಬಬ್ಲಿ ಈಗ ಸೋಷಿಯಲ್ ಸ್ಕಿಲ್ಸ್ ನಮ್ ಬಂತ ಹೇಳಕ್ ಹೋದ್ರೆ. ನಾವ್ ಇವಾಗ್ಲೂ ಎಷ್ಟು ಆರಾಮ ಒಂದ್ ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ಕೂತ್ಕೊಂಡು ಮಾತಾಡ್ತಾ ಇದೀವಿ ಅಂದ್ರೆ ನಮ್ಗೆ ಆ ಕಾನ್ಫಿಡೆನ್ಸ್ ಇದೆ. ಸ್ಪಾಂಟೇನಿಯಸ್ ಆಗಿ ಯಾರ ಹತ್ರ ಮಾತಾಡೋದು ಎಲ್ಲ ಅದೆಲ್ಲ ಬರ್ಬೇಕು. ಆ ಶೈನೆಸ್ ಹೋಗಿದ್ದೆ ಅಲ್ಲಿ. ಅಲ್ಲೇ ಇನ್ನೊಂದ್ ನಾನ್ ಏನಂದ್ರೆ, ನಮಗ ಅಲ್ಲಿ ವಿಜಯನಗರಲ್ಲಿ ನಾನು ಇದ್ದಾಗ ಮಚ, ಇಟ್ ವಾಸ್ ಲೈಕ್, ಈಗ ನೀನ್ ಬರೀ ನಿನ್ ಏಜ್ ಗ್ರೂಪ್ ಅವ್ರ ಜೊತೆ ಆಡ್ತಾ ಇಲ್ಲ, ನಿನ್ಗಿಂತ ತುಂಬಾ ದೊಡ್ಡವರು ಇದಾರೆ, ನಿನ್ಗಿಂತ ತುಂಬಾ ಚಿಕ್ಕವರು ಇದಾರೆ. ಸೊ ನಿನಗ್ ಓವರ್ ಆಲ್ ಪರ್ಸ್ಪೆಕ್ಟಿವ್ ಸಿಗ್ತಿದ್ಯಲ್ಲ ಆನ್ ಲೈಫ್. ಇವ್ನ ಹೆಂಗ್ ಯೋಚನೆ ಮಾಡ್ತಿದಾರೆ, ಅವ್ರ ಹೆಂಗ್ ಯೋಚನೆ ಮಾಡ್ತಿದ್ದಾರೆ. ಅಂಡ್ ಅವ್ರು ಇವಾಗ ಎಷ್ಟೊಂದ್ಸತಿ ನೀನ್ ದೊಡ್ಡವನಾಗೋ ನಿಂಗೆ ಗೊತ್ತಾಗುತ್ತೆ ಇದೆಲ್ಲ ಹಿಂಗಲ್ವೋ ಹಂಗಲ್ವೋ. ಅಂಡ್ ಇನ್ನೊಂದ್ ನಮ್ಗೆ ಕೆಲವದೆಲ್ಲ ನಮ್ಗೆ 8th 9th ಬಯಾಲಜಿಗ್ ಬರೋಷ್ಟವರೆಗೂ ನಾವ್ ಕಾದೇ ಇಲ್ಲ. ಅಣ್ಣನ್ ಕೇಳೋದ, ಅಣ್ಣ ಇದ್ ಹೆಂಗಡ ಅದ್ ಹೆಂಗಟ, ಅವ್ರು ಹೇಳ್ಬಿಡೋರು. ಸೊ ಬೇಗ ಮೆಚೂರು ಆಗ್ತಾ ಇದ್ವಿ, ಎಲ್ಲ ಅರ್ಥ ಆಗ್ತಿತ್ತು. ಅವರು ನಮ್ಮನ್ ಚಿಕ್ಕ ಹುಡುಗರ ತರ ಟ್ರೀಟು ಮಾಡ್ತಿರ್ಲಿಲ್ಲ. ಆರಾಮ್ ಎಲ್ಲಾರ ಜೊತೆ ಹೆಂಗಿರೋ ನಮ್ ಜೊತೆ ಹಂಗೆ ಇರೋರು. ಸೊ ಈಗಿನ ಮಕ್ಳಿಗೆ ಅದು ಹೋಗ್ತಿದೆ. ಇನ್ನೊಂದು ಹರಿ ಅವತ್ ಯಾವತ್ತೋ ಹೇಳ್ತಾ ಇದ್ದ, ಇವಾಗ ಸೋಷಿಯಲೈಸಿಂಗ್ ಅಂದ್ರೆ ಅವಾಗ ಯಾರೋ ಒಬ್ಬನಿಗೆ ಆಟ ಆಡಕ್ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ನ್ ಹೋಗ್ಬಿಟ್ಟು ಒಪ್ಪಿಸ್ಬೇಕು ಅವ್ರ ಅಪ್ಪ ಬಿಡಿ ಆಡಕ್ಕೆ. ಅದೆಲ್ಲ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅಲ್ಲ ಮಚ. ಆಗ್ಲೇ ನಮ್ಗೆ ದೊಡ್ಡವ್ರನ್ನ ಡೀಲ್ ಮಾಡೋದು ಅಷ್ಟು ಇದು ಗೊತ್ತಾಗಿದ್ದು. ಮತ್ತೆ ಅವಾಗೆಲ್ಲ ಹೆಂಗೆ ಗೊತ್ತಾ ಮಚ್ಚ, ನಮ್ಮನೆ ಹತ್ರ ಎಲ್ಲ ಒಂದು 30-40 ಸೈಟ್ 2 ಖಾಲಿ ಇದೆ ಅಂತ ಅನ್ಕೋ, ಪಕ್ಕದ ಸೈಟ್. ಈ ದೊಡ್ಡವರು ಅಣ್ಣಂದಿರೆಲ್ಲ ಇರೋರು, ಅವ್ರೆ ಅದನ್ನ ಕ್ಲೀನ್ ಮಾಡೋದು, ಶಾರ್ಟ್ ಪಿಚ್ ಆಡೋಕಂತ ಸಕ್ಕದಾಗಿ ಮಾಡೋರು. ಹೆಂಗ್ ಮಾಡೋರು ಅಂದ್ರೆ ಪಿಚ್ಗೆ ಒಂಥರ ಕ್ಲೀನ್ ಮಾಡೋದು, ಮಿಕ್ಕಿದೆಲ್ಲ ಎಲ್ಲ ನಾವೇ ಮಾಡ್ತಾ ಇದೀವಿ, ನಮ್ ಕೈಲೂ ಮಾಡ್ಸೋರು. ಆಮೇಲೆ ಅಲ್ಲಿ ಆಡ್ದಷ್ಟು ಮಜಾ ಬೇರೆ ಎಲ್ಲೂ ಇಲ್ಲ ಬಿಡು. ಏನ್ ಇಂಟ್ರೆಸ್ಟ್ ನೋಡ್, ನಾವ್ ಅವಾಗೆಲ್ಲ ಅಷ್ಟು ಆಡಿದ್ದಕ್ಕೆ ಈಗ್ಲೂ ನಮ್ಗೆ ನಾವು ಹೋಗ್ತಿವಿ, ಗ್ರೌಂಡ್ ಬುಕ್ ಮಾಡ್ಕೊಂಡು ಆಡ್ತೀವಿ. ನಮಗ್ ಅದೊಂದ್ ಅಭ್ಯಾಸ ಆಗ್ಬಿಟ್ಟಿದೆ. ಅದು ಆಡಿದ್ರೇನೆ ನಮಗೊಂಥರ ಸ್ಟ್ರೆಸ್ ರಿಲೀಸ್ ಆಗೋದು. ಪ್ಲಸ್ ನಮ್ ಕಂಟೆಂಟು ಅಷ್ಟೇ. ಏನಕ್ಕೆ ನಾವು ಸ್ಪೋರ್ಟ್ಸ್ ಚೂಸ್ ಮಾಡಿದ್ವಿ ಅಂದ್ರೆ ನಾವು ಅದನ್ನೇ ಮಾಡ್ಕೊಂಡ್ ಬಂದಿದ್ ಲೈಫ್. ಸೊ ಅದ್ ನಮ್ಗೆ ಒಂಥರ ಕಂಫರ್ಟ್ ಝೋನ್ ಇತ್ತು. ಸೊ ಅದನ್ನೇ ಯಾಕೆ ಪ್ರಮೋಟ್ ಮಾಡಬಾರ್ದು, ಮಕ್ಳು ಆಚೆ ಬಂದು ಆಡ್ತಾ ಇಲ್ಲ, ಅಟ್ಲೀಸ್ಟ್ ಆಡ್ಲಿ ಅಂದ್ಬಿಟ್ಟು. ಸೊ ಪ್ರಾಬಬ್ಲಿ ಅದೊಂದು ಡ್ರಾಬ್ಯಾಕ್ ಇದೆ ಈಗಿನ ಜನರೇಷನ್ ಅಲ್ಲಿ, ವೇರ್ ಆಗ್ತಾ ಇಲ್ಲ ಅದು. ಆಚೆ ಬಂದು ಆಡೋದು ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ಸೊ ಇಟ್ ಹ್ಯಾಸ್ ಬಿಕಮ್ ರಿಯಲ್ ವರ್ಸಸ್ ವರ್ಚುವಲ್. ನಮ್ಗೆ ಅವಾಗೆಲ್ಲ ಇದೆ ಅಲ್ವಾ ಜಿಮ್ ಅಂದ್ರೆ, ಸಪರೇಟ್ ಹೋಗ್ಬೇಕು. ನಮಗ್ ನೆಸೆಸಿಟಿ ಇರ್ಲಿಲ್ಲ, ಬಿಕಾಸ್ ಅಲ್ಲೇ ವರ್ಕೌಟ್ ಆಗೋಗೋದು. ಎಷ್ಟು ನಮ್ದು ಇಮ್ಯುನಿಟಿ ಎಲ್ಲಿರ್ಗೂ ಟೆಸ್ಟ್ ಮಾಡ್ಬೋದು ಅನ್ನೋದು ಆವಾಗ್ಲೇ ನಮ್ದು ಜಾಸ್ತಿ. ಮಚ್ಚ ಸಮ್ಮರ್ ಹಾಲಿಡೇಸ್ ಎಲ್ಲ ಬಂದ್ರೆ ಬೆಳಿಗ್ಗೆ ಹೋದ್ರೆ ರಾತ್ರಿವರೆಗೂ ರೋಡಲ್ಲೇ ತಿಂಡಿ ಕರಿತಾ ಇರೋರು, ಊಟಕ್ಕೆ ಕರಿತಾ ಇರೋರು. ನಾವ್ ಬೇಕಾದ್ರೆ ಅಲ್ಲೇ ಒಂದ್ ಎಗ್ ಪಫ್ ತಿನ್ನು, ಒಂದ್ ಜ್ಯೂಸ್ ಕುಡಿ, ಮತ್ತೆ ಆಡಕ್ ಸ್ಟಾರ್ಟ್ ಮಾಡು. ಪ್ಲಸ್ ಅವಾಗೆಲ್ಲ ಹೆಂಗೆಲ್ಲ ಅರೇಂಜ್ ಮಾಡ್ತಿದ್ರು ಅಂದ್ರೆ ಅಣ್ಣ ಗಿಣ್ಣ ಅವ್ರೆಲ್ಲ ಅವರೇ ಏನೋ ಮನೆಯಿಂದ ಒಂದ್ ಜ್ಯೂಸ್ ಗೀಸ್ ರಸ್ನ ಗಿಸ್ನ ಮಾಡ್ಕೊಂಡ್ ಬರೋದು, ಎಲ್ಲಾರ್ಗು ಕೊಡೋದು. ರೋಡ್ ಸೈಡ್ ಕುಲ್ಫಿ ಎಲ್ಲ ಮಾರ್ಕೊಂಡು ಹೋಗೋರು. ಆಮೇಲೆ ಇದಲ್ಲ ಮಚ್ಚ, ನಾವೇ ಇದ್ ಮಾಡ್ತಾ ಇದ್ವಿ, ಏನ್ ಹೇಳೋ, ಒಂದು ಟೂರ್ನಮೆಂಟ್ ತರ ನಡೆಸೋದು, ಆಡೋದು,
ರಸ್ನ ತರೋದು, ಮಜಾ ಮಾಡೋದು, ಪೀಸ್ ಒಂಥರ ಆ ಲೈಫ್ ಕ್ರೇಜ್ ಇತ್ತು ಮಚ್ಚ. ಸಮ್ಮರ್ ಹಾಲಿಡೇಸ್ ಕಾಯ್ತಿದ್ವಿ, ಹೌದು. ಯಾವಾಗ ಬರೋದ್ ಗುರು, ಏನೇನ್ ಮಾಡೋದ್ ಗುರು, ಫುಲ್ಲು ಅದು ಇದು ಅಂದ್ಬಿಟ್ಟು. ಇಲ್ಲ ಸೈಕಲ್ ಎತ್ಕೋ, ಓಡಾಡು ಫುಲ್ಲು, ಸೈಕಲ್ ಅಲ್ಲೇ ಗೇಮ್ಸ್ ಎಲ್ಲ ಆಡ್ತಿದ್ರಲ್ಲಪ್ಪ. ಸ್ಟೆಪ್ಸ್ ಇಳಿಸೋದು, ಸ್ಟೆಪ್ಸ್ ಹತ್ಸೋದು. ಆಮೇಲೆ ಸೈಕಲ್ ಕೆಲವನ ಹತ್ರ ಇಲ್ಲ ಅಂದ್ರೆ ಬಾಡಿಗೆ ಸಿಗೋದಲ್ಲ ಅವಾಗ ಸೈಕಲ್, ಸೈಕಲ್ ಶಾಪ್ ಅಲ್ಲಿ ಬಾಡಿಗೆ ತರೋದು. ಅದು ಈ BMX ಸೈಕಲ್ ಗಳು ಸಿಗೋದು, ಅದನ್ನ ತಂದ್ಬಿಡೋದು. ಸಮ್ಮರ್ ಹಾಲಿಡೇಸ್ ತುಂಬಾ ಮನ್ಸಿಗೆ ತುಂಬಾನೇ ನೋವಾಗೋ ಪಾರ್ಟ್ ಅಂದ್ರೆ ಏನ್ ಗೊತ್ತಾ, ಬೆಸ್ಟ್ ಫ್ರೆಂಡ್ ಅವನು ಇನ್ನೇನ್ ಒಂದ್ ವಾರ ಸಮ್ಮರ್ ಹಾಲಿಡೇಸ್ ಆಗಿದ ತಕ್ಷಣನೇ ಅಜ್ಜಿ ಮನೆಗೆ ಹೋಗ್ತಾ ಇದೀನಿ ಮಚ್ಚ ಹೊಟ್ಬಿಡ್ತಾ ನೋಡು. ಅವಾಗ ಅವ್ನು ಇಡೀ ಸಮ್ಮರ್ ಅವಾಗಂತೂ ಬೇಕಂಗ್ ಅದೇ ಈಗಿನ ಮಕ್ಳಿಗೆ ಸಮ್ಮರ್ ಹಾಲಿಡೇಸ್ ಈಚೆ ಬನ್ನಿ ಅಂದ್ರೆ ಟ್ಯಾನ್ ಹಾಕ್ತಿವಿ, ಅದಾಕ್ತಿವಿ ಅಂತ. ಅಲ್ಲ ಅವ್ರು ರೆಡಿ ಇದ್ರು ಪೇರೆಂಟ್ಸ್ ಬಿಡಲ್ಲ, ಬೇಡ ಕಣೋ ಇದು ಬೇಡ, ಪೇರೆಂಟ್ಸ್ ಬಿಡಲ್ಲ, ಜೊತೆಗೆ ಇವ್ರು ಅಷ್ಟೇ ಗ್ಲಾಮರ್ ಇವ್ರಿಗೆಲ್ಲ. ಮತ್ತೆ ನಾವ್ ಗೊತ್ತಾ ಮಚ್ಚ, ಬರೀ ನಮ್ಮ ಏರಿಯಲ್ಲಿ ಅಷ್ಟೇ ಅಲ್ಲ ಆಡ್ತಾ ಇದ್ದಿದ್ದು, ಅಜ್ಜಿ ಮನೆ ಹತ್ರನು ಬ್ಯಾಚ್ ಇಡ್ತಾ ಇದ್ವಿ. ಅಲ್ಲೊಂದ್ ಗ್ರೂಪ್ ರೆಡಿ ಇರೋದು. ಕರೆಕ್ಟ್. ನಾವ್ ಎಷ್ಟೋದ್ರು ಅಡಾಪ್ಟ್ ಆಗ್ತಾ ಇದ್ವಿ, ಎಲ್ಲಾರ ಜೊತೆ ಹೊಂದ್ಕೊಂಡು ಹೆಂಗೋ ಆಡ್ಬಿಡ್ತಾ ತುಂಬಾ ಜನ ಫ್ರೆಂಡ್ಸ್ ನಿಂಗೆ, ಎಲ್ಲಿಂದ ಎಲ್ಲ ಹೋದ್ರು ಫ್ರೆಂಡ್ಸ್. ಸೊ ನೀನ್ ಎಲ್ಲಿದ್ರು ಆರಾಮಾಗಿರ್ತಿದ್ದೆ, ಯು ನ್ಯೂ ಹೌ ಟು ಸ್ಪೆಂಡ್ ಟೈಮ್. ಈಗ ನೀನ್ ಎಷ್ಟೊಂದ್ ಜನರು ಹೇಳ್ತೀಯಲ್ಲ ಮಚ್ಚ, ಇವಾಗ ಲಾಕ್ ಡೌನ್ ಎಲ್ಲ ಬಿದ್ದಾಗ ಹೆಂಗೂರು ಟೈಮ್ ಸ್ಪೆಂಡ್ ಮಾಡೋದು ಅನ್ನೋರು. ನಮಗ ಆ ಪ್ರಾಬ್ಲಮ್ ಯಾವತ್ತೂ ಬಂದೇ ಇಲ್ಲ ಲೈಫಲ್ಲಿ. ನಮಗ್ ಗೊತ್ತಿತ್ತು, ಇದಿಲ್ಲ ಅದು ಮಾಡ್ತೀವಿ, ಅದಿಲ್ವಾ ಟಿವಿ ನೋಡ್ತೀನಿ, ಅದಿಲ್ಲ ಇದ್ ಮಾಡ್ತೀನಿ. ಸೊ ಈಗ ಅದೇ ಮಚ್ಚ, ರಿಯಲ್ ವರ್ಸಸ್ ವರ್ಚುವಲ್ ಆಗ್ಬಿಟ್ಟಿದೆ. ದೇ ಆರ್ ಇನ್ ದೇರ್ ಓನ್ ವರ್ಲ್ಡ್. ಈಗ ಇನ್ನ VR GR ಅದ್ರಲ್ಲಿ ಇನ್ನ ನಿಮ್ದು ವರ್ಲ್ಡ್ ಕ್ರಿಯೇಟ್ ಮಾಡ್ಕೋಬಹುದು, ಏನೇನೋ ಬರ್ತಾ ಇದೆ. ಸೊ ಬರೀ ಇವ್ರು ದೇ ಆರ್ ಇನ್ ಅ ಝೋನ್ ವೇರ್ ದೇ ಆರ್ ಟ್ರೈಂಗ್ ಟು ಬಿಲ್ಡ್ ಅ ವರ್ಲ್ಡ್ ಆಫ್ ದೇರ್ ಓನ್, ಹೊರತು ರಿಯಲ್ ವರ್ಲ್ಡ್ ಬರಕ್ ಇಷ್ಟನೇ ಇಲ್ಲ. ಆದಷ್ಟು ಒಂಟಿ ಇರೋದೇ ಇಷ್ಟ ಆಗ್ತಾ ಇದೆ. ಆ ಒಂಟಿತನನು ಏನು ಪರ್ಸ್ಪೆಕ್ಟಿವ್ ಕೂತ್ಕೊಂಡು ಯೋಚನೆ, ಆ ಒಂಟಿತನನು ಅಲ್ಲ. ಸುಮ್ನೆ ಅವ್ರೊಳಗೆ ಅವರೇ ಮುಳುಗೋಗಿ ಅವ್ರದೇ ಒಂದ್ ಪ್ರಪಂಚ ಬಿಟ್ರೆ ಹೊರಗಿನ ಲೋಕನ್ ಜೊತೆ ಮರ್ಜಾ ಆಗ್ತಾ ಇಲ್ಲ. ಅವರು ಬರೀ ಬ್ರೈನ್ ಡೊಪಾಮಿನ್ ಇದು ಎರಡೇ ಕಾನ್ಸಂಟ್ರೇಟ್ ಮಾಡ್ತಾರೆ. ನಾವು ಮಣ್ಣು ಮೇಲೆ ಬೀಳೋದು, ಇಡೀ ಬಾಡಿ ಇನ್ವಾಲ್ವ್ ಆಗ್ಬೇಕು ನಾವೇನೇ ಮಾಡಿದ್ರು. ಈಗಿರೋರ್ಗೆ ಏನಂದ್ರೆ ನೀನ್ ಹೇಳ್ದಂಗ್ ಬರೀ ಮೈಂಡ್ ಯೂಸ್ ಮಾಡ್ಬೇಕು, ಅಲ್ಲೇ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಅದೇ ನಾನು ನೋಡಿದೀನಿ ಎಷ್ಟೊಂದು ಈ GTA 5 RP ಎಲ್ಲ ರೋಲ್ ಪ್ಲೇ ಎಲ್ಲ ಬರುತ್ತೆ, ಅಲ್ಲಿ ಅವರೇ ವರ್ಲ್ಡ್ ಕ್ರಿಯೇಟ್ ಮಾಡೋದು, ಅವ್ರು ಅಲ್ಲಿ ಗಾಡಿ ತಗೊಳೋದು, ಅಲ್ಲಿ ಫ್ರೆಂಡ್ಸ್ ಮಾಡೋದಂತೆ. ಅದೇ ಮಚ್ಚ, 1000 ಜನ ಫ್ರೆಂಡ್ಸ್ ನೀನ್ ಫೇಸ್ಬುಕ್ ಅಲ್ಲಿ ಇಟ್ಕೊಂಡು ಯೂಸ್ ಇಲ್ಲ, ಇಫ್ ನಿನ್ ಲೈಫ್ ಅಲ್ಲಿ ಕಷ್ಟ ಬಂದಾಗ ಒಬ್ನು ಬಂದಿಲ್ಲ ಅಂದ್ರೆ ಸೊ ವಾಟ್ ಈಸ್ ದ ಯೂಸ್? ಅದು ಅವ್ರಿಗೆ ಅರ್ಥ ಆಗ್ತಿಲ್ಲ. ಅಂಡ್ ಅದು ಐ ಡೋಂಟ್ ನೋ ಎಲ್ಲಿ ಹೋಗ್ತಿದ್ಯೇನೋ, ಇದು ಹೋಗ್ತಾ 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 ಅಂತೂ ಇನ್ನ ವರ್ಸ್ಟೇ ಆಗ್ತಾ ಹೋಗ್ತಾ ಇದೆ ಅದು ಬರ್ತಾ ಬರ್ತಾ. 1000 ಜನ ಫ್ರೆಂಡ್ಸ್ ಇವನು ಫೇಸ್ಬುಕ್ ಹೇಳ್ದಾಗ ನಂಗೆ ಒಂದ್ ಜ್ಞಾಪಕ ಬಂತ. ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ಪಕ್ಕದ ಮನೇಲಿ ನನ್ನ ಫ್ರೆಂಡ್ ಅವ್ರ ಅಪ್ಪ ಹೊಡಿತಾರೆ, ನಾನ್ ನಮ್ಮ ಅಮ್ಮನ ಹೆಂಗೋ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗಿ ಬಿಡ್ಸ್ಕೊಂಡ್ ಬರ್ತಾ ಇದ್ದೆ, ಹೊಡಿಬೇಡಿ ಆಂಟಿ ಹೊಡಿಬೇಡಿ ಅನ್ಬಿಟ್ಟು. ಅಂದ್ರೆ ರಿಯಲ್ ಆಗು ನಮ್ ಫ್ರೆಂಡ್ಸ್ ಅಕ್ಕಪಕ್ಕ ಮನೆಯವರೆಲ್ಲ ಇರ್ತಾ ಇದ್ವಲ್ಲ, ನಾವ್ ಹೆಂಗೋ ಅವ್ರನ್ನ ಬಿಡಿಸ್ಕೊಂಡ್ ಬರ್ತಾ ಇದ್ವಿ. ಅವ್ನ್ ಮುಂಚೆನೆ ಬಂದು ಹೇಳ್ಬಿಟ್ಟಿರೋ ಅವನು, ಮಗ ಇವತ್ತು ಹೆವಿ ಕಮ್ಮಿ ಬಂದಿದೆ ಮಾರ್ಕ್ಸ್, ನಮ್ಮ ಅಪ್ಪ ಪಕ್ಕ ಬೆಲ್ಟ್ ಎತ್ಕೊಂಡು ಹೊಡಿತಾರೆ ನೋಡಿ ಇವತ್ತು ಅಂದ್ಬಿಟ್ಟು ಬೈದಲ್ಲಿರೋನು. ನಾವು ಕರೆಕ್ಟ್ ಆಗಿ 8 ಗಂಟೆ ಅವ್ರ ಅಪ್ಪ ಬರೋರು, ಹೊಡಿಯಕ್ ಸ್ಟಾರ್ಟ್ ಮಾಡೋರು 8:30ಗೆ. ಅಷ್ಟೊಂದು ನಾವು ಏನೋ ಒಂದ್ ಮಾಡ್ಬಿಟ್ಟು ಹೆಂಗೋ ಅವ್ನ ಅದರಿಂದ ತಪ್ಪಿಸ್ತಾ ಇದ್ವಿ. ಈ ಮನಿ ಅಷ್ಟಲ್ಲಿ ಹೆಂಗ್ ಕದ್ಕೊಂಡ್ಬರ್ತಾರ ಹತ್ರ ಅವ್ನ ಅಲ್ಲಿಂದ ಕರ್ಕೊಂಬರೋದು ನಾವು. ಅದೆಲ್ಲ ಒಳ್ಳೆ ಮೆಮೊರೀಸ್ ಇತ್ತು ಬಿಡು. ಸೊ ಇನ್ನೊಂದು ಅದೇ ಮಚ್ಚ, ಇವಾಗ ಫ್ರೀ ಸ್ಪೇಸಸ್ ಇದೆ ಇವಾಗ, ಇತ್ತು ಆವಾಗ ವರ್ಸಸ್ ಈಗ ಕ್ರೌಡೆಡ್ ಆಗ್ಬಿಟ್ಟಿದೆ. ಸೊ ನಾವು ಮಕ್ಳಿಗೆ ಈಗ ರೋಡ್ ಬಂದು ಆಡ್ತಿಲ್ಲ ಅಂತ ಅವ್ರನ್ನೇ ಫುಲ್ ಕಂಪ್ಲೀಟ್ ಆಗಿ ಬ್ಲೇಮ್ ಹೇಳಕ್ಕೂ ಆಗಲ್ಲ. ಬಿಕಾಸ್ ಎಷ್ಟು ರೆವಲ್ಯೂಷನ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಮೆಟ್ರೋ ಗಿಟ್ರೋ ಅದು ಇದು ಬಂದು ರೋಡಲ್ಲಿ ಈಗ ಆಡೋದು ಇಟ್ ಇಸ್ ಇಂಪಾಸಿಬಲ್. ಬಟ್ ಸ್ಟಿಲ್ ದೇರ್ ಆರ್ ರಿಸೋರ್ಸಸ್, ಅಂದ್ರೆ ಗ್ರೌಂಡ್ಗಳು ಬಂದಿದೆ, ಅದು ಬಂದಿದೆ, ಇದು ಬಂದಿದೆ, ಆಡಕ್ಕಂತಾನೆ ಸ್ಪೇಸಸ್ಸು ಇದೆ. ಬಟ್ ಜನ ಬರ್ತಾ ಇಲ್ಲ. ನಮ್ಗೆ ಅವಾಗ ಹೆಂಗಿತ್ತು ಮಚ್ಚ, ರೋಡು ಕ್ರಾಸ್ ರೋಡ್ಗಳು ಫುಲ್, ಈಗ ಪಿಚ್ ಗಿಚ್ ಅಂತಾರಲ್ಲ, ಫುಲ್ ಹಳ್ಳಾಗಿಲ್ಲದ ಪಿಚ್ಗಳು, ಅಲ್ಲೇ ಕ್ರಿಕೆಟ್ ಆಡ್ತಾ ಇದ್ವಿ, ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಬಟ್ ಈಗ ನಿನ್ನ ಹತ್ರ ರಿಸೋರ್ಸಸ್ ಇದ್ರೂ ಆಡಕ್ ಆಗ್ತಿಲ್ಲ, ಬಟ್ ರೋಡ್ ಬರ್ತಿಲ್ಲ ಅನ್ನೋದನ್ನ ನಾವು ಅವ್ರ ಮೇಲೆ ಬ್ಲೇಮ್ ಹೇಳಕ್ ಆಗಲ್ಲ. ಬಿಕಾಸ್ ಈಗ ಆಗದೇ ಇಲ್ಲ, ಈಗಿರೋ ಟ್ರಾಫಿಕ್, ಈಗಿರೋ ಇದಕ್ಕೆ ಈ ಫುಲ್ ಕಂಜೆಷನ್. ಅಲ್ಲ ಪ್ಲಸ್ ಅವಾಗೆಲ್ಲ ಎಷ್ಟು ಗಾಡಿಗಳು ಬರತ್ತೆ ನಾವು ರೋಡಲ್ಲಿ ಆಡ್ತಿದ್ವಿ, 1 ಅವರ್ಗೆ ಒಂದ್ ಯಾವ್ದೋ ಗಾಡಿ ಬರೋದೇನೋ. ಈಗ ಅವ್ರು ಆಡ್ತಿದ್ರೆ 2 ನಿಮಿಷಕ್ಕೆ ವಿಕೆಟ್ ತೆಗಿಬೇಕೇನೋ. ಸೊ ಅವ್ರ ಮೇಲೆ ಕಂಪ್ಲೀಟ್ ಹೇಳಕ್ಕೂ ಆಗಲ್ಲ. ಬಟ್ ಸ್ಟಿಲ್ ಅವರ್ ಕನ್ಸರ್ನ್ ಇದು, ಆ ಕಲ್ಚರೇ ಹೋಗ್ತಾ ಇದೆ, ಆಟ ಆಡೋ ಅನ್ನೋದೊಂದು ಕಲ್ಚರೇ ಅದು. ಬಟ್ ಅದೇ ಈಗಿನ ಜನರೇಷನ್ ಆಪರ್ಚುನಿಟಿ ಜಾಸ್ತಿ ಇದೆ ಬ್ರೋ. ಈಗ ನೋಡಿ, ನಮ್ಗೆ ಗ್ರೌಂಡ್ ಅನ್ನೋ ಕಾನ್ಸೆಪ್ಟೇ ಇರ್ಲಿಲ್ಲ. ಈಗ ಎಷ್ಟೊಂದು ಆರ್ಗನೈಸೇಷನ್ಸ್ ಅವರೇ ಗ್ರೌಂಡ್ ಮಾಡಿ, ಪಿಚ್ ರೆಡಿ ಮಾಡಿ, ಲೈಟಿಂಗ್ಸ್ ಎಲ್ಲ ಬಿಡ್ತಾವ್ರೆ, ರಾತ್ರಿ ಆದ್ರೂ ಬಂದ್ ಆಡ್ರಿ ಪರವಾಗಿಲ್ಲ ಅಂತ. ಹಂಗ್ ನೋಡಕ್ ಹೋದ್ರೆ ಆಪರ್ಚುನಿಟಿನೂ ಇದೆ, ಬಟ್ ಯೂಸ್ ಪ್ರಾಬಬ್ಲಿ ಎಕ್ಸ್ಪೀರಿಯನ್ಸ್ ಆಫ್ ಲೈಫ್ ಅವ್ರು ಹಂಗ್ ಬೆಳೆದ್ ಬಂದೇ ಇಲ್ಲ ಇದ್ರು ಅವ್ರಿಗೆ. ಅಂದ್ರೆ ಇವಾಗ ನೋಡ್ ಮಚ್ಚ, ಆಪರ್ಚುನಿಟೀಸ್ ಒಂದು ನೀನ್ ಹೇಳ್ದಂಗೆ, ಇನ್ನೊಂದು ದೇರ್ ಆರ್ ಎಕ್ವಿಪ್ಮೆಂಟ್ಸ್ ಅವೈಲಬಲ್ ಅಲ್ಲ ಮಚ್ಚ. ಅವಾಗೆಲ್ಲ ನಮ್ ಬ್ಯಾಟ್ ಗಳೆಲ್ಲ ಏನು ಮಾಡಿಸ್ಕೊಂಡ್ ಬರ್ತಾ ಇದ್ದಿದ್ದು, ಅದು ಇದು ಯಾರೋ ಒಬ್ಬನ ಹತ್ರ ಬ್ಯಾಟ್ ಇರೋದು, ಅವ್ನ್ ಬಂದಿಲ್ಲ ಅಂದ್ರೆ ಅವತ್ ಮ್ಯಾಚೇ ಇಲ್ಲ. ಈಗ ಹಂಗಲ್ಲ, ಎವ್ರಿ ಕಿಡ್ ಹ್ಯಾಸ್ ದಿ ಕೆಪಾಸಿಟಿ ಟು ಬೈ ಬ್ಯಾಟ್ಸ್, ಬೈ ಬಾಲ್ಸ್ ಎಲ್ಲ ಇದೆ. ಬಟ್ ಪ್ರಾಬಬ್ಲಿ ಅವ್ರು ಹಂಗ್ ಬೆಳೆದೇ ಬಂದಿಲ್ಲ.
ಅವ್ರಿಗೆ ಗೇಮ್ ಇಂಪಾರ್ಟೆನ್ಸ್ ಇಲ್ಲ ಅವ್ರ ಲೈಫ್. ಅವ್ರು ಹೆಂಗಂದ್ರೆ ಗೇಮ್ ಇಲ್ಲ ಅಂತ ನಡೆಯುತ್ತೆ ಅನ್ನೋ ತರ ಆಗ್ಬಿಟ್ಟಿದೆ. ಬಟ್ ನಮಗೆ ಗೇಮ್ಸೇ ಮುಖ್ಯ ನಮ್ ಲೈಫ್ ಅಲ್ಲಿ. ಎಷ್ಟೇ ಏನೇ ಕೊಡು ವರ್ಚುವಲ್ ಬೇರೆ ಅದಿದು ಗೇಮ್ಸ್ ಅದೆಲ್ಲ ನಾವು ಬೇಗ ಬೋರ್ ಆಗ್ಬಿಡ್ತೀವಿ ಅನ್ಸದಲ್ಲ. ಅಂಡ್ ಪ್ರಾಬಬ್ಲಿ ಮಚ ನನ್ ಪ್ರಕಾರ ಇದು ಇರ್ಬೋದಾ ಅಂದ್ರೆ ಫಾರ್ ಅಸ್ ವಿ ಹ್ಯಾಡ್ ಲೆಸ್ ಡಿಸ್ಟ್ರಾಕ್ಷನ್ಸ್ ಅಲ್ಲ. ನಮಗೆಲ್ಲ ಫೋನ್ ಗಿನ್ ಸಿಕ್ಕಿದ್ ಯಾವಾಗ ಮಚ್ಚ ಕಾಲೇಜಿಗೆ ಬಂದ್ಮೇಲೆ. ಈಗ ಚಿಕ್ಕ ಚಿಕ್ಕ ಮಕ್ಳ ಕೈಗೆ ಫೋನ್ ಕೊಟ್ಬಿಡ್ತಾರೆ. ದೇ ಹ್ಯಾವ್ ಸೋ ಮೆನಿ ಡಿಸ್ಟ್ರಾಕ್ಷನ್ಸ್. ಸೊ ಇವಾಗ ಅವ್ರಿಗೆ ಆಡಕ್ ಬಿಟ್ಟಾಗ್ಲು ನಾನು ಒಬ್ಸರ್ವ್ ಮಾಡಿದೀನಿ, 4-5 ಜನ ಹುಡುಗರು ಕುತ್ಕೊಂಡು ಅಲ್ಲೇ ಫೋನ್ ಅಲ್ಲೇ ನೋಡ್ಕೊಂಡು ಮಾತಾಡ್ಕೊಂಡಿರ್ತಾರೆ ಬಿಟ್ರೆ ಆಡಲ್ಲ. ಆಡ್ತೀವಿ ಅಂತ ಹೇಳಿ ಬಂದಿರ್ತಾರೆ ಹೊರಗಡೆ, ಬಟ್ ಆಡಲ್ಲ. ನಮಗೆ ಆ ಲೆವೆಲ್ ಡಿಸ್ಟ್ರಾಕ್ಷನ್ಸ್ ಇಲ್ಲಲ್ಲ. ನಾವು ಆಡಕ್ ಹೊರಟಿವಿ ಅಂದ್ರೆ ಆಡಕ್ಕೆ ಹೋಗಿರೋದು ನಾವು, ನಮಗ್ ಬೇರೆ ಏನ್ ಕೆಲಸ ಗೊತ್ತಿಲ್ಲ. ಸೊ ಪ್ರಾಬಬ್ಲಿ ಅವ್ರಿಗೆ ಡಿಸ್ಟ್ರಾಕ್ಷನ್ಸ್ ಹೆವಿ ಇದೆ. ಗೇಮ್ ಸ್ಟಾರ್ಟ್ ಆಗಿದೆ ನಮ್ದು ಆ ಫಿಸಿಕಲ್ ಗೇಮ್ಸ್. ಇವ್ರ ಲೈಫ್ ಅಲ್ಲಿ ಗೇಮ್ ಅಂತ ಬಂದಿರೋದೇ ವರ್ಚುವಲ್. ಓಕೆ, ಅದು ಅವ್ರಿಗೆ ಆಪ್ಷನಲ್ ಆಗೋಯ್ತು. ನಮ್ಗೆ ಇದು ನಮಗ್ ಆಪ್ಷನ್ ಇರ್ಲಿಲ್ಲ. ಮಜಾ ಬೇಕು ಅಂದ್ರೆ ಆಡ್ಲೇಬೇಕು. ಫಸ್ಟ್ ಮೊಬೈಲ್ ಬಂದೆ ಆಮೇಲೆ ಇದ್ ನಮ್ಗೆ ಹೇಳ್ಕೊಟ್ಟಿದ್ರೆ ನಾವು ಹೆಂಗ್ ಆಗ್ತಿದ್ವೋ ಗೊತ್ತಿಲ್ಲ. ಹೌದು. ಅಂಡ್ ಅದೇ ಹೇಳ್ದಂಗೆ ಡಿಸ್ಟ್ರಾಕ್ಷನ್ಸ್ ಅಲ್ಲ. ದೇ ಹ್ಯಾವ್ ಕಂಪ್ಯೂಟರ್ಸ್, ದೇ ಹ್ಯಾವ್ ಫೋನ್ಸ್, ದೇ ಹ್ಯಾವ್ ಸೋ ಮೆನಿ ಗೇಮ್ಸ್ ಅವೈಲೇಬಲ್. ನಮಗ್ ಹಂಗ ಇರ್ಲಿಲ್ಲ ಅಲ್ಲ ಮಚ್ಚ. ಪ್ರಾಬಬ್ಲಿ ಅದು ಒಂದ್ ರೀಸನ್ ಇರ್ಬೋದೇನೋ ನಾವ್ ಹಿಂಗಿರೋದಕ್ಕೆ. ಸೊ ಮೊಬೈಲ್ಗಳಿಗೆ ಗೇಮ್ ಬಂದ್ಬಿಟ್ಟಿದೆ, ಇನ್ನೇನ್ ಸಿಸ್ಟಮ್ಗೆ ಅಂತ ಕಾಯ್ಬೇಕು. ಒಂದ್ ಮೊಬೈಲ್ ಇದ್ರೆ ಸಾಕು, ಪಬ್ಜಿ ಅಂತೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು. ಅಂಡ್ ಕ್ರೇಜಿಯಸ್ಟ್ ಪಾರ್ಟ್ ಅಂದ್ರೆ ನಮ್ ಜನರೇಷನ್ದು, ಐ ಥಿಂಕ್ ವಿ ಆರ್ ದಿ ಓನ್ಲಿ ಜನರೇಷನ್ ಹೂ ಹ್ಯಾಸ್ ಬಿನ್ ಥ್ರೂ ದಿಸ್ ಟೆಕ್ನಾಲಜಿಕಲ್ ರೆವಲ್ಯೂಷನ್. ಆಫ್ಟರ್ ಎರಡು ಅಂದ್ರೆ ಏನು ಇಲ್ದಿದ್ದಾಗೂ ನೋಡಿದ್ವಿ, ಸ್ಲೋಲಿ ಒಂದ್ ಫೋನ್ ಬಂದಿದ್ನು ನೋಡಿದ್ವಿ, ಕಂಪ್ಯೂಟರ್ಸ್ ಬಂದಿದ್ದು ನೋಡಿದ್ವಿ, ಎಲ್ಲಾ ನೋಡಿದ್ವಿ, ನಾವು ಯೂಸ್ ಮಾಡಿದ್ವಿ. ಈಗ ಇಷ್ಟು ಪೀಕ್ ಹೋಗಿರೋದು ನೋಡ್ತಾ ಇದೀವಿ ನಾವು. ಬಟ್ ಅದೇ ಈಗೀಗ ಹುಡ್ತಿರೋ ಮಕ್ಕಳಿಗೆ ದೇ ಡೋಂಟ್ ನೋ ಅ ಲೈಫ್ ವಿದೌಟ್ ಟೆಕ್ನಾಲಜಿ ಅಲ್ಲ ಮಚ್ಚ. ಟೆಕ್ನಾಲಜಿ ಅವ್ರಿಗೆ ಅದ್ ಗೊತ್ತೇ ಇಲ್ವಲ್ಲ. ಹೌ ಇಸ್ ಲೈಫ್ ವಿದೌಟ್ ಟೆಕ್ನಾಲಜಿ? ಅವ್ರಿಗೆಲ್ಲರೂ ನೀನು ಇಲ್ಲ ಫೋನ್ ಯೂಸ್ ಮಾಡಂಗೆ ಇಲ್ಲ ಅಂದ್ರೆ ಅವ್ರಿಗೆ ವಿಚಿತ್ರ ಅನ್ಸ್ಬಿಡ್ಬೋದು. ಹೆಂಗಿದು ಅಂದ್ಬಿಟ್ಟು ಅವ್ರಿಗದು ಏನ್ ಹೇಳ್ತಾವ್ರಿ ಇವರು, ಸೆನ್ಸ್ಲೆಸ್ ಅನ್ಸ್ಬಿಡ್ಬೋದು ಅವ್ರಿಗೆ ಈ ಟಾಪಿಕ್. ಬಟ್ 90s ಅವ್ರು ಇದನ್ನ ನೋಡ್ತಿರೋರ್ಗೆ ಅವ್ರಿಗೆ ಅದು ಅನ್ಸುತ್ತೆ, ಹೌದು ರಿಲೇಟ್ ಆಗತ್ತೆ. ಸೊ ಅದೇ ಕಂಪ್ಲೀಟ್ ಆಗಿ ಅವ್ರ ಮೇಲೂ ಹಾಕಕ್ ಆಗಲ್ಲ. ದೇರ್ ಆರ್ ಅ ಲಾಟ್ ಆಫ್ ಫ್ಯಾಕ್ಟರ್ಸ್ ಅಲ್ಲಿ. ಬಟ್ ಇದು ನನ್ನ ಪ್ರಕಾರ ಪ್ರಾಬಬ್ಲಿ ಇವಾಗ ಹೆಂಗೆ ಅಂದ್ರೆ ನಾವು ಇದಲ್ಲ ಮಚ್ಚ, ಇವಾಗ ವಿ ಆರ್ 90s ಕಿಡ್ಸ್. ಸೊ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ದಟ್ ನಮಗ್ ಹುಟ್ಟೋ ಮಕ್ಳಿಗೆ ವಿ ಶೋ ಬೋತ್ ದ ಲೈಫ್. ಅದು ಪೇರೆಂಟ್ಸ್ ನಾವ್ ಹೇಳ್ಬೇಕು. ಅವ್ರು ತೋರ್ಸೇ ಇಲ್ಲ ಅಂತ ಹೇಳಿದ್ರೆ, ಈಗ ನಿನ್ ಜನರೇಷನ್ ಅಲ್ಲಿ ಇದೇ ಇದೆ. ಇವಾಗ ಮಗು ಅಳ್ತಿದೆ, ಫೋನ್ ಕೊಟ್ಬಿಡು. ಏನೋ ಒಂದ್ ತಲೆ ತಿಂತಾನೆ, ಫೋನ್ ಕೊಟ್ಬಿಡು. ಎಲ್ಲದಕ್ಕೂ ಸೊಲ್ಯೂಷನ್ ಫೋನ್ ಇವಾಗ. ಸೊ ಪ್ರಾಬಬ್ಲಿ ಅದ್ ನಾವ್ ಮಕ್ಳ ಮೇಲೆ ಹೇಳಕ್ ಆಗದೇ ಇಲ್ಲ. ಜೊತೆಗೆ ನಮ್ ಟೈಮ್ ಅಲ್ಲೆಲ್ಲ ನಮ್ ಪೇರೆಂಟ್ಸ್ ನಮ್ ಕೇರ್ ಅಂದ್ರೆ ಒಂಥರ ಭಯನೇ ಇರ್ತಿಲ್ಲ ನಮ್ ಬಗ್ಗೆ. ಏನಾದ್ರೂ ಅದೆಲ್ಲ ಕೇರಲ್ಲ. ಬಟ್ ಇವಾಗ ಒಂಚೂರು ಮನೇಲೆ ಬಿದ್ರೇನೆ ಹೆಂಗೆ ಲೆವೆಲ್ ಕೇರ್ ತೋರಿಸ್ತಾರೆ, ಬೆಳೆಸ್ಬಿಟ್ಟವ್ರ. ನಮ್ಗೆಲ್ಲ ಈಗ ದೊಡ್ಡವ್ರ ಕಾಲೇಜಿಗೆ ಬರ್ತಾ ಬರ್ತಾ ರಾತ್ರಿ ಲೇಟ್ ಆಯ್ತು ಅಂದ್ರೆ ನನ್ ಮಗ ಎಲ್ಲೋಗವ್ ನೀನು ಅಂತ ಟೆನ್ಷನ್ ಆವಾಗಿತ್ತು ಹೊರತು, ಸ್ಕೂಲಲ್ಲೆಲ್ಲ ಇದ್ದಾಗ ನಮ್ಮ ಅಪ್ಪ ಅಮ್ಮಂಗ್ ಲೇಟ್ ಆದ್ರೂ ತಲೆನೇ ಕೆಡ್ಸ್ಕೊಂತಿರ್ಲಿಲ್ಲ. ಗೊತ್ತು ಅವ್ರಿಗೆ ಎಲ್ಲ ಆಟ ಆಡ್ತಾ ಬಿದ್ದಾವ್ ನೀವು, ಬರ್ತಾನ್ ಬಿಡ ಆಮೇಲೆ ಅಂದ್ಬಿಟ್ಟು. ಸೊ ಅದೇ ಅದು ಪ್ರಾಬಬ್ಲಿ ಐ ಥಿಂಕ್ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ. ಅಂಡ್ ಅವ್ರ ಅಣ್ಣ ಆಗಿರ್ಬೋದು, ಅಡಲ್ಟ್ ಆಗಿರ್ಬೋದು, ಇಫ್ ಹಿ ಇಸ್ ಅ 90s ಕಿಡ್ ಆರ್ ಹಿ ಹ್ಯಾಸ್ ಬಿನ್ ಥ್ರೂ ಅ ಜರ್ನಿ ಲೈಕ್ ದಿಸ್, ಅವನು ಇಲ್ಲ ನೀನ್ ಆಡು ಬಾ ನನ್ ಜೊತೆ ಆಡು. ನನ್ ಪ್ರಕಾರ ಆತರ ಒಬ್ರು ಅಡಲ್ಟ್ ಇರೋ ಆಡಿಸ್ತಾರೆ. ಸಿಂಗಲ್ ಚೈಲ್ಡ್ ಪ್ರಾಬ್ಲಮ್. ಅದೊಂದು ರೀಸನ್ ಕರೆಕ್ಟ್. ಈಗ ಮೋಸ್ಟ್ ಆಫ್ ದಮ್ ಇರೋದೆಲ್ಲ ಸಿಂಗಲ್ ಚೈಲ್ಡ್ ಇರೋದು. ನಮ್ಗೆಲ್ಲ ನಮ್ ಅಣ್ಣ ಎಲ್ಲ ಇರ್ತಿದ್ರು, ನಾವ್ ನಾನು ಅಷ್ಟೇ ಕೆಲವು ಸಲ ನನ್ಗೆ ಆಡಕ್ಕೂ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ನಮ್ಮ ಅಣ್ಣ ಕೆಲವು ಸಲ ಕರ್ಕೊಂಡು ಹೋಗೋನು, ಏನ್ ಮನೇಲೆ ಇರ್ತೀಯ ನಡಿ ಅಂತೆಲ್ಲ ಕರ್ಕೊಂಡು ಆಡ್ಸಿರೋದಿದೆ. ಸೊ ಅದು ಒಂದು ಫ್ಯಾಕ್ಟರ್ ಇದೆ ಆಕ್ಚುಲಿ. ಹೌದು, ಸಿಬ್ಲಿಂಗ್ಸೇ ಇಲ್ಲ ಈಗ ಯಾರಿಗೂನು ಆಡಕ್ಕೆ. ಪಾಪ ಅವ್ರ ಏನ್ ಮಾಡ್ತಾರೆ, ಮನೇಲಿ ಒಬ್ಬರೇ ಇರ್ತಾರೆ. ಜೊತೆಗೆ ಪೇರೆಂಟ್ಸ್ ಬೇರೆ ವರ್ಕಿಂಗ್ ಪೇರೆಂಟ್ಸ್ ಬೇರೆ, ಇಬ್ರು ಮನೇಲೂ ಇರಲ್ಲ ಅವ್ರ ಅಪ್ಪ ಅಮ್ಮ. ಅದೇ ಅವ್ರು ಅವಾಗ ದೇ ಗೋ ಆನ್ ಟು ಟೆಕ್ನಾಲಜಿ ಹಿಡ್ಕೊಂಡು ಆಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಇವಾಗ ಹೆಂಗ್ ಗೊತ್ತಾ ಮಚ್ಚ, ಮೈ ನೆಕ್ಸ್ಟ್ ಟಾಪಿಕ್ ಇಸ್, ಇವಾಗ ನಮಗೆ ಈಗ ಇವ್ರಿಗೆ ಎಷ್ಟೆಲ್ಲ ಇದೆ ಅಂತ ಹೇಳಿದ್ರೆ ಆಪ್ಷನ್ಸ್, ಯಾವ್ದೋ ಒಂದ್ ಚಿಕ್ಕದ ಅವ್ರನ್ನ ಎಕ್ಸೈಟ್ ಮಾಡಕ್ ಸಾಧ್ಯನೇ ಇಲ್ಲ. ದೇರ್ ಡೋಪಮೀನ್ ಇಸ್ ಗೆಟಿಂಗ್ ಹಿಟ್ ಎವ್ರಿ 5 seconds. ಸೊ ಫಾರ್ ದೆಮ್ ಸಮಥಿಂಗ್ ಸ್ಮಾಲ್ ವಿಲ್ ನೆವರ್ ಎಕ್ಸೈಟ್ ದೆಮ್. ನಮಗ್ ಹೆಂಗಿತ್ತು ಹೇಳು, ನಾರ್ಮಲ್ ಸ್ಕೂಲ್ ಇವಾಗ ಸಮ್ಮರ್ ಹಾಲಿಡೇಸ್ ಮುಗ್ದು ಸ್ಕೂಲ್ ಸ್ಟಾರ್ಟ್ ಆಗೋವಾಗ ಹೊಸ ಬುಕ್ ಕೊಡೋರಲ್ಲ ಮಚ್ಚ, ಓದ್ತಿರ್ಲಿಲ್ಲ. ಬಟ್ ಅದನ್ನ ಹೋಗಿ ಈಸ್ಕೊಳಕ್ಕೆ ಏನೋ ಒಂಥರ ಖುಷಿ. ಏನಕ್ ಖುಷಿ ಗೊತ್ತಿಲ್ಲ, ಇದಕ್ಕೆ ಕುತ್ಕೊಂಡು ಬೈಂಡಿಂಗ್ ಸ್ಮೆಲ್ ಸೂಪರ್. ಆಮೇಲೆ ಅಮ್ಮನ ಜೊತೆ ಕೂತ್ಕೊಂಡು ಆ ಬ್ರೌನ್ ಕಲರ್ ಅದ್ರದ್ದು ಕವರ್ ಹಾಕೋದು, ಆಮೇಲೆ ಆ ಲೇಬಲ್ಸ್ ನನಗೆ ಪವರ್ ರೇಂಜರ್ಸ್ ಬೇಕು. ಸೊ ನೋಡಿ ನಮಗ್ ಅದ್ರಲ್ಲೇ ಅಷ್ಟು ಖುಷಿ ಸಿಕ್ತಿತ್ತು. ಈಗಿನ ಜನರೇಷನ್ ಇದೆಯಾ ಆತರ ಎಲ್ಲ ಬೈಂಡಿಂಗ್ ಎಲ್ಲ ಮಾಡ್ತಾರ ಗೊತ್ತಿಲ್ಲ, ಪ್ರಾಬಬ್ಲಿ ಆ ಏಜ್ ಗ್ರೂಪ್ ಯಾರು ನೋಡೇ ಇಲ್ಲ.
ಅಷ್ಟು ಗೊತ್ತಿಲ್ಲ, ಬಟ್ ದಟ್ ಇಸ್ ಒನ್ ಐ ಡೋಂಟ್ ಥಿಂಕ್ ದೇ ಆರ್ ಎಕ್ಸೈಟೆಡ್ ಅಬೌಟ್ ಇಟ್ ಅಂತಿರೋದು ನಾನು. ನಮ್ಗೆ ಸ್ಕೂಲ್ ಸ್ಟಾರ್ಟ್ ಮುಂಚೆ ಅದೇ ಎಕ್ಸೈಟ್. ಇನ್ನೊಂದೇನಂದ್ರೆ ಫ್ರೆಂಡ್ಸ್ ನ ಎಲ್ಲ ಒಂದ್ ಎರಡು ಆಫ್ಟರ್ ಸಮ್ಮರ್ ಹಾಲಿಡೇಸ್ ಸಿಗೋದಲ್ಲ ಎಲ್ಲಾರು ನಿನಗೆ. ಸ್ಕೂಲ್ ಫ್ರೆಂಡ್ಸ್ ನ ಅವ್ರ ಜೊತೆ ಕೂತ್ಕೊಂಡು ಇಡೀ ಸಮ್ಮರ್ ಡೇಸ್ ಮಾತಾಡೋದು. ನಾನು ಅಲ್ಲೋಗಿದ್ದೆ, ಇಲ್ಲಿ ಇದ್ ಮಾಡಿದ್ವಿ, ಅದು ಇದು. ಫಸ್ಟ್ ಡೇ ಆಫ್ ಸ್ಕೂಲ್ ಅಷ್ಟೇ ಕೇಳೋರಲ್ಲ ಏನೇನ್ ಮಾಡಿದ್ರಿ ಎಲ್ರು ಸಮ್ಮರ್ ಟೀಚರ್ಸ್ ಕೇಳೋರು ಈಗ ಏನ್ ಮಾಡಿದ್ರಿ ಅಂತ ಎಲ್ಲ. ಕರೆಕ್ಟ್. ಆ 2 ತಿಂಗಳಾದ್ಮೇಲೆ ಆ ಫ್ರೆಂಡ್ಸ್ ನ ಸ್ಕೂಲ್ ಫ್ರೆಂಡ್ಸ್ ನ ಮೀಟ್ ಮಾಡೋದು ಇದೆಲ್ಲ ಮಚ್ಚ, ಅದೊಂಥರ ಆ ಮೂಮೆಂಟ್ ನ ಇವಾಗಿರೋ ಫೀಲ್ ಮಾಡೋದು ತುಂಬಾ ಕಷ್ಟ. ಅದು ಸಖತ್. ಅಲ್ಲ, ಈಗ ಇರೋರು ಫೀಲ್ ಮಾಡಕ್ ಆಗಲ್ಲ ಮಚ್ಚ. ಯಾಕೆ ಹೇಳು, ಆವಾಗ ನಿನಗೆ ಕಂಪ್ಲೀಟ್ ಯು ಆರ್ ಕಟ್ ಆಫ್ ಫ್ರಮ್ ಯುವರ್ ಫ್ರೆಂಡ್ಸ್. 2 ತಿಂಗಳು ನಿನ್ ಕಾಂಟ್ಯಾಕ್ಟ್ ಇಲ್ಲ. ಅವನೆಲ್ಲೋ ನೀನ್ ಹೇಳ್ದಂಗ ಅವ್ರ ಅಜ್ಜಿ ಮನೆಗೆ ಹೋದ, ನಿನ್ ಕಾಂಟ್ಯಾಕ್ಟ್ ಇಲ್ಲ. ಈಗ ಹಂಗಲ್ಲ, ಫೋನ್ ಮಾಡ್ತಾನೆ, ವಿಡಿಯೋ ಕಾಲ್ ಮಾಡ್ತಾನೆ, ಇದು ಮಾಡ್ತಾನೆ, ಫೇಸ್ಬುಕ್ ಅಲ್ಲಿ ಕನೆಕ್ಟ್ ಆಗಿದ್ದಾನೆ, ಇನ್ಸ್ಟಾದಲ್ಲಿ ಕನೆಕ್ಟ್ ಆಗಿದ್ದಾನೆ, ಮೆಸೇಜ್ ಮಾಡೇ ನಿನಗ ಅವ್ನು ಮಿಸ್ ಆಗ್ತಿದಾನ ಅನ್ಸ್ತಾನೆ ಇಲ್ವಲ್ಲ. ಈಗ ಮೊದ್ಲೆಲ್ಲ ಯಾರೋ ಮಕ್ಳನ್ನ ಫಾರಿನ್ ಓದಕ್ ಕಳ್ಸಿದ್ರೆ ಅವ್ರಿಗೊಂಥರ ಏನ್ 6 ವರ್ಷ ಆದ್ಮೇಲೆ ಸಿಕ್ತಿರೋದು ಹಿಂಗೆ. ಈಗ ಹಂಗಲ್ಲ ಮಚ್ಚ, ದೇ ಟಾಕ್ ಟು ಈಚ್ ಅದರ್ ಡೈಲಿ. ಸೊ ಅದು ಆ ಎರಾಗೂ ಇವ್ರಿಗೂ ನಾವು ಕಂಪೇರ್ ಮಾಡಕ್ ಆಗದೇ ಇಲ್ಲ ಆ ಎಕ್ಸೈಟ್ಮೆಂಟ್ಸ್ ನ ಬಿಡು. ಟೆಕ್ನಾಲಜಿ ತುಂಬಾ ಅಡ್ವಾನ್ಸ್ ಆಗಿದೆ. ನಮ್ಮ ಟೈಮ್ಗೂ ಇವಾಗೂ ವಿ ಹ್ಯಾವ್ ಸೀನ್ ದಿಸ್ ಡ್ರಾಸ್ಟಿಕ್ ಚೇಂಜ್. ಬಟ್ ಅದೇ ಬರೋ ಹೋಗ್ತಾ ಹೋಗ್ತಾ ಮುಂದಿನ ಜನರೇಷನ್ಗೆ ಏನ್ ಆ ಲೈಫ್ ವಿದೌಟ್ ಟೆಕ್ನಾಲಜಿ ಅರ್ಥವೇ ಇಲ್ಲ ಅಲ್ಲ. ಬಟ್ ಅದ್ ಬರುತ್ತೆ ಅನ್ಸುದಲ್ವಾ, ಏನು ಸರ್ಕಲ್ ವಾಪಸ್ ಬರ್ಬೇಕು ಅವ್ರಿಗೆ. ನೆಕ್ಸ್ಟ್ ನಮ್ಗೆ ಈಗ ಟೆಕ್ನಾಲಜಿ ಇಸ್ ಅ ವಾವ್ ಫ್ಯಾಕ್ಟರ್. ಅವ್ರ ಟೆಕ್ನಾಲಜಿಗೆ ಅಷ್ಟು ಅಡಿಕ್ಟ್ ಆಗ್ಬಿಟ್ಟು ಆಲ್ ದಿಸ್ ಫಿಸಿಕಲ್ ಗೇಮ್ಸ್ ಇದೆ ಅವ್ರಿಗೆ ವಾವ್ ಫ್ಯಾಕ್ಟರ್. ಅಲ್ಲ, ಆಲ್ರೆಡಿ ಬರ್ತಾ ಇದೆಯಲ್ಲ ಮಚ್ಚ. ಸುಮ್ನೆ ನೀನು ಎಲ್ಲ ಹೋಗಿ ನದಿ ತೋರ್ಸು ವಾವ್ ಅಂತಿರ್ತಾರೆ, ಸುಮ್ನೆ ನಿನ್ ಕಾಡ್ ತೋರ್ಸು ಕ್ರೇಜಿ ಅಂತಿರ್ತಾರ ಅವರು. ಬಿಕಾಸ್ ಅವ್ರಿಗೆ ಆಲ್ರೆಡಿ ಬೋರ್ ಆಗ್ಬಿಟ್ಟಿದೆ ಎಲ್ಲ ಫೋನಲ್ಲೇ ನೋಡಿ ನೋಡಿ. ರಿಯಲ್ ಆಗಿ ನೋಡಿದಾಗ ಹಿಂಗ್ ರಿಯಲ್ ಇದೆಯಾ. ಸೊ ಅದು ಬಂದೇ ಬರುತ್ತೆ ನೀನ್ ಹೇಳ್ದಂಗೆ. ಬಟ್ ಅದೇ ವಿ ಆರ್ ಲಕ್ಕಿ ಎನಫ್ ಟು ಸಿ ಆಲ್ ದಟ್ ಟ್ರಾಜೆಕ್ಟರಿ. ಇಲ್ದಾಗ ಹೆಂಗಿತ್ತು, ಇದ್ದಾಗ ಹೆಂಗಿತ್ತು. ಬಿಕಾಸ್ ನಮಗ್ ನೋಡು, ಫಸ್ಟ್ ಕಂಪ್ಯೂಟರ್ ಬಂದಾಗ ಆ ಕಂಪ್ಯೂಟರ್ ಕ್ಲಾಸ್ ಅಲ್ಲಿ ಲ್ಯಾಬ್ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಒಂಥರ ಖುಷಿ ನೋಡೋದು, ಕಂಪ್ಯೂಟರ್ ನ ಆಟ ಆಡೋದು, ಏನೋ ಬರುತ್ತೆ, ಹೆಂಗಿದೆ ಅದು ನೋಡಕ್. ಒಳಗಡೆ ಒಂದು ಬಾಲ್ ಇರೋದು ಸೊ ಅಂದ್ರೆ ನಮ್ಗ್ ಕಲಿಯೋದ್ಕಿಂತಾನು ದಟ್ ಎಕ್ಸೈಟ್ಮೆಂಟ್ ಆಫ್ ಸಮಥಿಂಗ್ ನ್ಯೂ. Yes, we are excited actually for everything. ಈಗಿನ ಮಕ್ಕಳಿಗೆ ಮನೆಯಲ್ಲೇ ಕ್ರೇಜಿ ಸೆಟಪ್ ಇದ್ದಾಗ ಅವನು ಕಂಪ್ಯೂಟರ್ ಕ್ಲಾಸ್ ವೈ ವುಡ್ ಇಟ್ ಎಕ್ಸೈಟೆಡ್? ಇಟ್ ಡಸಂಟ್ ಇವನ್ ಮೇಕ್ ಸೆನ್ಸ್ ಅಲ್ಲ ಮಚ್ಚ. ಅದು ಅವ್ನ್ ತಪ್ಪಂತ ಹೇಳಕ್ ಆಗಲ್ಲ. ನಾವು ಆಲ್ರೆಡಿ ಬಿನ್ ಗಿವನ್ ಎವ್ರಿಥಿಂಗ್, ಎಕ್ಸ್ಪೋಜರ್ ಇದೆ ಎಲ್ಲ. ಸೊ ಅವನಿಗೆ ಅದೇ ಹೊಸ್ತು ಅನ್ಸ್ತಲ್ಲ. ಬ್ರೋ ಅಲ್ಲ ಹೋಗಿ ಅದನ್ನ ಡಿಸ್ಕಸ್ ಮಾಡ್ತೇವೆ, ನಮ್ಮ ಮನೆಯಲ್ಲಿ ಹೆಂಗಿದೆ ಗೊತ್ತಾ. ನಮಗೆ ಅದೇನಾಯ್ತು ಗೊತ್ತ, ಎಲ್ಲ ರೈಟ್ ಟೈಮ್ ಸಿಕ್ತು. ಅದಕ್ಕೆ ಒಂಥರ ಜೋಶು, ಎಕ್ಸೈಟ್ಮೆಂಟ್. ನಾವು ಹುಟ್ಟ ತಕ್ಷಣ ನಾವೇನು ನೋಡ್ಲಿಲ್ಲ, ಸಿಗ್ಲಿಲ್ಲ. ಈ ಫೇಸ್ ನೋಡಿದ್ವಿ. ಆಮೇಲೆ ಆವಾಗ ಪ್ರಾಬಬ್ಲಿ ಅದ್ ನಮಗೆ ಖುಷಿ ಅನ್ಸ್ತಿರ್ಲಿಲ್ವೇನೋ. ಬಟ್ ನೌ ವಿ ಫೀಲ್ ಲಕ್ಕಿ ಅಬೌಟ್ ಇಟ್. ಆವಾಗ ಅವ್ರ ಮನೆಯಲ್ಲಿ ಅದಿದೆ, ನಮ್ಮ ಹತ್ರ ಇಲ್ಲ, ಹಿಂಗೆಲ್ಲ ಅನ್ಸಿತ್ತು. ಬಟ್ ಈಗ ಕರೆಕ್ಟ್ ಒಳ್ಳೇದಾಯ್ತು ಗುರು, ಅವಾಗ ಸಿಕ್ಕಿಲ್ದಿದ್ದಕ್ಕೆ. ಈಗ ನೋಡ್ ನಮಗ ಇಟ್ ಇಸ್ ಅನ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಅದು ಸಿಕ್ಕದಾಗ ನಮಗ ಅದ್ರ ಮಜಾ ಕ್ರೇಜಿ ಇತ್ತು. ಆವಾಗ ಇದು ಎಲ್ಲ ಇರೋದಲ್ಲ ಮಚ್ಚ. ಏನದು ಸೈಬರ್ಸ್, ಏನಾದ್ರು ಬೇಕು ಪ್ರಾಜೆಕ್ಟ್ ಮಾಡಕ್ ಸೈಬರ್ಸ್ ಹೋಗ್ತಾ ಇದ್ವಿ, ಇದ್ ಮಾಡ್ತಾ ಇದ್ವಿ. ಸೈಬರ್ ಈ ಜನರೇಷನ್ ಗೊತ್ತೇ ಇಲ್ಲ. ಪ್ಲೇ ಸ್ಟೇಷನ್ ಆಡಕ್ಕೂ ಸಪರೇಟ್ ಸೈಬರ್ ಮಾಡಿದ್ರು. ಸೈಬರ್ ಅಲ್ಲಿ ಹೋಗಿ ಆಡ್ತಾ ಇದ್ವಿ. ಅದು ಸ್ವಲ್ಪ ಲೇಟ್ ಬಿಡು. ಬಟ್ ಇನಿಷಿಯಲಿ ಬರೀ ಗೇಮ್ ನೆನಪಿದ್ಯಾ ಎಲ್ರಿಗೂ? ರೋಡ್ ರ್ಯಾಶ್. ನೋಡ್ರೆ ಒದ್ಯದೇ ಮಜಾ. ಕಾಲಲ್ಲಿ ಚೈನು, ಬ್ಯಾಟ್ ಎಲ್ಲ ಒದಿಯೋದು, ಇನ್ನೊಂದು ಗ್ರಾಸ್ ಮೇಲೆಲ್ಲ ಹೋಗ್ಬಿಡೋದಲ್ಲ ಕೆಲವೊಂದು. ನಾನು ಫಸ್ಟ್ ವೀಲಿಂಗ್ ಮಾಡಿದ್ದೆ ರೋಡ್ ರ್ಯಾಶ್ ಮಚ್ಚ. ಅಯ್ಯೋ ಸಾಕಾತ ಕ್ರೇಜಿ ಇತ್ತು. ಅದಾದ್ಮೇಲೆ ಪ್ರಾಬಬ್ಲಿ ಸ್ವಲ್ಪ ಕಾಲ್ ಆಫ್ ಡ್ಯೂಟಿ ಅದು ಇದು ಎಲ್ಲ ಆಡಕ್ ಸ್ಟಾರ್ಟ್ ಮಾಡಿದ್ವಿ. ಯಾವ್ದು ಕಾಲ್ ಆಫ್ ಡ್ಯೂಟಿ ಅದು ಇದೆಲ್ಲ ಇದಕ್ಕೆಲ್ಲ ಹೋಗ್ಬಿಟ್ಟು NFS ಆಡ್ತಾ ಇದ್ವಿ ಅವಾಗ. ಚೆನ್ನಾಗಿತ್ತು. ಆ ರೆಡ್ ಕಲರ್ ಕಾರ್ ಫಸ್ಟ್ ಅವಾಗ ಬರುತ್ತೆ ಸಖತ್ತಾಗಿ. ನೀನ್ ಹೇಳಿದ್ದೆಲ್ಲ ಸ್ವಲ್ಪ ಆಮೇಲೆ ಬಂತು. ಆಲ್ಮೋಸ್ಟ್ 10th ಗಿಂತ ಬರೋ ಟೈಮ್ ಅಲ್ಲಿ ಪ್ಲೇ ಸ್ಟೇಷನ್ಸ್ ಅದು ಇದು ಬಂದ್ಬಿಟ್ಟು WWE ಆಡಕ್ ಹೋಗ್ತಾ ಇದ್ವಿ ಫ್ರೆಂಡ್ಸ್ ಜೊತೆ. ಅದು ಬಂತು. ಬಟ್ ಅದೇ ಮಚ್ಚ, ಅದು ನೋಡು ಚೈಲ್ಡ್ಹುಡ್ ಅಲ್ಲಿ ಅದು ಇದಕ್ಕೆ ಇರ್ತಿತ್ತು ಗೊತ್ತಾ, ಸಿಡಿ ಹಾಕೋದು, ಕೆಸೆಟ್ ಹಾಕೋದು, ತುಂಬಾ ಹೆಚ್ಚಿರೋದು 100+. ಇದು ಮಚ್ಚ ಮೇನ್ ಮಾರಿಯೋ ಬರೋದು. ಆಮೇಲೆ ಇನ್ನೊಂದು ಅದು ಯಾವ್ದದು, ಅವ್ರಿಬ್ರು ಇಳಿಯೋರಲ್ಲ ಮಚ್ಚ ಹೆಲಿಕಾಪ್ಟರ್ ಇಂದ ಗನ್ ಹಿಡ್ಕೊಂಡು. ಯಾವ್ದದು, ಒಬ್ಬ ರೆಡ್ ಕಲರ್ ಹೇರ್ ಬ್ಯಾಂಡ್, ಒಬ್ಬ ಹೆಡ್ ಬ್ಯಾಂಡ್, ಇನ್ನೊಬ್ಬ ಯೆಲ್ಲೋ ಕಲರ್, ಇಬ್ರು ಗನ್ ಹಿಡ್ಕೊಂಡು ಇಳಿಯೋರಲ್ಲ. ಏನದು ಅದು ಹೆಸರೇ ಬರ್ತಿಲ್ಲ. ಕೌಂಟರ್ ಏನದ, ಕೌಂಟರ್ ಕಾಂಟ್ರಾ ಸೈಕ್ ಆಗಿರೋದು ಅದು. ಸೊ ಅದು ಹಂಗೆ ಅಲ್ಲ, ಕ್ಯಾಸೆಟ್ ಹಾಕ್ಬಿಟ್ಟು ಆಡೋದು, ಸರ್ಕಲ್ ಹಿಂಗಿರೋದು. ಹೌದು, ಆ ಕ್ಯಾಸೆಟ್ ಕಲೆಕ್ಷನ್ಗಳು. ಅಲ್ಲ ನಾನು ಹೇಳಿದ್ದು ಅದಕ್ಕೂ ಇನ್ನೊಂದು ಸ್ಟೇಜ್ ಮುಂದೆಪ್ಪ. ನಮ್ದು ಚಿಕ್ಕ ಚಿಕ್ಕದ ಏನಾದ್ರು ಗೇಮ್ಸ್ ಬರೋದು ಗೊತ್ತಾ? ಇನ್ನೊಂದು ಎರಡೇ ಬಟನ್ ಇರೋದು. ನೀರ್ ಇರುತ್ತೆ ಅದ್ರಲ್ಲಿ ಬೇಸಿಕ್ ಗೇಮ್ ಹೇಳ್ತೀನಿ ನೋಡು. ಎಲ್ಲಾರ ಮನೇಲಿ ಅವಾಗ ನೋಕಿಯಾ ಫೋನ್ ಇತ್ತ ಚಿಕ್ಕದು. ಮತ್ತೆ ಶೂಟಿಂಗ್, ನೋಕಿಯಾ ಗೇಮ್ ಅಲ್ಲಿ ಒಂದು ಶೂಟಿಂಗ್ ದಿನ ಬರೋದು. ಅದೆಲ್ಲ ನಾಸ್ಟಾಲ್ಜಿಕ್ ಗೇಮ್ಸ್. ಕೆಸೆಟ್ ಅಲ್ಲಿ ಇನ್ನೊಂದು ಗೇಮ್ ನನಗೆ ನೆನಪಿರೋದಂದ್ರೆ ಆ ಡಕ್ ಹಂಟಿಂಗ್.
ಡಕ್ ಬರ್ತ್ ಅಂತ ಹೊಡಿಯೋದ್ ಮಚ್ಚ. ಹೌದೌದು. ಅದೊಂದಿತ್ತಲ್ಲ ಹೆವಿ. ಸೊ ಅದೇ ಮಚ್ಚ ನಮಗ್ ವಿ ಯೂಸ್ ಟು ಸೆಲೆಬ್ರೇಟ್ ಎವ್ರಿಥಿಂಗ್ ಅಲ್ಲ. ವಿ ಸಾ ಎವಲ್ಯೂಷನ್ ಬ್ರೋ. ಅಲ್ಲ ನೋಡು, ಒಂದು ಏನು ಇಲ್ದಿರ ಮೆಕ್ಯಾನಿಸಮ್ ಇಲ್ದಿರ ಗೇಮು, ನೆಕ್ಸ್ಟ್ ಕ್ಯಾಸೆಟ್ ಗೇಮು, ಅದೇನ್ ಬರೀ ಕೀಬೋರ್ಡ್, ಅದು ಕ್ಯಾಸೆಟ್ ಹಾಕ್ತಾ ಇದ್ವಿ. ಅದಾದ್ಮೇಲೆ ಸಿಸ್ಟಮ್ಸ್ ಎಲ್ಲ ನೋಡಿದ್ವಿ ನಾವು. ಫೇಸಸ್. ಸೊ ಇಟ್ ಫಾರ್ ಅಸ್ ಇಟ್ ವಾಸ್ ಲೈಕ್ ಲರ್ನಿಂಗ್. ನೀನ್ ಇಂಪ್ರೂವ್ ಆಗ್ತಾ ಆಗ್ತಾ ಹೋಗ್ತಿದ್ಯಾ. ಇಟ್ಸ್ ನಾಟ್ ಲೈಕ್ ಡೆವಲಪ್ ಆಯ್ತು ನಮ್ಗೆ. ಲೆವೆಲ್ 100 ಒಂದೇ ಸತಿ level ಇಲ್ಲ 100 ನಿನಗೆ. correct. ಇವ್ರಿಗೆ ಪಾಪ ಹಂಗ ಆಗಿದೆಯಲ್ಲ ಮಚ್ಚ. ಅವ್ರಿಗೆ They are ಬ್ಲೇಮ್ seeing the ಮಾಡಕ್ಕೆ maximum ಇವಾಗ. ಫಾರ್ ದೆಮ್ ನನ್ ಪ್ರಕಾರ ಹೆಂಗೆ ಅಂದ್ರೆ ಇಟ್ ಈಸ್ ಲೈಕ್ ಯು ಹ್ಯಾವ್ ಟು ಅಡ್ಯಾಪ್ಟ್ ಟು ದಿಸ್. ಎಲ್ಲರೂ ಆಲ್ರೆಡಿ ಇದಾರೆ ರೇಸ್ ಅಲ್ಲಿ, ನೀನ್ ಫಟಕನ್ 100 ಗೆ ಹೋಗ್ಬೇಕು. ಪ್ರಿಪರೇಷನ್ಸ್ ಟೈಮ್ ಟೈಮ್ ಇಲ್ಲ ನಮಗ. ಇದ್ ಕಲ್ತ್ವಿ, ನೆಕ್ಸ್ಟ್ ಅದ್ ಕಲ್ತ್ವಿ, ಓ ಈಗ ಇದು ಟ್ರೆಂಡ್ ಮಾಡ್ಕೊಂತ ಹೋದ್ವಿ. ಸೊ ಅದೇ ಐ ಥಿಂಕ್ ದೇರ್ ಲೈಫ್ ಇಸ್ ಟಫರ್ ದೆನ್ ಅವರ್ಸ್ ಟು ಬಿ ಆನೆಸ್ಟ್. ಹೌದು, ತುಂಬಾ ಫಾಸ್ಟ್ ಇದೆ ಅವ್ರು. ಇನ್ ಟರ್ಮ್ಸ್ ಆಫ್ ಪೇಸು ಮತ್ತೆ ಕಂಪ್ಯಾರಿಸನ್ಸ್ ಅದು ಇದು ಕಂಪೇರ್ ಮಾಡಿದ್ರೆ ತುಂಬಾ ಅವ್ರದ್ದು ಡಿಫಿಕಲ್ಟ್ ಇದೆ ಹಂಗ್ ನೋಡಕ್ ಹೋದ್ರೆ, ಹೇಳ್ಬೇಕಂತ ಹೇಳಿದ್ರೆ. ಅವಾಗಿನ ಮಕ್ಳಿಗೆ ಟಿವಿ ನೋಡಿದ್ರೆ ಬೈಯೋರು, ಇವಾಗಿನ ಮಕ್ಳಿಗೆ ಟಿವಿ ನೋಡಿಲ್ಲ ಅಂದ್ರೆ ಬೈತಾರೆ. ನೋಡ್ತಾ ಇಲ್ಲ ಕರೆಕ್ಟ್. ನಮ್ಗೆ ಆಕ್ಚುಲಿ ಇವಾಗ ಬೈತಾರೆ. ನಾನ್ ಇವಾಗ ಟಿವಿನೇ ಹಾಕಲ್ಲ ಮನೆಯಲ್ಲಿ, ಈಗ ಹೋಗ್ಬಿಟ್ಟಿದ್ದಾರೆ. ಬಿಕಾಸ್ ಇವನ್ ವಿ ಹ್ಯಾವ್ ಅಡಾಪ್ಟೆಡ್ ಟು ಇವಾಗಿನ ಟ್ರೆಂಡ್ ಅಲ್ವಾ. ಅವಾಗ ಅವ್ರು ಹೇಳ್ತಿರ್ತಾರೆ, ನಮ್ಮ ಅವಾಗ ಕುತ್ಕೊಂಡ್ 3 ಅವರ್ ಟಿವಿ ನೋಡ್ತಾ ಇದ್ರಿ, ಈಗ ನೋಡ್ರಿ ಒಂದ್ 5 ನಿಮಿಷನೂ ನೋಡೋಣ ಅಂತ ಇವಾಗ ಬೈತಾರೆ. ಬಿಕಾಸ್ ಎವ್ರಿ ಒನ್ ಹ್ಯಾಸ್ ದರ್ ಓನ್ ಸ್ಕ್ರೀನ್ ಅಲ್ಲ ಮತ್ತೆ ಈಗ. ಇವಾಗ ಹೆಂಗ್ ಗೊತ್ತಾ, ಇವಾಗ ಮೊದ್ಲು ಹೆಂಗಾಗದು, ಇವಾಗ ನೋಡಿ ನೀನ್ ಅದೇ ಟಾಪಿಕ್ ತೆಗ್ದಿದ್ದಕ್ಕೆ, ಇವಾಗ ಮೊದ್ಲು ಕೂತ್ಕೊಂಡು ಸೀರಿಯಲ್ಗಳು ನೋಡ್ತಾ ಇದ್ವಿ ಫ್ಯಾಮಿಲೀಸ್ ಜೊತೆ, ಸರಿನಾ? ಅವಾಗ ಹೆಂಗೆ ನಿನ್ ಮನೆಯಲ್ಲಿ ಇರೋದೇ ಒಂದ್ ಸ್ಕ್ರೀನ್ ಮಚ್ಚ. ಇವಾಗ 9 ಗಂಟೆಗೆ ನ್ಯೂಸೇ ಹಾಕದು ಎಲ್ಲಾರ ಮನೆಯಲ್ಲೂ. ಆಪ್ಷನ್ ಇಲ್ಲ ನಿನ್ ಬೇಕಾ ನೋಡು, ಇಲ್ಲ ಮನೆ ರೂಮ್ ಹೋಗಿ ಮಲ್ಕೋ ಅಷ್ಟೇ. ಸೊ ಅವ್ರು ಏನೋ ಒಂದ್ ಹಾಕಿದಾರ ಅಂದ್ರೆ ನಮ್ಗೆ ಆಪ್ಷನ್ ಇಲ್ಲ, ಕೂತ್ಕೊಂಡು ನೋಡ್ಲೇಬೇಕಾಗ್ತಾ ಇತ್ತು, ನೋಡ್ತಾ ಇದ್ವಿ. ಈಗ ವಿ ಕ್ಯಾನಾಟ್ ಕಂಪೇರ್ ದಟ್ ಟು ದಿಸ್ ಸೀನ್ ಬಿಕಾಸ್ ನಾವು ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಸ್ಕ್ರೀನ್ಸ್ ಅಂಡ್ ಅವ್ರವ್ರ ಪ್ರಿಫರೆನ್ಸಸ್ ಅವ್ರನ್ನ ನೋಡಕ್ ಅವ್ರಿಗೆ ಅವಕಾಶ ಇದೆ. ಇವಾಗ ನಮ್ಮ ಅಮ್ಮ ಸೀರಿಯಲ್ ನೋಡೋವಾಗ ಆವಾಗ್ಲೂ ನನಗೂ ಏನೋ ಕ್ರಿಕೆಟ್ ನೋಡ್ಬೇಕಂತ ಅನ್ಸ್ತಾ ಇರುತ್ತೆ, ಅಥವಾ ಡಬ್ಲ್ಯೂ ನೋಡ್ಬೇಕಂತ ಅನ್ಸ್ತಾ ಇರ್ಬೋದು. ಬಟ್ ಆಪ್ಷನ್ ಏನಿಲ್ಲ, ಈಗ ಆಪ್ಷನ್ ಇದೆ, ಎಲ್ಲಿ ನೋಡ್ತಾರೆ? ಸೊ ಅದ್ ಹಂಗ ಆಗ್ಬಿಟ್ಟಿದೆ ಅದು ಕೂತ್ಕೊಂಡು. ಅವಾಗ ನ್ಯೂಸ್ ನೋಡ್ಬೇಕಾದ್ರೆ ಅವರು ಆ ಮ್ಯಾಚ್ ನ ನ್ಯೂಸ್ ಇಂಟರ್ವೆಲ್ ಅಡ್ವರ್ಟೈಸ್ಮೆಂಟ್ ಟೈಮ್ ಅಲ್ಲಿ ಹಾಕೋರು, ಸ್ವಿಚ್ ಮಾಡೋರು ಚಾನಲ್. ಮಚ್ಚ ಯಾವ್ದು ಸೀರಿಯಲ್ ಅಲ್ಲಿ ಏನೇ ಆಗ್ಲಿ, ಅದು ಬ್ರೇಕ್ ಇದ್ದ ಈ ಚಾನಲ್. ಅದು ಇನ್ನೊಂದು ಪ್ಲಸ್ ನನ್ ಪ್ರಕಾರ ಕಂಟೆಂಟ್ ಕೂಡ. ಬಿಕಾಸ್ ಇವಾಗ ನಿನಗೆ ಯು ಆರ್ ಕಂಪೀಟಿಂಗ್ ವಿತ್ ಸೋ ಮೆನಿ ಲೆವೆಲ್ಸ್, OTTs ಇದೆ, ಅದು ಇದೆ, ಇದಿದೆ ಬರ್ತಾ ಇರೋದ್ರಿಂದ ಕಂಟೆಂಟ್ ಇವಾಗ ತುಂಬಾ ಹೋಯ್ತಲ್ಲ ಒಂಥರ. ಆವಾಗ ಹೆಂಗಿತ್ತು ಅಂದ್ರೆ ಫ್ಯಾಮಿಲಿ ಕೂತ್ಕೊಂಡು ನೋಡೋ ತರ ಇತ್ತು. ಮುಕ್ತ ಮುಕ್ತ ಅಂತ ಒಂದ್ ಸೀರಿಯಲ್ ಬರೋದು, ಆಮೇಲೆ ಮನೆ ಒಂದು 3 ಬಾಗಿಲು ಅಂತ ಬರೋದು, ಅದಲ್ದೆ ಸಿಕೈ ಚಂದ್ರು ಸುಮಾರು ಬರ್ದಿರೋ ಅಂತದ್ದು ಇದು ಪಾಪ ಪಾಂಡು, ಸಿಲಿಲಲ್ಲಿ ಪಾಂಡುರಂಗ ಬಿಟ್ಲ, ಸಿಲ್ಲಿಲಲ್ಲಿ, ಅದು ಇದು ಎಷ್ಟಿತ್ತು ಗುರು. ಅದೆಲ್ಲ ನಿನಗ್ ಈಗ್ಲೂ ಐಕಾನಿಕ್ ಅಲ್ಲ, ಅದೆಲ್ಲ ಕೂತ್ಕೊಂಡು ಫ್ಯಾಮಿಲಿ ನೋಡ್ತಾ ಇದ್ವಿ. ಈಗ ಆ ತರದ ಕಂಟೆಂಟ್ ಬರ್ತಾನು ಇಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಹಂಗೆ. ಯಾಕಂದ್ರೆ ಅವ್ರು ಕೊಡ್ತಾ ಇರೋ ಕಂಟೆಂಟ್ ಹೆಂಗಿರುತ್ತೆ ಅಂದ್ರೆ ಒಂದೇ ಏಜ್ ಗ್ರೂಪ್ ಅವ್ರಿಗೆ ಸೆಟ್ ಆಗುತ್ತೆ, ಇಲ್ಲ ತುಂಬಾ ದೊಡ್ಡವ್ರಿಗಷ್ಟೇ ಅದು ಇಷ್ಟ ಆಗುತ್ತೆ, ಬೋರಿಂಗ್ ಇದೆ. ಸೆಂಟರ್ ಎಲ್ಲರಿಗೂ ಇಷ್ಟ ಆಗೋ ತರ ಕಂಟೆಂಟ್ ಬರ್ತಾ ಇಲ್ಲ, ಎಲ್ಲ ಡೈವರ್ಸಿಫೈ ಮಾಡ್ಬಿಟ್ಟಿದಾರೆ ಅವರೇ. ಬಿಕಾಸ್ ದೇನೋ ಇವ್ರ ಹೆಂಗೋ ಸಪರೇಟ್ ನೋಡೋದು, ಅವ್ರ ಇಷ್ಟಕ್ಕೆ ತಕ್ಕ ನೋಡಲ್ಲ ಅಂದ್ಬಿಟ್ಟು ಒಂದ್ ಅದು ಪ್ರಾಬ್ಲಮ್. ಇನ್ನೊಂದು ಈಗ ಒಳ್ಳೇದ್ ಬಂದ್ರು ಐ ಡೋಂಟ್ ಥಿಂಕ್ ನಾವ್ ಹೇಳ್ದಂಗೆ ಒಟ್ಟೆ ಕುತ್ಕೊಂಡು ನೋಡೋದ್ಮೇಲೆ. ಸೊ ದಟ್ ಈಸ್ ದ ಪ್ರಾಬ್ಲಮ್. ಅಷ್ಟು ಚೇಂಜ್ ಆಗ್ಬಿಟ್ಟಿದೆ ಅದು ರೆವಲ್ಯೂಷನ್. ಈಗ ಒಟ್ಟೆ ಕೂತ್ಕೊಂಡು ನೋಡಿದ್ರೆ ಪ್ರಾಬಬ್ಲಿ ಕ್ರಿಕೆಟ್ ಒಂದೇ ಅನ್ಸುತ್ತೆ. ಕ್ರಿಕೆಟ್ ಒಂದೇ ಮಚ್ಚ, ಅವ್ರ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ನೋಡೋದಾದ್ರೆ ಅದು RCB ಇರೋವರೆಗೂ ನೋಡ್ತಾರೆ. ವರ್ಲ್ಡ್ ಕಪ್ ಇರ್ಬೇಕು, ಇಲ್ಲ ಅಂದ್ರೆ RCB ಇರ್ಬೇಕು, ಅವಾಗ ನೋಡ್ತಾರೆ. ಸೊ ನೋಡು, ಸೆಲೆಬ್ರೇಟಿಂಗ್ ಅಂತ ಹೋದಂಗೆ ನೆಕ್ಸ್ಟ್ ನನಗೆ ನೆನಪಾಗ್ತಾ ಇರೋದು ಅವರ್ ಬರ್ತ್ಡೇ ಸೆಲೆಬ್ರೇಷನ್ಸ್ ಮಚ್ಚ. ಬ್ಯಾಕ್ ಇನ್ ದ ಡೇಸ್ ಆವಾಗ ಬರ್ಡೇ ಬಂತು ಅಂದ್ರೇನೆ ಏನೋ ಒಂದ್ ಕ್ರೇಜಿ. ಇವಾಗ ನೋಡಿ, ಬರ್ಡೇ ಈಗಿನ ಮಕ್ಕಳಿಗೆ ಪ್ರಾಬಬ್ಲಿ ಬರ್ಡೇ ಅಂತ ಹೇಳಿದ್ರೆ, ನಮಗೆ ಏನು ಸ್ಕೂಲು ಅಲ್ಲ ಮಚ್ಚ, ಆಲ್ಮೋಸ್ಟ್ ಕಾಲೇಜ್ ಬಂದಾಗ ಪಿಜ್ಜಾ ಗಿಜ್ಜಾ ಹಟ್ ಅದು ಇದು ಶುರು ಆಯ್ತು ನಮಗೆ, ಪಿಜ್ಜಾಗ್ ಹೋಗೋದು. ಅಲ್ಲಿವರೆಗೂ ಈಗಿನ ಜನರೇಷನ್ಗೆ ಅದೇ ಅಲ್ಲ ಮಚ್ಚ ಸೆಲೆಬ್ರೇಷನ್ ಅಂದ್ರೆ, ಪಿಜ್ಜಾ ಹಟ್ಗೆ ಹೋಗ್ತಾರೆ, ಇಲ್ಲ ಎಲ್ಲೋ ಪಾರ್ಟಿ ಮಾಡಕ್ ಹೋಗ್ತಾರೆ, ಅದು ಇದು. ನಮಗ ಅವಾಗ ಏನೋ ಒಂಥರ ನಾನು ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಡೇ. ನಾನೇ ದೇವರು, ಭಗವಾನ್. ಸ್ಕೂಲ್ ಓನರ್ ಮಗ ಫುಲ್ ಕಲರ್ ಡ್ರೆಸ್ ಹಾಕೊಂಡು ಎಲ್ಲರೂ ಯೂನಿಫಾರ್ಮ್ ಅಲ್ಲಿ ಅವ್ರೆ, ನೀನೊಬ್ಬ ಕಲರ್ ಡ್ರೆಸ್ ಅಲ್ಲಿ ಹೋಗ್ತೀಯಾ. ನೆಕ್ಸ್ಟ್ ಅದ್ರ ಒಂದ್ ವಾರದಿಂದಾನೇ ಪ್ರಿಪರೇಷನ್ ಶುರು ಮಚ್ಚ. ಅಪ್ಪ ಅಮ್ಮನ ಇದೇ ಚಾಕ್ಲೇಟ್ ಇಷ್ಟು ಬೇಕು, ಅದು ಬೇಕು, ಇಷ್ಟು ಜನ ಇದ್ದಾರೆ, ನಾವೇ ಲೆಕ್ಕ ಹಾಕೊಂಡ್ಬಿಡೋದು. ನಮ್ ಕ್ಲಾಸ್ ಅಲ್ಲಿ ಇಷ್ಟು ಟೀಚರ್ಸ್ ಇದಾರೆ, ಎಕ್ಸ್ಟ್ರಾ ಎಲ್ಲ ಇರ್ಬೇಕು, ಯಾಕಂದ್ರೆ 2 ಕೊಡೋದು, ಅದ್ ಮಾಡೋದು. ಅದ್ರಲ್ಲೂ
ಅದ್ ಹೆಂಗ್ ಆಡೋರಂದ್ರೆ ಅವತ್ತು ಲೈಫಲ್ಲಿ ಚಾಕ್ಲೇಟೇ ತಿಂದಿಲ್ಲ ಯಾವತ್ತು ಅನ್ನೋದು ಹೇಳ್ಕೊಡು ಕೊಟ್ರು ಇನ್ನ ಕೇಳೋರು ಗುರು ಆಮೇಲೆ ಅವತ್ ನಿನಗೆ ಎಲ್ಲಾರು ಬೆಸ್ಟ್ ಫ್ರೆಂಡ್ಸ್ ಯಾಕೆ ಹೇಳು ಹೊಡಿಯಲ್ಲ. ನೀನ್ ಎಲ್ಲಾ ಕಡೆ ಹೋಗಿ bunk. ಬಂಕ್ ಮಾಡುವಲ್ಲ ಮತ್ತೆ ನಿನ್ಗೇನು ನೀನ್ ಹೋಮ್ವರ್ಕ್ ಮಾಡಿದ ಅಂದ್ರೆ ಟೀಚರ್ ಅವತ್ತಿನ ದಿವಸ ಹೊಡಿಯಲ್ಲ, ಯಾಕಂದ್ರೆ ನಿನ್ ಬರ್ಡೇ ಅವತ್ತು. ಹೆಂಗಂದ್ರೆ ಸೂಪರ್ ರಾಯಲ್ ಟ್ರೀಟ್ಮೆಂಟ್ ಮಚ್ಚ, ಏನೇ ಮಾಡು ಏನೂ ಬೈಯಲ್ಲ. ನೀನು ಚಾಕ್ಲೇಟ್ ಕೊಡಕ್ ಹೋಗದ ತಕ್ಷಣ ಮಚ್ಚ ನನ್ ಕರ್ಕೊಂಡು ರೌಂಡ್ಸ್ ಗೆ ಫುಲ್ ಎಲ್ಲಾ ಕ್ಲಾಸ್ಗೆ ಹೋಗೋದು. ನಿನಗೆ ಯಾವ್ದೋ ಬೇರೆ ನೆನಪಿಲ್ಲ ಅವಾಗ ಬೇಕಂತ ನಿಧಾನಕ್ಕೆ ಒಂದು ಕ್ಲಾಸಿಗೆ ಅಟ್ಲೀಸ್ಟ್ ಒಂದ್ 2 ಪೀರಿಯಡ್ ಆದ್ರೂ ಸ್ಕಿಪ್ ಮಾಡ್ಲೇಬೇಕು. ಟೈಮ್ ವೇಸ್ಟ್ ಮಾಡೋದು. ನೀನು ನಿಂದ್ ಯಾವ್ದಾದ್ರು ಪಕ್ಕದ ಕ್ಲಾಸ್ ಅಲ್ಲಿ ಯಾರು ನಿನ್ ಡೌಗ್ ಇದ್ಲು ಅಂದ್ರೆ ಅವಳಿಗೊಂದ್ 2 ಬರೋದು. ಸೊ ಅದು ಕ್ರೇಜೇ ಬೇರೆ ಮಚ್ಚ. ಈಗ ಬರ್ಡೇ ಅಂತ ಬಂದ್ರೆ ನಮಗ್ ಗೊತ್ತಿಲ್ಲ, ಈಗೆಲ್ಲ ಕಲರ್ ಡ್ರೆಸ್ ಎಲ್ಲ ಹಾಕೋದು ಇಲ್ಲ ಅನ್ಸುತ್ತೆ ನನ್ ಪ್ರಕಾರ ಏನು ಅಷ್ಟೊಂದು ಅಲ್ಲ ನಮಗ್ ಗೊತ್ತಿಲ್ಲ ನೋಡಿ. ಇವಾಗ ನಾವು ಸ್ಕೂಲ್ಗೆ ಹೋಗ್ತಾ ಇಲ್ಲ, ನೋಡ್ತಾ ಇಲ್ಲ ಈಗಿನ ಮಕ್ಳು ಏನ್ ಮಾಡ್ತಾ ಇದಾರೆ. ಬಟ್ ಐ ಡೋಂಟ್ ಥಿಂಕ್ ಅಗೇನ್ ದಟ್ ಎಕ್ಸೈಟ್ಸ್ ದಮ್ ದಟ್ ಮಚ್ ಆಸ್ ಇಟ್ ಡಿಡ್ ಟು ಅಸ್. ನಮಗದೇನೋ ಹೊಸ್ತಲ್ಲ ಮಚ್ಚ. ಇವಾಗ ಒಂದು ಸ್ಕೂಲಲ್ಲಿ ಆಯ್ತು, ಸ್ಕೂಲ್ ಮುಗಿಸ್ಕೊಂಡ್ ಮನೆ ಹತ್ರ ಬಂದ್ವಿ ಅನ್ಕೋ, ಮನೆನಲ್ಲಿ ಒಂದ್ ಪಾರ್ಟಿ, ನೀನು ಅಲ್ಲಿ ಏರಿಯಾದವ್ರನ್ನೆಲ್ಲ ಕರೆಸ್ತೀಯ, ಕೇಕ್ ಕಟ್ ಮಾಡಿ ಒಂದ್ ಕೇಕ್, ಚಿಪ್ಸ್, ಮಿಕ್ಸ್ಚರ್, ಒಂದು ಫ್ಯಾಂಟ್ ಕೊಡೋದು. ಅಲ್ಲೂ ಅಷ್ಟೇ ಗುರು, ಆಂಟಿ ಇನ್ನೊಂದ್ ಪೀಸ್ ಕೇಕ್ ಹೆಂಗ್ ಆಡ್ತಿದ್ವಿ ಅಂದ್ರೆ ಲಿಟ್ರಲಿ ಲೈಫಲ್ಲಿ ಕೂಲ್ ಡ್ರಿಂಕ್ಸ್, ಹಾ ಏನೋ ಕ್ರೇಜ್ ಮಚ್ಚ. ಆಂಟಿ ಒಂಚೂರು ಚಿಪ್ಸ್ ಹಾಕಿ ತಿನ್ನು. ಇಡೀ ಏರಿಯಾ ಹುಡುಗರು ಅವತ್ತು ಅವ್ರ ಮನೇಲಿ ಇರ್ತಿದ್ರು, ಯಾರ ಮನೇಲಿ ಪಾರ್ಟಿ ಇತ್ತು ಅವ್ರ ಮನೆ. ಅಂಡ್ ಅಲ್ಲೂ ನೋಡಿ ಏಜ್ ಇದಿರ್ಲಿಲ್ವ, ದೊಡ್ಡವರು ಬರೋರು, ಅವ್ರ ತಂದೆ ತಾಯಿರು ಬರೋರು. ಸೊ ಅದು ಒಂಥರ ವಟಾರ ತರ ಇರೋದ್ ಮಚ್ಚ, ಒಂಥರ ಅವಾಗಿನ ಫೀಲ್. ಈಗ ನಿನಗ್ ಪಕ್ಕ ಮನೆಯವರೇ ಗೊತ್ತೇ ಇರಲ್ಲ ಯಾರ್ಯಾರು ಏನು ಮಾತಾಡ್ಸಿರಲ್ಲ. ಎಷ್ಟೋ ವರ್ಷದಿಂದ ಇರ್ತಾರ ಅವ್ರ ಪಕ್ಕದ ಮನೆ. ಎಲ್ಲೋ ಹಬ್ಬದ ದಿವಸ ಜ್ವರ, ಅದು ಇಷ್ಟೇ ಕಾನ್ವರ್ಸೇಷನ್ಸ್ ಬಿಟ್ರೆ ಯು ಡೋಂಟ್ ಇವನ್ ನೋ ಹೂ ಇಸ್ ಇನ್ ಯುವರ್ ಏರಿಯಾ. ಎಲ್ಲಾರ ಹೆಸರುಗಳು ಗೊತ್ತಿಲ್ಲ. ಆವಾಗ ಎಂಡ್ ಟು ಎಂಡ್ ನಮ್ಗೆ ಎಲ್ಲಾರ ಮನೆ ಎಲ್ಲಾ ಫ್ಯಾಮಿಲಿ ಮೆಂಬರ್ ಹೆಸರು ಗೊತ್ತಿರೋದು ನಮಗೆ. ಅವ್ರ ಹೆಸರುಗಳು, ಅವ್ರ ಫೋನ್ ನಂಬರ್ಗಳು ಎಲ್ಲ ಹತ್ತಿರೋಡ್ ಮನೆಯವರು ಗೊತ್ತಿರತ್ತೋ ಆಲ್ಮೋಸ್ಟ್. ಅದೇ ಹೇಳ್ತಾ ಇರೋದು, ಎಲ್ಲಾರ್ಗು ಗೊತ್ತಿರೋದು. ಏನೇ ಇಶ್ಯೂ ಆದ್ರೂ ಎಲ್ಲಾರು ಬರೋರು ಒಟ್ಟಿಗೆ ಸಾಲ್ವ್ ಮಾಡಕ್ಕೆ, ಏನೋ ಪ್ರಾಬ್ಲಮ್ ಆಯ್ತು ಹೆಲ್ಪ್ ಮಾಡಕ್ಕೆ. ಬಟ್ ಇವಾಗ ಅದು ಇಲ್ಲ. ಅದೇ ನೀನ್ ಹೇಳ್ದಂಗೆ ಫ್ಯಾಮಿಲೀಸ್ ಚಿಕ್ಕದ್ ಆಗ್ತಾ ಸೊಸೈಟಿನೂ ಅಷ್ಟೇ ಚಿಕ್ಕದ್ ಇಟ್ ಹ್ಯಾಸ್ ಬಿಕಮ್ ವೆರಿ ನ್ಯೂಕ್ಲಿಯಸ್. ತುಂಬಾ ಲೈಕ್ ಸೆಲ್ಫ್ ಸೆಂಟರ್ಡ್ ತರ ಆಗ್ಬಿಟ್ಟಿದೆ ಮಚ್ಚ. ಎಲ್ಲ ನಾವಾಯ್ತು ನಮ್ ಕೆಲ್ಸ ಆಯ್ತು ಅಷ್ಟೇ, ಅದಾಗ್ಬಿಟ್ಟಿದೆ ಇದು ತುಂಬಾ. ಸೊ ಅದೇ ಬಾಯ್ಸ್, ಬರ್ಡೇ ಸೆಲೆಬ್ರೇಷನ್ ಬಗ್ಗೆ ಮಾತಾಡಿದ್ವಿ. ಸೊ ಹಂಗಿರೋದು ನಮಗೆ ಬರ್ಡೇನೆ ಅಷ್ಟು ದೊಡ್ಡದು ಒಂಥರ ಕ್ರೇಜ್ ತರ ಇರೋದು. ಎಲ್ಲ ಐ ಥಿಂಕ್ ನಮ್ ಜನರೇಷನ್ ವಿ ಸೆಲೆಬ್ರೇಟೆಡ್ ಲೈಫ್. ನಮ್ ಜನರೇಷನ್, ನಮ್ ಹಿಂದಿನ ನಮ್ಮ ಅಪ್ಪನ ಕಾಲದಲ್ಲೆಲ್ಲ ದೇ ಸೆಲೆಬ್ರೇಟೆಡ್ ಲೈಫ್, ಎಂಜಾಯ್ ಮಾಡೋರು, ಚಿಕ್ಕದನ್ನು ಖುಷಿ ಪಡೋರು. ನೌ ಇಟ್ಸ್ ನಾಟ್ ದಟ್ ದೇ ಆರ್ ಇನ್ ಸೆಲೆಬ್ರೇಟಿಂಗ್ ಲೈಫ್. ನನ್ನ ಪ್ರಕಾರ ದೇರ್ ಇಸ್ ಸೋ ಮಚ್ ಕೇಯಾಸ್. ಎಷ್ಟೆಲ್ಲ ನಡೀತಿದೆ ಅವ್ರ ಸುತ್ತಲೂ ಅಂತ ಹೇಳಿದ್ರೆ ಯಾವ್ದೋ ಒಂದನ್ನ ಗ್ರಾಟಿಟ್ಯೂಡ್ ಅನ್ನೋದು ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಒಂದಕ್ಕೆ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡೋ ತರ ಇಲ್ಲ ಲೈಫಲ್ಲಿ, ತುಂಬಾ ನಡೀತಾನೆ ಇದೆ. ಇನ್ನೊಂದು ನಿನಗೆ ಇದಾಗ್ತಿದೆಯಲ್ಲ ಮಚ್ಚ, ಇಟ್ಸ್ ಲೈಕ್ ನಿಂಗ್ ಗ್ರಾಟಿಟ್ಯೂಡ್ ಯಾವಾಗ ಬರುತ್ತೆ ಹೇಳು ನಿನಗೆ? ಇವಾಗ ನಮ್ಗೆಲ್ಲ ಅವಾಗ ನಮ್ಮ ಅಪ್ಪಂಗ್ ನಾನು ಹೋಗ್ಬಿಟ್ಟು ಅವಾಗ ಪ್ಲೇ ಸ್ಟೇಷನ್ PSP ಅಂತ ಬಂದಿದ್ ಗೊತ್ತಾ ಮಚ್ಚ, ಫಸ್ಟ್ ಹ್ಯಾಂಡ್ ಹೆಲ್ಡ್, ಅದನ್ನ ಕೊಡ್ಸು ಅಂದಾಗ ನಮ್ಮ ಅಪ್ಪಂಗ್ ಕೊಡಿಸ್ಬೋದಿತ್ತು ಅವಾಗ್ಲೇ. ಬಟ್ ಕಾಯಿ 6 ತಿಂಗಳು ಆಮೇಲೆ ಕೊಡ್ಸೋರು. ಸೊ ನಿನಗದ್ರ ವ್ಯಾಲ್ಯೂ ಗೊತ್ತಾಗ್ತಿತ್ತು. ನಾವ್ ಎವ್ರಿಥಿಂಗ್ ಇಸ್ ಲೈಕ್ ಈಸಿ ಅಲ್ಲ ಮಚ್ಚ, ನಿನ್ ಕೈಗೆ ಸಿಗುತ್ತಿದೆ ಹ್ಯಾಂಡ್ ಹೆಲ್ಡ್. ಈಗಿನ ಪೇರೆಂಟ್ಸ್ ಮೊದ್ಲೇ ಕೊಡ್ಸ್ಬಿಟ್ಟಿರ್ತಾರೆ, ಮಕ್ಳು ಕೇಳಕ್ ಮುಂಚೆನೆ ರೆಡಿ ಇರುತ್ತೆ. ಸೈಕಲ್ ಆಗಿರ್ಬೋದು, ಕರೆಕ್ಟ್ ಸೈಕಲ್. ಅಯ್ಯೋ ಅದು ಏಜ್ ತಕ್ಕಂಗ ವಿಧ ಆ ಏಜ್ ಅಪ್ಗ್ರೇಡ್ ಆಗ್ತಿದ್ವಿ ನಾವು. ಸೈಕಲ್ ಚಿಕ್ಕ ಸೈಜ್, ಅವಾಗ ಗೇರ್ ಸೈಕಲ್ ಅಂದ್ರೆ ಏನೋ ಕ್ರೇಜಿ ತರ. ನನಗೆ ಲೈಫ್ ಅಲ್ಲೇ 1-2 ಅಷ್ಟೇ ಮಚ್ಚ ಸೈಕಲ್ ಕೊಡ್ಸಿರೋದು. ಅವಾಗೆಲ್ಲ ರಿಚ್ ಕಿಡ್ಸ್ ಹತ್ರನೇ ಇದ್ದಿದ್ದಪ್ಪ ಗೇರ್ ಸೈಕಲ್, BMX. ಸೊ ಅದೇ ಇವಾಗ ಸೆಲೆಬ್ರೇಟ್ ಲೈಫ್ ಮಾಡಕ್ಕೆ ಲೈಫ್ ಹ್ಯಾಸ್ ಬಿಕಮ್ ಸಮಟೈಮ್ಸ್ ಟೂ ಈಸಿ ಅಂಡ್ ಸಮಟೈಮ್ಸ್ ಟೂ ಕೇಯಾಟಿಕ್ ಅಲ್ಲ ಮಚ್ಚ. ಆ ಗ್ರೇ ಏರಿಯಾದಲ್ಲಿ ಇಲ್ವೇ ಇಲ್ಲ ಯಾರು, ಬರೀ ಬ್ಲಾಕ್ಸ್ ಅಂಡ್ ವೈಟ್ಸ್ ಎಲ್ಲ ಇದ್ಬಿಟ್ಟು ಅದು ಈಗಿನವ್ರಿಗೆ ಪ್ರತಿದಿನ ಎಲ್ಲದಕ್ಕೂ ಆಕ್ಸೆಸ್ ಇದೆ. ಈಗ ನಾನು ಹೇಳದ್ ನಿನ್ಗೆ, ಫಾರ್ ಎಕ್ಸಾಂಪಲ್ ನಮ್ ಟೈಮಲ್ಲೇ ನಾವೊಂದು ಹಬ್ಬ ಮಾಡಿದ್ರು ನಾವು ಒಬ್ಬಟ್ಟೆಲ್ಲ ತಿಂತಿದ್ವಿ ಯಾವಾಗಪ್ಪ, ಬರೀ ಹಬ್ಬದ ದಿನ. ಇವಾಗ ನೀನ್ ಯಾವಾಗ ಸಿಗುತ್ತೆ ಹೋಳಿಗೆ ಮನೆ ನೋಡಿ, ಇಂಪಾರ್ಟೆನ್ಸ್ ಇಲ್ಲ. ಇವತ್ತರ ಬೇಕಾಬಿಟ್ಟು ಸಿಗ್ತಾ ಇದೆ ಅವ್ರಿಗೆಲ್ಲ. ನಾವು ಹಬ್ಬ ಬಂದ್ರೆ ನಮ್ಗೆ ಅದರ ಕ್ರೇಜ್ ಅವಾಗ. ಆಮೇಲೆ ಇದಲ್ಲ ಮಚ್ಚ, ಇವಾಗ ನಿನ್ ಒಂದು ಅದು ಇನ್ನೊಂದ್ ನೋಡಿ, ಫುಟ್ಟೆ ನೀನ್ ತಗೊಂಡ್ರು ನಿಂಗ್ ಕೆಲವೊಂದ್ಸತಿ ಏನೋ ತಿನ್ಬೇಕು ಅನ್ಸ್ತು, ಬಟ್ ಇಲ್ಲ, ಯು ಕರ್ಬ್ ಯುವರ್ ನಿನ್ ವಾಂಟ್ ನೀನು ಕರ್ಬ್ ಮಾಡ್ಕೊಂಡ್ಬಿಡ್ತಿದ್ದೆ. ಬೇಡ ಓಕೆ ಬಿಡು, ಕಂಟ್ರೋಲ್ ಮಾಡ್ಕೊಂತಿದ್ದೆ. ಈಗ ಏನಕ್ಕೆ ಮಾಡ್ಕೊಂತೀಯ? ಆರ್ಡರ್ ಮಾಡ್ಬಿಡ್ತೀಯ, ಇದ್ ಮಾಡ್ಬಿಡ್ತೀಯ, ಆಗೋಯ್ತು. ಸೊ ವೆನ್ ಎವ್ರಿ ಡೇ ಯು ಆರ್ ಗೆಟಿಂಗ್ ರಿವಾರ್ಡೆಡ್, ವೆನ್ ಎವ್ರಿ ಡೇ ನಿನ್ ವಾಂಟ್ಸ್ ಕ್ಲಿಯರ್ ಆಗ್ತಾನೆ ಇದ್ದಾಗ ನಿನ್ ವಾಂಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಸ್ಯಾಟಿಸ್ಫ್ಯಾಕ್ಷನ್ ಬರಲ್ಲ, ಕಮ್ಮಿನೇ ಆಗ್ತಾ ಹೋಗುತ್ತೆ. ಬಿಕಾಸ್ ಏನು ಆಗುತ್ತೆ, ಆಯ್ತು, ಇದ್ರಲ್ಲಿ ಏನ್ ದೊಡ್ಡ ಮ್ಯಾಟ್ರ್, ಅವ್ರದ್ದು ಇನ್ನ ಅದಾಗಿದೆ ಗೊತ್ತಾ, ಕಂಪ್ಯಾರಿಸನ್ಸ್ ಜಾಸ್ತಿ ಆಗತ್ತೆ. ನಮಗೆ
ಎಫರ್ಟ್ ರಿವಾರ್ಡ್ ಇರ್ತಿತ್ತು. ಈಗಿರೋರ್ಗೆ ಎಫರ್ಟ್ ಇಲ್ಲ, ರಿವಾರ್ಡ್ ಇದೆ. ಬರೀ ಇನ್ನೊಂದು ಅವಾಗ ಹೆಂಗ್ ಗೊತ್ತಾ ಮಚ್ಚ, ಆ ಏರಿಯಾದಲ್ಲಿ ನಾವ್ ಹೇಳಿದ್ವಿ ನೋಡಿ, ಎಲ್ಲರೂ ಗೊತ್ತಿರೋರು, ಪ್ಲಸ್ ಇಟ್ ವಾಸ್ ಲೈಕ್ ಎಲ್ಲರೂ ಆಲ್ಮೋಸ್ಟ್ ಒಂದೇ ರೇಂಜ್ ಅಲ್ಲೂ ಇರೋರು. ಹೌದು. ಕಂಪ್ಯಾರಿಸನ್ಸೇ ಕಮ್ಮಿ ಇರೋದು. ಅವ್ರ ಮನೆಯಲ್ಲೂ ಇದೆ, ಎಲ್ಲಾರ ಮನೆ ದೋಸೆ ತೂತೇರಿ ಬಿಡ್ರಿ, ನಮ್ಮ ಮಗನು ಹಿಂಗೆ, ಈ ತರ ಮಾತುಗಳಿರೋದು ಹೊರತು ಡಿಫ್ರೆನ್ಸ್ ಇರ್ಲಿಲ್ಲಪ್ಪ. ಈಗ ಅಯ್ಯೋ ಅವ್ರು ಹಂಗಾಗ್ಬಿಟ್ಟವ್ರೆ, ಅವ್ರು ಆ ಕಾರ್ಗಳು ತಗೊಂಡ್ಬಿಟ್ಟವ್ರೆ, ಇವ್ರು ಈ ಟ್ರಿಪ್ ಹೋದ್ರು, ನಮ್ಗೆ ಇದ್ ಮಾಡಕ್ ಆಗ್ತಾ ಇಲ್ಲ. ಸೊ ಎಲ್ಲಿ ನಿನಗೆ ಬರೀ ನಿಂಗ್ ಕಂಪ್ಲೈನಿಂಗ್, ಕಂಪೇರಿಂಗ್ ಅಂಡ್ ನಿನಗೆ ಒಂಥರ ಈಸಿ ಆಗ್ತಾ ಇದೆ ಎಲ್ಲ ಹೊರತು ನಿನಗೆ ಆ ಸ್ಯಾಟಿಸ್ಫ್ಯಾಕ್ಷನ್, ಆ ಮಜಾ ಇನ್ನು ಕಮ್ಮಿನೇ ಆಗ್ತಿದೆ ಹೊರತು ಜಾಸ್ತಿ ಅಂತೂ ಆಗಲ್ಲ ಹೋಗ್ತಾ ಹೋಗ್ತಾ. ನೆಕ್ಸ್ಟ್ ಸೈಬರ್ ಮಾತಾಡಿದಾಗ ಒಂದೇನ್ ಮಿಸ್ ಮಾಡಿದ್ವಿ ಅಂದ್ರೆ, ನಮ್ಗೆ ಆವಾಗ ಫಸ್ಟ್ ಅಲ್ಲ ಮತ್ತೆ ಸಿಡೀಸ್ ಇದ್ದಿದ್ದು. ಸಿಡಿ ಅಂಗಡಿಗೆ ಹೋಗಿ ಏನಾರು ಮೂವಿ ನೋಡ್ಬೇಕಂದ್ರೆ ಹೋಗಿ ಸಿಡಿ ಅಂಗಡಿಗೆ ಹೋಗಿ ತಗೊಂತಿದ್ವಲ್ಲ ನಾವು. ಯಾವ ಮೂವಿ ಶೆಟ್ಟಿ? ಎಲ್ಲ ನಾರ್ಮಲ್ ಮೂವಿ. ಅದಕ್ಕೂ ಎಲ್ಲ ಕೆಲವೊಂದ್ಸತಿ ಇದೆಲ್ಲ ನಿಮ್ಮೇಜವ್ರು ನೋಡೋದಲ್ಲ ಕಂಡ್ರು ಬಿಡೋದು, ಹಾಕೋಣ ಹಣ ಕೊಡೋಣ. ಅವ್ನಿಗೆ ಹಾಕೊಟ್ಟಿದೀರಾ ನಮ್ಮ ಫ್ರೆಂಡ್ಗೆ ಹೇಳ್ದ, ಅವನೇ ಹಾಕೋಣ. ಅವಾಗ ಇದಲ್ಲ ಮಚ್ಚ, ಪೆನ್ ಡ್ರೈವ್ ಕೊಟ್ಬಿಡೋದು, ಅಣ್ಣ ಇದಕ್ಕೆ ಹಾಕೊಟ್ಬಿಡಿ ಅಂದ್ಬಿಟ್ಟು. ಕರೆಕ್ಟ್. ನಾವ್ ಅವಾಗೆಲ್ಲ ಮೂವೀಸ್ನೆಲ್ಲ ಬಾಡಿಗೆ ತಗೊಂಡ್ಬಂದೆಲ್ಲ ನೋಡ್ತಿದ್ವಲ್ಲಪ್ಪ, ಸಿಡೀಸ್ನೆಲ್ಲ. ನಾವೆಲ್ಲ ಅಲ್ಲ, ನೀನ್ ಒಬ್ಬ ತಗೊಂಡೋಗ್ತಿದ್ದೆ, ಇವನ್ ಒಬ್ಬ, ಅಂದ್ರೆ ಸಪ್ರೇಟ್ ಆಗಿ ಹೋಗ್ತಾ ಇದ್ವಿ ಕೆಲವೊಂದ್ಸತಿ. ಇಲ್ಲ ಅದನ್ನ ನಾವೆಲ್ಲಾನೇ ಮಾಡಿದೀವಿ. ಹೌದ್, ನೀನ್ ಮಾಡಿದ್ದೆ. ನಾನು ವೇದು ಸೆಂಟ್ರಲ್ಲೇ, ಅವ್ನ ತಮ್ಮ ಚಿಂಟು, ಅವನ್ ಅವಾಗ ಇನ್ನ 4th ಸ್ಟ್ಯಾಂಡರ್ಡ್. ಅವಾಗ್ಲೇ ನಾವು ಅವನ್ಗೆ ಸೊ ನೋಡ್ ಬೇಗ ಮೆಚುರಿಟಿ ಕೊಟ್ವಿ, ಬೇಗ ಗ್ರೋತ್. ಅಂದ್ರೆ ಜೋಧಾ ಅಕ್ಬರ್ ಮೂವಿ ಈ ತರ ಲಾಂಗ್ ಲೆಂತ್ ಮೂವೀಸ್ ಅನ್ಸೆನ್ಸರ್ಡ್ ನೋಡ್ತಾ ಇದ್ದೆ. ಇನ್ನೊಂದು ಈ ಸಿಡಿ ಅಂತ ಹೇಳ್ದಾಗ ನನ್ ನೆನಪಾಯ್ತು, ಗೇಮ್ಸ್ ಕೂಡ ನಮ್ಗೆ ಅವಾಗ. ಆ ಗೇಮ್ಸ್ ಸಿಡಿ ಹಾಕ್ಸ್ಕೊಂಡ್ ಬರ್ತಾ ಇದೀವಿ. ಸಿಡಿ ಹಾಕ್ಸ್ಕೊಂಡ್ ಬರ್ತಿದ್ವಿ. ಯಾರೋ ಒಬ್ಬ ಗೇಮ್ ಪರ್ಚೇಸ್ ಮಾಡ್ತಿದ್ವಿ, ಯಾವನೊಬ್ಬ ರಿಚ್ ಇರೋನು, ಅವನ ಹತ್ರ ಹೋಗಿ ಬೇಡಿ ಖಾಲಿ ಸಿಡಿ ಕೊಡ್ಲಿ ಪೇಸ್ಟ್ ಮಾಡಿಸ್ಕೊಂಡ್ ಬರೋದು, ಆಡೋದು. ಕರೆಕ್ಟ್. ಅದೇ ಹೇಳ್ತಿರೋದು ಮಚ್ಚ, ನಿಂಗ್ ಜುಗಾಡ್ ಮಾಡ್ಬೇಕಿತ್ತು, ಕಲಿಬೇಕಿತ್ತು ಎಲ್ಲಾದ್ರಲ್ಲೂ. ನೀನ್ ರೋಡಲ್ಲಿ ಆಡ್ಬೇಕಾ, ಇಲ್ಲ ನಿನಗೆ ಜುಗಾಡ್ ಮಾಡು, ಕ್ರಿಯೇಟಿವಿಟಿ ಯೂಸ್ ಮಾಡು. ನಿಂಗೇನೋ ಬೇಕಾ, ಇದೆ ಎಲ್ಲೋ ಒಂದ್ ಕಡೆ ಅವೈಲೇಬಲ್ ಇದೆ, ನೀನ್ ಜುಗಾಡ್ ಮಾಡು, ಹುಡುಕು. ಈಗಿನ ತರ ಇಟ್ ಈಸ್ ಅವೈಲೇಬಲ್ ಫಾರ್ ಎವ್ರಿ ಒನ್. ಎಲ್ಲರಿಗೂ ಫುಡ್ ಆನ್ ದ ಟೇಬಲ್ ಇರ್ತಿರ್ಲಿಲ್ಲ ಮಚ್ಚ. ಯು ಹ್ಯಾಡ್ ಟು ಬ್ರಿಂಗ್ ಇಟ್ ಟು ದ ಟೇಬಲ್, ಹೆಂಗೋ ಒಂದು ಅರೇಂಜ್ ಮಾಡಿ. ಮತ್ತೆ ಅದೇ ಸ್ಟ್ಯಾಂಡರ್ಡ್ ಅಲ್ಲೇ ನಾನು ಮಾಡ್ಬೇಕು. ಎಲ್ಲ ಕುಕಾಬರಾ ಬ್ಯಾಟ್ ತಗೊಂಡಿದ್ದಾನಂದ್ರೆ ಆ ಕುಕಾಬರಾ ಬ್ಯಾಟ್ ಅಲ್ಲೇ ನಾನು ಆಡ್ಬೇಕು. ಅದು ಇರ್ಲಿಲ್ಲ ಅವಾಗ ಸಿಂಗಲ್ ಪೀಸ್ ಬ್ಯಾಟ್ 150 ರೂಪಾಯಿಗೆ ಬರೋದಲ್ವಾ, ಅದ್ರಲ್ಲೂ ಚೆನ್ನಾಗಿ ಸೂಪರ್ ಆಗಿ ಆಡ್ತಾ ಇದ್ವಿ. ನೀನ್ ಹೇಳಿದ್ ಕ್ರೇಜಿ ಪಾಯಿಂಟ್ ಮಚ್ಚ. ಅದ್ ಹೆಂಗ್ ಗೊತ್ತಾ, ಅವಾಗ ಹೆಂಗಿತ್ತಂದ್ರೆ ನಮ್ ಮೈಂಡ್ ಸೆಟ್, ನನಗೂ ಬ್ಯಾಟ್ ಬೇಕು ಅಂತಿತ್ತು ಅಷ್ಟೇ ಹೊರತು ನನಗೂ ಕುಕಾಬರನೇ ಬೇಕು, ಅವನ ಹತ್ರ ಇದೆ ಅದಿರ್ಲಿಲ್ಲ. ಈಗ ಹೆಂಗಾಗ್ತಿದೆ, ನನಗ್ ಅವನ್ಕಿಂತ ಸೈಕ್ ಇರೋದೇ ಬೇಕು. ಅದಾಗ್ತಾ ಹೋಗ್ತಾ ಇದೆ, ಅದು ಹೋಗ್ತಾ ಹೋಗ್ತಾ ಅದು ಪ್ರಾಬ್ಲಮ್ ಆಗ್ತಾ ಇರೋದು. ಅಷ್ಟೇ. ಕಮಾಡಿಟಿ ವ್ಯಾಲ್ಯೂ ಇತ್ತು, ಆಟದ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಅದೇ ಬಿಕಾಸ್ ಆಫ್ ಟೆಕ್ನಾಲಜಿ ಅಲ್ಲ ಮಚ್ಚ. ಈಗ ಫೇಸ್ ವ್ಯಾಲ್ಯೂಸ್ ತುಂಬಾ ಇಂಪಾರ್ಟೆಂಟ್. ಅದ್ರ ಮೇಲೆ ಹೋಗ್ತಾ ಇದೆ. ನಿನಗೆ ಎಷ್ಟು ಫಾಲೋವರ್ಸ್ ಇದಾರೆ, ನಿಂಗೆ ಎಷ್ಟು ಇದಿದ್ದಾರೆ, ನೀನ್ ಏನ್ ಯೂಸ್ ಮಾಡ್ತಿದ್ಯಾ, ನೀನ್ ಏನ್ ಹಾಕೊಂತ ಇದೀಯಾ, ವಾಟ್ ಎವರ್ ಯು ಶೋ, ಹೌ ಯು ಪ್ರೆಸೆಂಟ್ ಯುವರ್ ಸೆಲ್ಫ್, ಆರ್ ವಾಟ್ ಆರ್ ದ ಥಿಂಗ್ಸ್ ದಟ್ ಯು ಯೂಸ್, ಅದ್ರ ಮೇಲೆ ನಿನ್ನ ಜನ ಜಡ್ಜ್ ಮಾಡ್ತಾ ಇದಾರೆ. ಸೊ ಹಂಗೆ ಲೈಫ್ ಆಗ್ತಾ ಹೋಗುತ್ತೆ. ನಮಗ ಅವಾಗ ಯಾರಿದ್ರು ಜಡ್ಜ್ ಮಾಡಕ್ಕೆ, ಎಲ್ಲರೂ ಒಂದೇ ಲೆವೆಲ್ ನಡಿ ಮಚ್ಚ ಅನ್ಕೊಂಡು ಹೋಗ್ತಾ ಇದ್ವಿ. ಸೊ ಹೆವಿ ಚೇಂಜಸ್ ಆಗಿದೆ ಬಿಡು. ಈಗ ಇದು ಆಕ್ಚುಲಿ ಈ ತರ ಕಾನ್ವರ್ಸೇಷನ್ಸ್ ಹೆಂಗ್ ಗೊತ್ತಾ ಮಚ್ಚ, ನೀನ್ ನಾರ್ಮಲ್ ಆಗಿ ಮನೆಯಲ್ಲಿ ಇದ್ದಾಗ ನಿನಗೆ ಗೊತ್ತಾಗಲ್ಲ ಇದು ಯಾವ್ದು ಹಿಟ್ ಆಗಲ್ಲ. ಇವತ್ ನೋಡಿ ಡಿಸ್ಕಸ್ ಮಾಡಿದಾಗ ಅನ್ಸುತ್ತೆ ಎಷ್ಟು ಚೇಂಜ್ ಆಗಿದೆ ನೋಡ್ಗುರು ಬಟ್ ಬಿಕಾಸ್ ನೀನು ಲೈಫ್ ಲಿವ್ ಆನ್ ಮಾಡ್ತಾ ಮಾಡ್ತಾ ಮಚ್ಚ, ನೀನು ಅದಕ್ಕೆ ಅಡಾಪ್ಟ್ ಆಗ್ತಾ ಹೋಗಿ ಹೋಗಿ ಈಗ ನಾವು ಟಾಪಿಕ್ 90s ಕಿಡ್ಸ್ ವರ್ಸಸ್ ಜೆನ್ಸಿ ಇರ್ಬೋದು, ಬಟ್ ನಾವೇ ಗೊತ್ತಿಂದ ಜೆನ್ಸಿನೇ ಆಗ್ತಾ ಹೋಗ್ತಿದೀವಿ ಹೊರತು ನಾವ್ ಇನ್ನ 90s ದಿ ಎಲಿಮೆಂಟ್ಸ್ ಆಫ್ 90s ಗಿಂತ ಎಲಿಮೆಂಟ್ಸ್ ಆಫ್ ಜೆನ್ಸಿ ಜಾಸ್ತಿ ಆಗ್ತಿದೆ ಈಗ ನಮ್ಮಲ್ಲಿ. ಸೊ ಈಗ ಕೂತ್ಕೊಂಡ್ ಮಾತಾಡ್ದಾಗ ಹೌದಲ್ಲ ಹಿಂಗಿತ್ತಲ್ಲ ನಮ್ ಲೈಫ್, ನಾವ್ ಯಾಕೆ ಹಿಂಗ ಆಗ್ತಾ ಇದೀವಿ. ಅವಾಗ ಯಾವ್ದಕ್ಕೂ ತಲೆ ಕೆಡ್ಸ್ಕೊಂತಿರ್ಲಿಲ್ಲ, ಹೆಲ್ದಿನೂ ಎಷ್ಟಿದ್ವಿ, ರಗಡ್ ಆಗಿದ್ವಿ, ಮಣ್ಣು ಮುಟ್ತಿದ್ವಿ, ಅಲ್ಲೇ ತಿಂತಿದ್ವಿ, ಆಡ್ತಿದ್ವಿ. ಈಗ ಇಷ್ಟ ತಲೆ ಕೆಡ್ಸ್ಕೊಂತಿದೀವಿ. ಸೊ ಐ ಥಿಂಕ್ ಎಲ್ಲಾರು ಈ ತರ ಕೂತ್ಕೊಂಡು ಅಟ್ಲೀಸ್ಟ್ ಯೋಚನೆ ಮಾಡಿದಾಗ ನಿಮ್ ಫ್ರೆಂಡ್ಸ್ ಜೊತೆ ಅಥವಾ ಏನೋ ಇಲ್ಲ ನಮ್ ಪಾಡ್ಕಾಸ್ಟ್ ನೋಡಿದ್ರೆ ಅಟ್ಲೀಸ್ಟ್ ನಿಮ್ಗೆಲ್ಲ ಒಂದ್ ಕಡೆ ಹಿಟ್ ಆಗ್ಬೋದು. ಹೌದಲ್ಲ ಇಷ್ಟೆಲ್ಲ ಚೇಂಜಸ್ ಆಗಿದೆ. ಸಮ್ಟೈಮ್ಸ್ ನಾವು ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಲ್ಲ ಮಚ್ಚ. ಹೆಂಗಿತ್ತು ಈಗ ಈಸಿಯಾಗಿ ಸಿಕ್ತಿದೆ, ಬಟ್ ಅವಾಗ ಹೆಂಗಿತ್ತು ಅನ್ನೋದು ಮರ್ತ ಹೋಗ್ಬಿಟ್ಟಿರ್ತೀವಿ ನಾವು. ಅಂದ್ರೆ ನೀವೆಲ್ಲ ಇವಾಗ ಒಪ್ಬೇಕು, ಯಾಕಂದ್ರೆ ನಮ್ಗೆ ಆವಾಗ ಆ ಟೈಮಿಗೆ ಅದದ್ ಸಿಕ್ತು. ಒಂದ್ ಸ್ವಲ್ಪ ಡಿಲೇ ಆಗಿ ಒಂದ್ ಸ್ವಲ್ಪ ಕರೆಕ್ಟ್ ಟೈಮ್ ಸಿಕ್ಕಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಡಿಲೇ ಆಗ್ಬಿಟ್ಟು ಸಿಗ್ತಾ ಇತ್ತು. ಅದಕ್ಕೆ ನಮ್ಗೆ ಅದ್ರ ಮಾತು ಹೌದು. ಸೊ ಹಂಗ ಆಗಿದ್ರಿಂದ ನಮ್ಗೆ ಇವಾಗ ಎಲ್ಲ ಚೆನ್ನಾಗಿ ಅದ್ರ ವ್ಯಾಲ್ಯೂ ಗೊತ್ತಿದೆ. ವಿ ವ್ಯಾಲ್ಯೂ ಥಿಂಗ್ಸ್ ಅಂಡ್ ನಮಗೆ ಇದ್ರು ಬದುಕಕ್ ಗೊತ್ತು, ಇಲ್ಲ ಕ್ರಿಯೇಟಿವಿಟಿ ಹೇಳ್ದಂಗೆ ಇಲ್ದೆ ಹೋದ್ರೆ ನಾವೇನೋ ಒಂದು ಮಾಡ್ಕೊಂತಿದ್ವಿ. ಆ ಟೈಮಿಗೆ ನಮ್ಗೆ ಏನ್ ರಿಕ್ವೈರ್ಮೆಂಟ್ ಇತ್ತು ಅದಕ್ಕೆ ನಾವೇನೋ ಅರೇಂಜ್ ಮಾಡ್ಕೊಂತಿದ್ವಿ. ಕೆಲವು ಐಕಾನಿಕ್ ಗೇಮ್ಸ್ ಎಲ್ಲ ನೀವೆಲ್ಲ ಮಾತಾಡ್ಲಿಲ್ಲ ಅದ್ರ ಬಗ್ಗೆ. ಯಾವ್ದು ಚಿಕ್ಕ ವಯಸ್ಸಲ್ಲೆಲ್ಲ ಏನೇನ್ ಗೇಮ್ ಆಡ್ತಿದ್ರಿ ಅದ್ರ ಬಗ್ಗೆ ಎಲ್ಲ?
ಅಂದ್ರೆ ನಾವು ಕ್ರಿಯೇಟ್ ಗೋಲಿಯಿಂದ ಹಿಡ್ದು ಅದೆಲ್ಲ ಮರ್ತು ಬಿಟ್ರಪ್ಪ. ಗೋಲಿನ ಗೋಲಿ ಆಡೋದು ಅದೆಲ್ಲ ಗೋಲಿ ನಾನು ಆಡ್ತಿದ್ದೆ. ಗೋಲಿ ಇಲ್ಲಿ ಚಿಕ್ಕವರಿದ್ದಾಗೆ ಅದೇ ಹೇಳಿದ್ದು. ಉಗ್ರಿ ಮಚ್ಚ ಹೆಂಗ್ ಉಡ್ಕೊಂಡು ಹೋಗ್ತಿದ್ದೆ ಅಂದ್ರೆ ನಾನಂತೂ ಯಪ್ಪ ಅದ್ರಲ್ಲಿ ಆ ಶೇಪ್ ಅಲ್ಲಿ ಒಂಥರ ನಾವೇ ಮೊಳೆ ಹೊಡಿತಾ ಇದ್ವಿ. ಮೊಳೆ ಹೊಡಿಬೇಕಾದ್ರೆ ಕಲ್ಲಲ್ಲಿ ಹೊಡೆದ್ರೆ ಅದು ಫ್ಲಾಟ್ ಆಗ್ಬಾರ್ದು ಅಂದ್ಬಿಟ್ಟು ಹೆಂಗೆಂಗೋ ಹೊಡಿತಾ ಇದ್ದೆ. ಇವಾಗ ನಾಸಾ ಅವ್ರ ರಾಕೆಟ್ ಗೆ ಹೆಂಗ್ ಟೆಸ್ಟಿಂಗ್ ಮಾಡ್ತಾರೆ, ನಾನು ಆ ಬುಗ್ರಿ ಟೆಸ್ಟಿಂಗ್ ಮಾಡಿ ಅದು ದಟ್ ವಾಸ್ ಅವರ್ ಬೇಬ್ಲೆಡ್ ಬಿಫೋರ್ ಬೇಬ್ಲೆಡ್ ಅಲ್ಲ ಬುಗ್ರಿ. ಮತ್ತೆ ನಿಜ ಬುಗ್ರಿ ಅಂತೂ ಅಲ್ಟಿಮೇಟ್. ಎಂತೆಂತ ಬುಗ್ರಿ, ಒಂದು ಇಷ್ಟು ದಪ್ಪ ಇದ್ರೆ ಅದೊಂಥರ ತಿರ್ಗೋದು, ಬಂದಿದ್ರೆ ಒಂಥರ ತಿರ್ಗೋದು. ಅದ್ರಲ್ಲ ಜೊತೆಗೆ ಅದಲ್ಲ ಮೊಳೆನೂ ಅಷ್ಟೇ, ನೀನ್ ಎಷ್ಟು ಒಳಗ್ ಹಾಕ್ತೀಯಾ ಸ್ಪೀಡ್ ಎಲ್ಲ ಡಿಪೆಂಡ್ ಆಗುತ್ತೆ ಅದೆಲ್ಲ. ಅದು ಇನ್ನೊಂದು ಅದ್ರಲ್ಲಿ ಬೆಸ್ಟ್ ಅಂದ್ರೆ ಅದೇ ಹಾಕ್ಬಿಟ್ಟು ಕೈ ಕಲಿಬೇಕು. ನಮ್ಮ ಅಪ್ಪ ನಂಗೆ ಹೇಳ್ಕೊಡಿದ್ದು ಮಚ್ಚ. ಇವಾಗ ನಾನ್ ನೆಕ್ಸ್ಟ್ ನನ್ ಮಗನ್ಗೆ ಏನೋ ಹೇಳ್ಕೊಡ್ಬೋದು, ಮಗನ ಮಗಳಿಗೂ. ಅದಕ್ಕೆ ಈ ಕಾಲದ ಜನರೇಷನ್ ಅವ್ರು ಎಲ್ರು ಬುಗ್ರಿ ಆಡಿದ್ರೆ ನಿಮ್ ಮಕ್ಳಿಗೂ ಹೇಳ್ಕೊಡ್ಬೋದು, ಹಿಂಗ್ ಬಿಟ್ಟು ಕೈಯಲ್ಲಿ ಹೆಂಗಪ್ಪ ಇಟ್ಕೊಳ್ಳೋದು ಅಂತ. ಅದೇ ಪ್ರಾಬ್ಲಮ್ ಮಚ್ಚ. ಬಟ್ ಅವ್ನು ಹೋಗ್ಬಿಟ್ಟು ಇವಾಗ ಅಮೆಝಾನ್ ಅಲ್ಲಿ ಬೇಬ್ಲೆಟ್ ನೋಡ್ಬಿಟ್ಟ ಅವನು ಬೋರ್ ಆಗ್ಬಿಡ್ತಾನೆ. ಆಗ್ಬಿಟ್ಟಿದ್ದಾರೆ ನಮ್ ತರ. ಅದು ಇವಾಗ ಅದ್ರಲ್ಲೂ ನೋಡ್ ಮಚ್ಚ, ಬೇಬ್ಲೆಡ್ ನಮ್ ಟೈಮ್ ಅಲ್ಲಿ ಬೇಬ್ಲೆಡ್ ಸಿಕ್ತಿತ್ತು, ಬಟ್ ಸ್ಟೇಡಿಯಂ ಗಳು ಸಿಕ್ತಿರ್ಲಿಲ್ಲ. ನಾವೇ ಬಕೆಟ್ ಇಟ್ಬಿಟ್ಟು ಬಾಂಡ್ಲಿ ಒಳಗ್ ಬಿಟ್ಬಿಟ್ಟು ಆಡ್ತಾ ಇದ್ವಿ. ಈಗ ನೋಡು ನಿನಗೆ ಇದು ವಿತ್ ನಿನಗೆ ಸೆಟಪ್ ಯು ವಿಲ್ ಗೆಟ್. ಅವ್ನ್ ಏನಕ್ಕೆ ಆಡ್ತಾನೆ ಬುಗ್ರಿ? ನೆನಪಾಯ್ತು ಅದೇ, ನಾವು ಮನೇಲಿ ಅಡಿಗೆ ಮಾಡುವಾಗೆಲ್ಲ ನಮ್ಮಮ್ಮ ಬಾಣ್ಲಿ ಎಲ್ಲಿ ತಗೊಂಡೋದ್ರೆ ನಮ್ ನೋಡ್ಕೊಂಡ್ ಬರೋರು, ನಾವು ರೂಮಲ್ಲಿ ಹಿಡ್ಕೊಂಡು ಅದ್ರ ಆಡುತ್ತೆ. ಮನೆಯಲ್ಲಿ ನಾವು ಯೂಸ್ ಮಾಡದಿರೋ ಸಾಮಾನಿಲ್ಲ, ಇಂಥ ಸಾಮಾನು ಇಂಥ ಆಟಕ್ಕೆ ಯೂಸ್ ಮಾಡ್ಬೋದು ಅಂತ ಮಾಡ್ಬಿಟ್ಟಿದೀವಿ ಮನೆಯವ್ರಿಗೆ. ಮತ್ತೆ ಆ ಕ್ಯಾಟರ್ಪಿಲ್ಲರ್ ಅಲ್ಲಿ ಹೊಡಿತಾ ಇದ್ವಿ ಗೊತ್ತಾ? ಇವಾಗೆಲ್ಲ ಮಂಕಿ ಹೊಡಿಯಕ್ಕೆ ಯೂಸ್ ಮಾಡ್ತಾರೆ ಕ್ಯಾಟರ್ಪಿಲ್ಲರ್. ಅವಾಗ ನಾವು ಸುಮ್ನೆ ತಗೊಂಡು ಅದ್ರಲ್ಲಿ ಹೊಡಿಯೋದು ಒಂದು ಆಟ, ಅದನ್ನ ಎತ್ಕೊಂಡ್ಬಂದು. ಮತ್ತೆ ಆ ಚೀಟಿ ಅಂಗಡಿಗಳಲ್ಲಿ ಚಿಕ್ಕ 100 ರೂಪಾಯಿ ಕೊಟ್ರೆ ಆ ಲಾಟ್ರಿ ಚೀಟಿ ಗೇಮು, ಅದು ಉಜ್ಜೋದು ಕಾಯಿನಲ್ಲಿ ಉಜ್ಬಿಡೋದು. ಅದ್ರಲ್ಲಿ ಒಂದು 5-6 ಒಂದ್ ಗನ್ ಅಂತೆ ಅದು ಇದೇನೇನೋ ಇಕ್ಕಿರ್ತಾನೆ. ಆ ನಂಬರ್ ಬಂತು ಅಂದ್ರೆ ಮಚ್ಚ. ಇವಾಗ ಬರ್ತಾರೋ ಆಲ್ಕೋವಾ ಏನೋ ಇದೆ, ಅವಾಗ ಬರೋದು ಆಲ್ಕೋವಾ ಹೆಂಗಿರೋದು. 1 ರೂಪಾಯಿ ಅಂದ್ರೆ ನಮ್ಮ ಅಪ್ಪನ ಕಾಲದಲ್ಲಿ ಇನ್ನೂ ಕಮ್ಮಿ, ಇನ್ನೂ ಜಾಸ್ತಿ ಸಿಗ್ತಾ ಇತ್ತು ಬಿಡು. ಬಟ್ ಅದ್ರಲ್ಲಿ ಮಜಾ ಸಖತ್ತಾಗಿತ್ತು, ಆ ಚಿಕ್ಕಿ ತಿನ್ನೋದು. ಇವಾಗ ನಾವು ಅಂಗಡಿಗೆ ಹೋಗ್ಬಿಟ್ಟು ತಿಂತೀವ ಆತರ 1 ರೂಪಾಯಿ ಚಿಕ್ಕಿ, 1 ರೂಪಾಯಿ ಆಲ್ಕೋವಾ, 5 ರೂಪಾಯಿ ಆಲ್ಕೋವಾ, ಈ ತರ ತಿನ್ನಲ್ಲ. ಆ ಮಜಾ ಇದು ನೀನೀಗ ಹೇಳಿದಾಗ ನಾನು ನೆನಪಾಯ್ತು, ನಾವು ಪಿಗ್ಗಿ ಬ್ಯಾಂಕ್ ಅಲ್ಲಿ ಇಡ್ತೀವಿ ಗೊತ್ತಾ? ಕಾಯಿನ್ ಹಾಕಿ ಇಡೋದು. ಇನ್ನೊಂದ್ ನೀನ್ ಹೇಳ್ತಿರ ಬಟನ್ ನಾಯಿ ಬಂದ್ ಎಳ್ಕೊಂಡು ಹೋಗೋದು, ಮನೆ ತರ ಇರೋದು. ಕರೆಕ್ಟ್. ನಾವ್ ಅದ್ರೊಳಗೆಲ್ಲ ಒಂದ್ 500 ರೂಪಾಯಿ ಸೇರ್ಸಿದ್ರೆ ನಮ್ದು ಗ್ರೇಟ್. ಅವಾಗ ಒಂದ್ 2-3 ವರ್ಷ ಅದನ್ನ ಆಕ್ಚುಲಿ ಅದನ್ನ ಪ್ಲಸ್ ನಮ್ಮ ಅಪ್ಪ ಅಮ್ಮ ಪ್ರಮೋಟ್ ಮಾಡೋರು, ಖುಷಿ ಆಗೋದು ಅವ್ರಿಗೆ. ಈಗ ನೀನ್ ಇದ್ ಮಾಡ್ತಾವನೆ ಅಂದ್ರೆ, ಬಿಕಾಸ್ ಅದೇ ನೋಡಿ ಇವಾಗ ನಮ್ಗೆ ಸೇವಿಂಗ್ಸ್ ಗಿವಿಂಗ್ಸ್ ಸೇರಿಸ್ಕೊಟ್ಟಿದ್ದಲ್ಲ. ಇನ್ನೊಂದ್ ಕ್ರೇಜಿ ಅಂತ ಹೇಳಿದ್ರೆ ಅದರಿಂದಾನೇ ಈಗ ನಾನು ನೆಕ್ಸ್ಟ್ ಟ್ರಾನ್ಸಿಷನ್ ತಗೊಂತೀನಿ. ದಟ್ ಸೇವಿಂಗ್ ಮಾಡೋದು ಅದು ಇದು ಅಂತಿದ್ವಲ್ಲ, ಆವಾಗ ಇನ್ನೊಂದ್ ಕ್ರೇಜ್ ಇತ್ತು ಮಚ್ಚ ನಮ್ಗೆ. ಮನೆಯಲ್ಲಿ ನಿನ್ಗೇನೋ ಒಂದು ಸೊಪ್ಪು ತಗೊಂಬ ಹಾಲ್ ತಗೊಂಬ ಅಂದ್ಬಿಟ್ಟು 100 ರೂಪಾಯಿ ಕೊಟ್ಟು ಕಳ್ಸೋರು ಅನ್ಕೋ. ಪ್ರತಿ ಸತಿ ಒಂದ್ 15 ರೂಪಾಯಿ ಉಳಿಸ್ಕೊಳ್ಳೋದು ನೀನು. ಚೇಂಜ್ ಉಳಿಸ್ಕೊಳ್ಳೋದು, ಇಟ್ಕೊಳ್ಳೋದು, ಮನೆಗೆ ತಗೊಂಡೋಗಿ ಇಟ್ಟಿಟ್ಟು ಸೇವ್ ಮಾಡೋದು. ಆಮೇಲೆ ಏನಾಯ್ತು, ಫಸ್ಟ್ ಸೇವ್ ಮಾಡ್ತಾ ಇದ್ದೆ ಸೆಂಟ್ರಲ್ಲಿ 2011-12 ಆ ಟೈಮಲ್ಲಿ ಕ್ರಿಕೆಟ್ ಅಟ್ಯಾಕ್ಸ್ ಮತ್ತೆ ಸ್ಲಾಮ್ ಅಟ್ಯಾಕ್ಸ್ ಅಂತ ಬಿಡಕ್ ಸ್ಟಾರ್ಟ್ ಮಾಡಿದ್ರು ಮಚ್ಚ. 15 ರೂಪಾಯಿ 20 ರೂಪಾಯಿಗೆ ಸಿಗೋದು, ಸರಿನಾ? 15 ರೂಪಾಯಿ ಉಳಿತು ಅನ್ಕೋ ಅವತ್ತು. ಅಲ್ಲ ಅಂಗಡಿಗಳಲ್ಲೇ ಅವಾಗ ಹಾಕೋರ ಸ್ಯಾಚೆಟ್ ತರ ಒಳ್ಳೆ ಶಾಂಪು ಪ್ಯಾಕೆಟ್ ತರ ಬಿಟ್ಟಿರೋರಲ್ಲಿ. ಒಂದ್ ಕೊಡಿ ಅಂಕಲ್ ಅಂತ ಶುರು ಆಗಿದ್ದು ಯಾವ ಲೆವೆಲ್ ಅಡಿಕ್ಷನ್ ಶುರು ಆಗ್ಬಿಡ್ತು ಅದ್ರದ್ದು ಅಂದ್ರೆ, ಅದ್ರಲ್ಲಿ ಇರೋದಲ್ಲ ಮಚ್ಚ ಇಷ್ಟು ಗೋಲ್ಡ್ ಕಾರ್ಡ್ಸು, ಇಷ್ಟು ಸಿಲ್ವರ್ ಕಾರ್ಡ್ಸು, ಇದನ್ನೆಲ್ಲ ಕಲೆಕ್ಟ್ ಮಾಡ್ಬೇಕು ಅಂದ್ಬಿಟ್ಟು. ಆಮೇಲೆ ಅದ್ರ ಕಲೆಕ್ಷನ್ ಶುರು ಆಗಿ ಆಮೇಲೆ ಅದನ್ನ ತಗೊಂಡ್ ಹೋಗೋದು ಸ್ಕೂಲ್ಗೆ. ಅವನ ಜೊತೆ ಹೋಗಿ ಟ್ರೇಡ್ ಮಾಡೋ. ನನ್ನ ಹತ್ರ ಇದಿದೆ, ನನಗ್ ಅದು ಬೇಕು, ಕೊಟ್ಬಿಟ್ಟು ಇದನ್ನ ತಗೊಳೋದು. ಕೆಲವೊಂದ್ಸತಿ ಹುಡುಗರು ಏನ್ ಮಾಡ್ಬಿಡೋರು, ಅದನ್ನ ಸೇಫ್ ಆಗೆಲ್ಲ ಇಟ್ಟಿರ್ತಿದ್ವಿ ಮಚ್ಚ, ಅದೇ ಬಿಡೋರು. ಗೋಲ್ಡ್ ಇದೆ ಸಿಲ್ವರ್ ಇದೆ ಅಂದ್ರೆ ಕದ್ ಬಿಡೋರು ಹುಡುಗರು. ಅದನ್ನ ಕೆಲವೊಂದ್ಸತಿ ಹುಡುಗರು ಕಲಿಯೋರು, ಇಲ್ಲ ಕೆಲವೊಂದ್ಸತಿ ಟೀಚರ್ಸ್ ಗೊತ್ತಾಗ್ಬಿಟ್ಟು ಆಕ್ಚುಲಿ ಸಿಗಾಕೊಂಡು ಎಷ್ಟೊಂದು ಹೋಗಿರುತ್ತೆ. ಸೊ ನಿಮ್ಮ ನಾಸ್ಟಾಲ್ಜಿಕ್ ಮೆಮೊರೀಸ್ ನ ಇದ್ ಮಾಡೋಣ ಅಂದ್ಬಿಟ್ಟು ನನ್ನ ಕಲೆಕ್ಷನ್ ತಗೊಂಡ್ ಬಂದಿದೀನಿ ಆಗಿನ ಟೈಮ್ದು. ಸೊ ಕಂಪ್ಲೀಟ್ ಗೋಲ್ಡ್ ಮತ್ತೆ ಇದು ಇಟ್ಕೊ ಮಚ್ಚ. ಕಂಪ್ಲೀಟ್ ಗೋಲ್ಡ್ ಸಿಲ್ವರು. ನಮ್ ವಿರಾಟ್ ಕೊಹ್ಲಿ ತೋರ್ಸ್ ಮಚ್ಚ. ವಿರಾಟ್ ಕೊಹ್ಲಿ ಲಿಮಿಟೆಡ್ ಎಡಿಷನ್ ಎಲ್ಲ ಇದೆ ಮಚ್ಚ. ಲಿಮಿಟೆಡ್ ಎಡಿಷನ್ ಎಲ್ಲ ಹಾಕಿಲ್ಲ ಇಲ್ಲಿ. ಹೆಂಗ್ ವಿರಾಟ್ ಕೊಹ್ಲಿ ಅಚ್ಚ ಹೆಂಗಲ್ಲ ಮಚ್ಚ, ಇದು ಅಭ್ಯಾಸ ಆಗ್ಬಿಟ್ಟಿದ್ರು ಪಾಪ ಬಾಸ ನೋಡಿ ಇಲ್ಲಿ. ಇದು ಲಿಮಿಟೆಡ್ ಎಡಿಷನ್ ವಿರಾಟ್ ಕೊಹ್ಲಿ ಎಲ್ಲ ಇದೆ. ಇವಾಗಿರೋದ್ಕು ವಿರಾಟ್ ಕೊಹ್ಲಿ ಅಷ್ಟು ವ್ಯತ್ಯಾಸ ಇದೆ ನೋಡಿ. ಇದೆಲ್ಲ ಸಿಲ್ವರು, ಇದೆಲ್ಲ. ಅದಾದ್ಮೇಲೆ ಸ್ಲಾಮ್ ಅಟ್ಯಾಕ್ಸ್ ಅಂತ ಬರೋದು, ಅದ್ರಲ್ಲಿ ಜಾನ್ ಸಿನಾ, ರ್ಯಾಂಡಿ. ಆಮೇಲೆ ಇದ್ಯಾವ್ದು 2 ಲಿಮಿಟೆಡ್ ಎಡಿಷನ್
ಇವೆಲ್ಲ ಸಿಲ್ವರ್ಗಳು. ಸೊ ಫುಲ್ ಅವಾಗ ಕ್ರೇಜ್ ಇದನ್ನ. ಸೊ ಇದ್ರಲ್ಲಿ ನಮ್ದು ಎಷ್ಟು ವೆರೈಟಿ ಬಂದಿದಲ್ಲ, ಕ್ರಿಕೆಟ್ ಅಂತೆ, ನೆಕ್ಸ್ಟ್ WWE. ನಾನ್ ರೀಸೆಂಟ್ ಕಲೆಕ್ಷನ್ ಪೋಕೆಮಾನ್, ಕರೆಕ್ಟ್, ಪೋಕೆಮಾನ್ Pokemon ಕಾರ್ಡ್ಸ್, cards, ಆಮೇಲೆ ಕಾರ್ಸ್ ಮೂವಿ ಬಂತಾರೆ, ಅದ್ರದ್ದು ಒಂದಿಷ್ಟು ಬರ್ತಿತ್ತು ಆಕ್ಚುಲಿ. ಅದ್ಯಾವ್ದೋ ಬಿಸ್ಕೆಟ್ ಪ್ಯಾಕ್ ಜೊತೆ ಬರೋದು, ಅದ್ಯಾವ್ದೋ ಜಿಮ್ ಜಾಮ್ ಯಾವ್ದೋ ಕಾರ್ಡ್ಸ್ ಹಿಂಗ್ ತಿರ್ಗ್ಸಿದ್ರೆ ಇದು ಚೇಂಜ್ ಆಗೋದಲ್ಲ, ಅದಕ್ಕೆ ಸ್ಪೈಕ್ ಕಾರ್ಡ್ ಎಲ್ಲ ಬರೋದು, ನೋಡಿದ್ರೆ ಬೇರೆ ಇದು ರಿವೀಲ್ ಆಗುತ್ತೆ. ಸೊ ಬಟ್ ಅದೇ ನಿಮ್ಗೆ ಇದು ಅನ್ಸಲ್ವಾ ಮಚ್ಚ, ದಟ್ ನಾವಿದ್ ಮಾಡ್ತಾ ಇದ್ವಿ ಓಕೆ, ಬಟ್ ಇಂಡಿಯಾದಲ್ಲಿ ಈ ಕಲೆಕ್ಷನ್ ಕಲ್ಚರ್ ಇಲ್ಲ. ಇಲ್ಲ ಕಲೆಕ್ಟ್ ಮಾಡೋದು ಇದ್ ಮಾಡೋದು. ನೀನ್ ಹೇಳ್ದೆ ನೋಡಿ ಪೋಕೆಮಾನ್ ಕಾರ್ಡ್ಸ್, ಏನ್ ಅದ್ರಲ್ಲಿ ಆ ಗೋಲ್ಡ್ ಚಾರಿಜಾರ್ಡ್ ಎಲ್ಲ ಮಚ್ಚ, ಅವ್ನ್ ಲೋಗನ್ ಪಾಲ್ ಪರ್ಚೇಸ್ ಮಾಡಿದ್ರೆ ಎಷ್ಟೋ ಕೋಟಿಗೆ, 14 crores ಸಮಥಿಂಗ್. ಸೊ ಬಿಕಾಸ್ ಅಲ್ಲಿ ಅದನ್ನ ಅಷ್ಟು ಕಲೆಕ್ಟ್ ಮಾಡ್ತಾರೆ, ಪ್ರೊಟೆಕ್ಟ್ ಮಾಡ್ಬಿಟ್ಟು ಅದನ್ನ ಇಡೋದು. PSA ಅಂತ ಒಂದು ಅಥಾರಿಟಿ ಇದೆ, ಅವ್ರು ಗ್ರೇಡಿಂಗ್ ಮಾಡ್ತಾರೆ, ಅದನ್ನ ಮಾಡೋದು, ರೀಸೇಲ್ ಮಾಡೋದು, ಅದನ್ನೆಲ್ಲ ಮಾಡೋದು ನೆಕ್ಸ್ಟ್ ಲೆವೆಲ್ ಇದೆ. ಬಟ್ ಇಂಡಿಯಾದಲ್ಲಿ ಆ ಕಲೆಕ್ಷನ್ ಕಲ್ಚರೇ ಇಲ್ಲ ಅಪ್ಪ ಯಾವ್ದ್ರದ್ದು. ಇವಾಗ ಹಾಟ್ ವೀಲ್ಸ್ ತಕೋ, ಯಾವ್ದೇ ತಕೋ, ತುಂಬಾ ಜನ ಕಲೆಕ್ಟ್ ಮಾಡ್ತಾರೆ, ಬಟ್ ಅದ್ ಗೀಸೇಲ್ ಇಲ್ವೇ ಇಲ್ಲ. ಯಾಕೆ ಅನ್ಸುತ್ತೆ ನಿಮ್ ಪ್ರಕಾರ ದಟ್, ಆರ್ ಡೂ ಯು ಥಿಂಕ್ ಬರ್ಬೇಕಾ ಆ ಕಲ್ಚರ್ ಬಂದ್ರೆ ಒಳ್ಳೇದಾ? ಬಿಕಾಸ್ ಫಾರ್ ಸಮ್ ಪೀಪಲ್ ಅದು ಪ್ರೊಫೆಷನಲ್ಲೇ ಮಾಡ್ತಾರೆ, ಅದನ್ನ ಪ್ರೊಫೆಷನಲಿ. ಆ ಕಲ್ಚರ್ ಬರ್ಬೇಕು. ಯಾಕೆ ಬಂದಿಲ್ಲ ಅಂದ್ರೆ ಆವಾಗ ನಮ್ಗೆ ಇದನ್ನ ತಗೊಳೋದ್ರಲ್ಲಿ ಇದ್ದಿದ್ ಮಜಾ, ಕ್ರೇಜು, ಆ ಖುಷಿ. ಆಮೇಲೆ ಇದೆಲ್ಲ ಟೆಕ್ನಾಲಜಿ ಬರ್ತಾ ಇದ್ದಂಗೆ ನಾವು ಅದಕ್ಕೆ ಅಡಾಪ್ಟ್ ಆಗಿದ್ರಿಂದ ಆ ಮಜಾನ ಕಳ್ಕೊಂಡ್ಬಿಟ್ವಿ. ಅದ್ ಹಂಗೆ ಕಂಟಿನ್ಯೂ ಮಾಡ್ಕೊಂಡಿದ್ದಿದ್ರೆ ಅದು ಕಲ್ಚರ್ ಬಂದಿರೋದು. ಸೊ ಟೆಕ್ನಾಲಜಿ, ಗೇಮ್ಸ್ ಜಾಸ್ತಿ ಅಡಿಕ್ಟ್ ಆಗಿರೋದ್ರಿಂದ ಇದು ಕ್ರೇಜ್ ಕಮ್ಮಿ ಇಲ್ಲಿ ಇಂಡಿಯಾಲ್ ನಾವು ಮಾಡ್ಕೊಂಡ್ವಿ. ಅಲ್ಲಿ ಅವ್ರು ಅದನ್ನ ಹಂಗೆ ತಗೊಂಡು, ಬಟ್ ಅಲ್ಲೂ ಟೆಕ್ನಾಲಜಿ ಬಂತಲ್ಲ ಮಚ್ಚ. ಅದಕ್ಕೆ ಆನ್ಸರ್ ಏನಂದ್ರೆ, ಇಂಡಿಯಾಲಿ ಇದನ್ನ ಇಟ್ಸ್ ಅ ಚೈಲ್ಡ್ಸ್ ಗೇಮ್ ಅಂತ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಹೆಂಗಂದ್ರೆ, ನೀನ್ ಚಿಕ್ಕವನಿದ್ದಾಗ ಇದನ್ನೆಲ್ಲ ಕಲೆಕ್ಟ್ ಮಾಡು, ದೊಡ್ಡವರಾದ್ಮೇಲೆ ಅದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡ್ಬೇಡ, ಈಗ ನೀನೇನಿದು ವರ್ಕ್ ಲೈಫ್. ಬಟ್ ಅಲ್ಲಿರೋರು ನಮ್ದೇನಿದೆ ಟ್ಯಾಗ್ ಲೈನ್, ಕಿಡ್ ಇನ್ ಮಿ ಅಲೈವ್. ಸೊ ಅವ್ರಿಗೆ ಕಿಡ್ ಇನ್ ದೆಮ್ ಆರ್ ಅಲೈವ್ ದೇರ್. ಅದಕ್ಕೆ ಅವ್ರು ಅಲ್ಲ, ಲೋಗನ್ ಬಾಲ್ ಪರ್ಚೇಸ್ ಮಾಡಿದ್ ನೋಡ್ದ, ಯಾವ್ದೋ ತಾತನ ಹತ್ರ ಹೋಗಿ, ಅವ್ರ ಹತ್ರ 7 ಇತ್ತು ಚಾರಿಜಾರ್ಡ್, ಅದ್ರಲ್ಲಿ ಒಂದು ಕೂಡ ಅಂತ ಬೆಗ್ ಮಾಡ್ದ, ಕೊಟ್ಟು ತಗೊಂತಾರೆ. ಅಂಡ್ ನನ್ ಪ್ರಕಾರ ಇನ್ನೊಂದು ರೀಸನ್ ವುಡ್ ಬಿ ಇದ್ ಮಚ, ದಟ್ ಇಲ್ಲಿ ಇಂಡಿಯಾದಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಯಾವ್ದೋ ಒಂದು ಬೇಡದಿರೋದ್ರ ಮೇಲೆ ದುಡ್ಡು ಹಾಕೋದು ಇಷ್ಟ ಆಗಲ್ಲ. ಇದೆಲ್ಲ ವೇಸ್ಟ್ ಅಲ್ಲ, ಈ ತರ ವೇಸ್ಟ್, ಇದಕ್ಕೆಲ್ಲ ಏನ್ ದುಡ್ಡು ಖರ್ಚು ಮಾಡ್ತಾ ಇದೀರಾ ನೀವು, ಇದಕ್ಕೇನ್ ಮಾಡ್ತೀರಾ ಅಂದ್ಬಿಟ್ಟು. ಸೊ ಇದಕ್ಕೆಲ್ಲ ಏನ್ ವ್ಯಾಲ್ಯೂ? ಇವಾಗ ನೀನ್ ಯಾರೋ ಒಬ್ಬನಿಗೆ ಇದಕ್ಕೆ ಇಷ್ಟು ವ್ಯಾಲ್ಯೂ ಇದೆ ಅಂತ ಹೇಳಿದ್ರು, ನಾನ್ ಏನ್ ಹುಡ್ಕಕ್ ಟ್ರೈ ಮಾಡ್ತಿದ್ದೆ, ಮೊನ್ನೆ eBayದಲ್ಲಿ ಯಾವ್ದೋ ನೋಡ್ದೆ ಮಚ, ಸೇಮ್ ವಿರಾಟ್ ಕೊಹ್ಲಿ ನಾನೀಗ ಲಿಮಿಟೆಡ್ ಎಡಿಷನ್ ತೋರಿಸ್ದೆ ಅಲ್ಲ ನಿನ್ಗೆ, ಅದನ್ನ ತೋರಿಸ್ತಾ ಇದ್ದೆ. ಈಗ ನಾರ್ಮಲ್ ಕಾರ್ಡ್ ಎಲ್ಲ ಇದೆಯಲ್ಲ ಮಚ, ದೀಸ್ ವೇರ್ ಸೆಲ್ಲಿಂಗ್ ಫಾರ್ ಸಮ್ $1,000 or ಸಮಥಿಂಗ್. ಸರಿನಾ? ಸೊ ಅವ್ರಿಗೆ ಇದಕ್ಕೆಲ್ಲ ಏನ್ ವ್ಯಾಲ್ಯೂ ಬರುತ್ತೆ? ವೇಸ್ಟ್, ಇದಕ್ ಹಾಕ್ಬೇಡಿ, ಇದು ಇರ್ಬೋದು. ಸೊ ನನ್ ಪ್ರಕಾರ ದಟ್ ಕಲ್ಚರ್ ಶುಡ್ ಕಮ್, ಇಟ್ ಇಸ್ ನೈಸ್. ಅದೇ ಬ್ರೋ ನಾನ್ ಹೇಳ್ತಾ ಇರೋದು, ಅಲ್ಲಿ ಅಡಲ್ಟ್ಸ್ ಅದನ್ನ ರೆಸ್ಪೆಕ್ಟ್ ಮಾಡ್ತಾರೆ, ಅದೇ ಹೇಳ್ತಾರೆ, ದೇ ಆರ್ ಹ್ಯಾಪಿ ವಿತ್ ದೋಸ್ ಥಿಂಗ್ಸ್. ಅವ್ರ ಚೈಲ್ಡ್ ಮೆಮೊರಿನ ಅದಕ್ಕೆ ಅವ್ರ ಅದನ್ನ ಕಲೆಕ್ಟ್ ಮಾಡ್ತಾ ಇದಾರೆ. ಅದೇ ಇಲ್ಲಿ ಹೆಂಗೆ ಅಂದ್ರೆ, ಒನ್ಸ್ ಯು ಕ್ರಾಸ್ ಯುವರ್ ಸ್ಕೂಲ್ ಏಜ್ ಆದ್ಮೇಲೆ ಇದೆಲ್ಲ ಚೈಲ್ಡ್ಸ್ ಗೇಮ್ ತರ ಅಂತಾರೆ, ಬರೀ ಕೆಲಸ, ಕರಿಯರ್, ಇದು ಅಷ್ಟೇ, ಅದಕ್ಕೆ ಇದಾಗೋ. ಅದೇ ಅಲ್ಲಿ ಎಲ್ಲದಕ್ಕೂ ಮಚ್ಚ, ಹಾಟ್ ವೀಲ್ಸ್ ಕಲೆಕ್ಷನ್ ಕ್ರೇಜಿ ಇದೆ, ಫಂಕೋ ಪಾಪ್ ಇಸ್ ಅ ಪ್ರೊಫೆಷನ್, ದೇರ್ ಆರ್ ಕಾರ್ಡ್ಸ್, ಪೊಕೆಮಾನ್ಸ್, ಅದು ಇದು ಸ್ಲಾಮ್ ಅಟ್ಯಾಕ್ಸ್, ಅಲ್ಲಿ ಅದಕ್ಕಿದೆ ಕ್ರೇಜಿ ಆಗಿ ಎವ್ರಿಥಿಂಗ್. ಅವ್ರು ಅದನ್ನ ಟ್ರೇಡ್ ಮಾಡೋದೇನು, ಅದ್ ಮಾಡೋದೇನು, ನೆಕ್ಸ್ಟ್ ಲೆವೆಲ್ ಈವೆಂಟ್ಸ್ ನಡೆಸ್ತಾರಲ್ಲ, ಎಲ್ಲಾ ಪೊಕೆಮಾನ್ ಕಾರ್ಡ್ಸ್ ಅವರೆಲ್ಲ ಬಂದು ಟ್ರೇಡ್ ಮಾಡ್ತಾರೆ. ನೆಕ್ಸ್ಟ್ ಲೆವೆಲ್ ಇದೆ ಆ ಕಲ್ಚರ್, ಅದು ಪ್ರಾಬಬ್ಲಿ ಬರ್ಬೇಕು. ಅಂಡ್ ಸ್ಲೋ ಆಗಿ ನನ್ನ ಪ್ರಕಾರ ಸ್ಲೋ ಆಗಿ ಬರ್ತಿರೋದು ಇದರಿಂದ ಸ್ಟಾರ್ಟ್ ಆಗ್ತಿದೆ ಮತ್ತೆ, ಸ್ನೀಕರ್ಸ್ ಇಂದ ಶುರು ಆಗ್ತಿದೆ. ಬಟ್ ಐ ಥಿಂಕ್ ಟೈಮ್ ತಗೊಳುತ್ತೆ ಇದಕ್ ಬರಕ್ಕೆ. ಒಂಥರ ಟಾಪ್ ಇಂದ ಡೌನ್ ಬರತ್ತ, ಹೈ ವ್ಯಾಲ್ಯೂ ಲೋ ವ್ಯಾಲ್ಯೂ ಬರತ್ತಾರ. ಇದಕ್ ಬರೋ ಅಷ್ಟ್ರೊಳಗ್ ನಾವು ತಾತನೇ ಆಗಿರ್ತೀವಿ. ನಾ ಅದಕ್ಕೆ ನೋಡು ಸೇಫ್ ಆಗಿ ಇಟ್ಟಿದೀನಿ. ನಿಮ್ಗೆ ಗ್ರ್ಯಾಂಡ್ ಚೈಲ್ಡ್ ಗ್ರ್ಯಾಂಡ್ ಚೈಲ್ಡ್ ಕಿತ್ತಲ್ ಕೊಡ್ತೀನಿ ನಂಗೆ. ಅಲ್ಲೋ ಇದಕ್ ವ್ಯಾಲ್ಯೂ ಬರಷ್ಟ ನೀನೇ ಇಲ್ಲ ಅಂದ್ರೆ, ಅಲ್ಲ ನಾನ್ ಅವನ್ ತರ ಇರ್ತೀನಿ, ಅಜ್ಜ ಲೋಗನ್ ಪಾಲ್ ತಗೊಂಡಲ್ಲ ಅವಾಗ ದುಡ್ಡಿಗೆ ಸೇಲ್ ಮಾಡೋಣ ಅಂದ್ಬಿಟ್ಟು, ಆ ವ್ಯಾಲ್ಯೂ ಬಂದ್ರೆ ಫುಲ್ PSA ಗ್ರೇಡಿಂಗ್ ಕಳ್ಸೋಣ ಅಂದ್ಬಿಟ್ಟು ಫುಲ್ ಕ್ಲೀನ್ ಆಗಿ ಬೇರೆ ಇಟ್ಟಿದೀನಿ, ಇದಾಗ್ಬಾರ್ದು ಅಂದ್ಬಿಟ್ಟು. ನೆಕ್ಸ್ಟ್ ಇವಾಗ ವಿ ವಿಲ್ ಮೂವ್ ಇನ್ ಟು ಆಲ್ ಸೀರಿಯಸ್ ಟಾಪಿಕ್ಸ್ ಮಚ. ಇಲ್ಲಿವರೆಗೂ ಎಲ್ಲ ನಮ್ ಹೇಳಿದ್ವಿ, ಫನ್ ಮಾಡಿದ್ವಿ, ಎಲ್ಲ ಡಿಸ್ಕಸ್ ಮಾಡಿದ್ವಿ. ನಾವು ವಿಲ್ ಗೆಟ್ ಇನ್ ಟು ದ ಸೀರಿಯಸ್ ಪೋರ್ಷನ್ ಆಫ್ ದ ಪಾಡ್ಕಾಸ್ಟ್. ಅಂದ್ರೆ ಏನ್ ಆಗಿ ನೀಗಿಗೂ ಚೇಂಜಸ್ ಆಗಿದೆ ಅಂತ ಹೇಳ್ಬಿಟ್ಟು ಇನ್ ಡೆಪ್ತ್ ವಿಲ್ ಡಿಸ್ಕಸ್. ಫಸ್ಟ್ ಪಾಯಿಂಟ್ ವಿ ವಿಲ್ ಡಿಸ್ಕಸ್, ಎಲ್ಲಿ ನನ್ನ ಪ್ರಕಾರ ಚೇಂಜ್ ಆಗಿದೆ ಇಸ್
ಹೌ ಡು ಯು ಥಿಂಕ್ ಲವ್ ಹ್ಯಾಸ್ ಚೇಂಜ್ಡ್? ಸೊ ನನ್ಗೇನ್ ಅನ್ಸುತ್ತೆ ಗೊತ್ತಾ ಮಚ್ಚ, ಬ್ಯಾಕ್ ದೆನ್ ಇಟ್ ವಾಸ್ ಆರ್ಗ್ಯಾನಿಕ್ ಮಚ್ಚ, ಪ್ರೊಸೆಸ್. ಸರಿನಾ? ಅವಾಗ ನಿನಗೆ ಸ್ಕೂಲಲ್ಲೇ ನೀನ್ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಳು ಅದನ್ನ ಲವ್ ಅನ್ನಲ್ಲ ನಾನು, ಸುಮ್ನೆ ಲೈಕ್ ಅಟ್ರಾಕ್ಷನ್ ನಿನಗೆ ಆಗಿದೆ, ಯಾರೋ ಒಬ್ಳು ನೋಡ್ಬಿಟ್ಟು ಚೆನ್ನಾಗಿದ್ದಾರೆ ಹಂಗ ಹಿಂಗ ಅನ್ಸಿದ್ರೆ ನಿನಗೆ ಅವಳು ಸುಮ್ನೆ ನೋಡಿದ್ಲು, ಅವಳು ಇವತ್ತು ಪೆನ್ ಕೊಟ್ಲು, ಬುಕ್ ಕೊಟ್ಲು, ಇದೇ ನಿನಗ್ ಕ್ರೇಜಿ ಒಂಥರ. ಇವತ್ತು ಮಾತಾಡಿಸ್ಬಿಟ್ಲು, ಅವಳು ಬುಕ್ ಕಡಿ ಹೋಗ್ಬಿಟ್ಟು ನಿನ್ ಬುಕ್ ಇಡೋದು, ಈ ಚಿಕ್ಕ ಚಿಕ್ಕದ್ರಲ್ಲೇ ನೀನ್ ಮಜಾ. ಸೊ ನಿನಗ್ ನಾರ್ಮಲ್ ಅವಳ ಜೊತೆ ಒಂದ್ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿ ಒಂದ್ ಲೆವೆಲ್ಗೆ ಬರಕ್ಕೆ ಎಷ್ಟೋ ವರ್ಷ ಬೇಕು ನಿನಗೆ ಬಿಲ್ಡ್ ಆಗಕ್ಕೆ. ಬಟ್ ಈಗಿನ್ಗೆ ಇಟ್ ಇಸ್ ಸೋ ಈಸಿ ಅಲ್ಲ ಮಚ, ನೀನ್ ಒಂದ್ ದಿವಸ ಡೈರೆಕ್ಟ್ ಟೆಕ್ಸ್ಟ್ ಹಾಕ್ಬಿಡ್ಬೋದು ಡೈರೆಕ್ಟ್ ಮಾತಾಡ. ಅಂಡ್ ಎವ್ರಿವನ್ ಇಸ್ ಸೋ ಓಪನ್ ಅಬೌಟ್ ಇಟ್. ಈಗ ಅವಾಗ ಅದೇ ನಮಗೆ ಹೆವಿ ಸೀರಿಯಸ್ ಮ್ಯಾಟರ್. ನೀವು ಓಪನ್ ಡೈರೆಕ್ಟ್ ಮೆಸೇಜ್ ಹಾಕ್ತಾರೆ, ಮಾತಾಡಕ್ ಸ್ಟಾರ್ಟ್, ಪೀಸ್ ಈಸಿ ಆಗ್ತಿದೆ. ಸೊ ಅದಕ್ಕೂ ವ್ಯಾಲ್ಯೂ ಕಳ್ಕೊಂತಿದೆ ಲವ್ದು. ಬ್ಯಾಕ್ ಅಲ್ಲಿ ಅವಾಗ ನಿನಗ ಅದನ್ನ ಪಡ್ಕೊಳಕ್ಕೆ ನೀನ್ ಅಷ್ಟು ಕಷ್ಟಪಟ್ಟಿದ್ದೆ, ನೀನ್ ಕಳ್ಕೊಳಕ್ ಇಷ್ಟ ಪಡಲ್ಲ ಅವಾಗ. ಅಂಡ್ ನೀನ್ ಅವಾಗ ನೆನ್ಪಿದ್ರೆ ಅಮ್ಮ ಹತ್ರ ಅಷ್ಟೇ ಫೋನ್ ಇರೋದಲ್ಲ ಮಚ್ಚ, ಅಮ್ಮನ್ ಫೋನ್ ಇಂದ ಮೆಸೇಜ್ ಹಾಕೋದು, ಹಾಕ್ಬಿಟ್ಟು ರಿಪ್ಲೈ ಮಾಡಬೇಡ ಅನ್ನೋದು, ಲಾಸ್ಟ್ ಮೆಸೇಜ್ ಅಲ್ಲಿ ಹಾಕೋದು, ಇನ್ ನೆಕ್ಸ್ಟ್ ರಿಪ್ಲೈ ಮಾಡಬೇಡ, ನನ್ನ ಹತ್ರ ಇರಲ್ಲ. ಸೊ ಅದ್ ಆಮೇಲೆ ಅದೇ ಹೇಳುದಲ್ಲ, ಇವಾಗ ನಿನ್ ಬರ್ಡೇ ಇದ್ದಾಗ ಹೋಗ್ಬಿಟ್ಟು ಅವಳು ಒಂದ್ 2 ಎಕ್ಸ್ಟ್ರಾ ಚಾಕ್ಲೇಟ್ ಇಟ್ ಬರೋದು. ಸೊ ಇಟ್ ವಾಸ್ ವೆರಿ ಆರ್ಗ್ಯಾನಿಕ್. ಈಗ ಇಟ್ ಇಸ್ ಟೂ ಈಸಿ ಅಲ್ಲ ಮಚ್ಚ. ಅವಾಗ ನಾವು ಒನ್ ಸೈಡೆಡ್ ನಾವು ಎಷ್ಟು ಸ್ಪೆಷಲ್ ಆಗಿ ನೋಡ್ತಿದ್ವಿ, ಆ ಕಡೆಯಿಂದ ನಮ್ಗೆ ರಿಪ್ಲೈಯೇ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಅವಳು ಗೊತ್ತೇ ಇರಲ್ಲ. ಆಕ್ಚುಲಿ ಎಕ್ಸಾಕ್ಟ್ಲಿ ನೀನ್ ಯಾವ್ದೋ ಸೀನಿಯರ್ ಇಂದ ಹೊಡಿತಾ ಇರ್ತೀಯ, ಅವಳಿಗೆ ಗೊತ್ತೇ ಇರಲ್ಲ, ನೀನ್ ಫೀಲ್ಸ್ ಅನ್ನ ಓಡಾಡ್ತಿರ್ತೀಯ. ನಮ್ ಗ್ಯಾಂಗ್ ಅಲ್ಲಿ ಎಲ್ರು ನನ್ಗೆ ಅವ್ರ ಜೊತೆ ಕಂಪೇರ್ ಮಾಡ್ಕೊಂಡು ಹೇಳಿದ್ರೆ ಸಾಕು, ಅದೇ ಖುಷಿ ನಮ್ಗೆ. ಫ್ಲೇಮ್ಸ್ ಅಂತ ಆಡೋದು, ಫ್ಲೇಮ್ಸ್ ಎಲ್ಲ ಅವಳ ಪಾಡ್ಗಳು ಸುಮ್ನೆ ಹಂಗೆ ನಾವು ಕ್ಲಾಸ್ ಕೂತಾಗ ಪಾಸ್ ಆಗಿರ್ತಾಳೆ, ಅವಾಗ ಎಲ್ರು ನಮ್ಮನ್ನ ನೋಡೋದು, ಹಿಂದೆ ನೋಡೋ ಅಲ್ಲ ಕ್ಲಾಸಿಗೆ ಬಂದ್ಬಿಟ್ಟು ಏನಾರು ಮಾತಾಡಕ್ ಬಂದ್ರಂತರೂ ಏನೋ ಅಂತ ಹೇಳಲ್ಲ ಹೇಳೋದು, ಕಿರ್ಚೋದು. ಸೊ ನಿನ್ ಅದೇ ಅಲ್ಲ ಮಚ್ಚ, ಯು ಎಂಜಾಯ್ಡ್ ಎವ್ರಿ ಮೈನ್ಯೂಟ್ ಡೀಟೇಲ್ ಆಫ್ ಇಟ್ ಅಲ್ಲ. ಈಗ ಯಾವ್ದು ದೊಡ್ಡದು ಅನ್ಸೋದೇ ಇಲ್ಲ. ಇನ್ನೊಂದು ನನ್ ಪ್ರಕಾರ ಅವಾಗ ಡಿಸ್ಟ್ರಾಕ್ಷನ್ ಕಮ್ಮಿ ಅದ್ರಲ್ಲೂ. ಹೌದು, ಸರಿ, ನಿನಗೆ ಈಗ 1000 ಆಪ್ಷನ್ಸ್, ಇವಳಿಲ್ಲ ಇನ್ನೊಬ್ಳು, ಅವಳಿಲ್ಲ ಇನ್ನೊಬ್ಳು. ದಟ್ಸ್ ವೈ ಐ ಥಿಂಕ್ ರಿಲೇಶನ್ಶಿಪ್ಸ್ ಆರ್ ಆಲ್ಸೋ ನಾಟ್ ಲಾಸ್ಟಿಂಗ್ ಲಾಂಗರ್ ಈಗಿನ ಕಾಲದಲ್ಲಿ. ಸ್ವೈಪ್ ಲೆಫ್ಟ್ ರೈಟ್ ಎಷ್ಟಿದೆ. ಅದೇ ಅವಾಗ ಮತ್ತೆ ಕೈ ಹಿಡಿಯೋದು ಅನ್ನೋದೇ ಒಂದು ಪ್ರೊಸೆಸ್. ಅದು ತುಂಬಾ ದಿವಸ ಪರದಾಡಿ ಕೈ ಹಿಡ್ಕೊಂಡು ನಾವು ನಡಿಬೇಕಂದ್ರೆ ಅದು ತುಂಬಾ ದಿವಸ ಪರದಾಡ್ಬೇಕು. ಅದಕ್ಕಂತ ಒಂದು ರೋಡ್ ನೋಡ್ಬೇಕು, ಯಾರು ಜನ ಅಷ್ಟು ದಿನ ಆ ಟೈಮ್ ಅಲ್ಲಿ ಯಾರು ಜನ ಇಲ್ದಿರೋ ಟೈಮ್ ಯಾವ್ದು, ಫುಲ್ ಪ್ರಾಸೆಸ್ ಅದು ಆಕ್ಚುಲಿ ಹೇಳ್ದಂಗೆ. 90s ಕಿಡ್ಸ್ ಕೈ ಹಿಡಿಯೋ ಅಷ್ಟ್ರಲ್ಲಿ ಈಗಿನ ಮಕ್ಳು ಕೈ ಬಿಟ್ಟಿರ್ತಾರೆ. ಅದೇ ಹೇಳ್ತಿರೋದು ಮಚ್ಚ, ಯಾವ್ದು ನಮಗೆಲ್ಲದು ಇಟ್ ವಾಸ್ ಅ ಸ್ಲೋ ಪ್ರೊಸೆಸ್ ಅಲ್ಲ ಮಚ್ಚ. ಸೊ ಅದಕ್ಕೆ ಅದ್ರ ವ್ಯಾಲ್ಯೂ ಇತ್ತು. ಹೌದು. ಪ್ಲಸ್ ನೀನ್ ಹೇಳ್ದಂಗೆ ಡಿಸ್ಟ್ರಾಕ್ಷನ್ಸ್ ಇಲ್ಲ, ಆಪ್ಷನ್ಸ್ ಇಲ್ಲ. ಯು ವುಡ್ ಚೆರಿಶ್ ದಟ್. ಸಿಕ್ಕಿದೆ, ಓಕೆ, ಇದನ್ನ ಹೆಂಗ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು, ಮೇಂಟೈನ್ ಮಾಡೋದು ನೆಕ್ಸ್ಟ್ ಪ್ರಾಸೆಸ್. ಪ್ಲಸ್ ನಿನಗೆ ಎಕ್ಸಾಂಪಲ್ಸ್ ನಿಮ್ಮ ಅಪ್ಪ ಅಮ್ಮ ಅಲ್ಲ ಮಚ್ಚ, ನೋಡಿ ಇವ್ರು ಇಷ್ಟು ವರ್ಷದಿಂದ ಚೆನ್ನಾಗಿದ್ದಾರೆ, ನಾವು ಹಿಂಗಿರ್ಬೇಕು, ಅದು ಇದು. ಈಗ ನಿನಗೆ ಡಿಸ್ಕಷನ್ ಪಾಯಿಂಟ್ ಅದಲ್ಲೇ ಅಲ್ವಾ, ಅವ್ರದ್ದು ಬ್ರೇಕಪ್ ಆಗೋಯ್ತಾ, ಇವ್ರದ್ದು ಇದಾಗೋಯ್ತಾ, ಅವ್ರದ್ದು ಡೈವರ್ಸಾ, ಇವ್ರದ್ದು ಡೈವರ್ಸಾ. ಸೊ ದಟ್ ಈಸ್ ಹೌ ಐ ಥಿಂಕ್ ಲವ್ ಹ್ಯಾಸ್ ಚೇಂಜ್ಡ್. ಏನಾರು ಇದೆಯಾ ಬೇರೆ ಪಾಯಿಂಟ್ಸ್? ಬೇರೆ ಪಾಯಿಂಟ್ಸ್ ಆಡ್ ಮಾಡಕ್ಕೆಲ್ಲ, ನಾವೆಲ್ಲರೂ ಒಂದೇ ಏಜ್ ಒಂದೇ ಎಕ್ಸ್ಪೀರಿಯನ್ಸ್ ಮಾಡಿದೀವಿ ನಾವೆಲ್ಲ. ನೆಕ್ಸ್ಟ್ serious topic is living in the moment versus trying to capture it. ನಿಮಗೆ ಫೋನ್ಸ್ ಅಂಡ್ ಕ್ಯಾಮ್ರಾಸ್ ಅದು ಇದು ಬಂದು ಏನ್ ಚೇಂಜಸ್ ಆಗಿದೆ ಅನ್ಸ್ತಾ ಇದೆ? ಅಂದ್ರೆ ಲಿವಿಂಗ್ ಇನ್ ದ ಮೂಮೆಂಟ್, ಆ ಮೂಮೆಂಟ್ ನ ಎಂಜಾಯ್ ಮಾಡಿ ಲಾಸ್ಟ್ ಅಲ್ಲಿ ಒಂದು ಕ್ಲಿಕ್ ತಗೊಂಡ್ರೆ ಚಂದ. ನೀನು ಅಗ್ಲಗ್ಲ ಏನ್ ತಿಂದೆ, ಏನ್ ಮಾಡ್ದೆ, ಈಚ್ ಅಂಡ್ ಎವ್ರಿ ಒಂದು 2 ಮಿನಿಟ್ಸ್ಗೂ ಫೋಟೋ ತೆಕೊಳ್ಳೋದು ಅಸಹ್ಯ. ಹೌದು, ಹಂಗಿರ್ಬಾರ್ದು. ಎರಡು ಬ್ಯಾಲೆನ್ಸ್ ಮಾಡೋದು ಗೊತ್ತಿರ್ಬೇಕು. ಈಗ ಒಂದ್ ನಾನು ಹೇಳ್ತೀನಿ, ಫೋಟೋ ನಾವೆಲ್ಲ ಯಾಕೆ ಫೋಟೋ ತಗೊಂತ ಇದ್ದು, ಅಲ್ಲಿ ನಾವು ಹೋಗಿದ್ವಿ, ಅಲ್ಲಿ ಏನೋ ಮಾಡಿದ್ವಿ, ಅಲ್ಲಿ ಈ ತರ ಪ್ಲೇಸ್ ಎಲ್ಲ ಸುತ್ತಿದ್ವಿ ಅಂತ ಆ ನೆನಪಿಗೆ ಮಾಡ್ತಿದ್ವಿ. ಇಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ, ಬೇರೆಯವ್ರ ತೋರ್ಸಕ್ಕೆ. ಇಲ್ಲಿ ಹೋಗಿದ್ದೆ ಫುಡ್ ಮಚ್ಚ, ನಾವ್ ಇದು ತಿಂತಾ ಇದೀವಿ, ಪ್ರತಿ ಹೊತ್ತಿಗೆ ಒಂದೊಂದು ನಾನು ಈ ಹೋಟ್ಲಗ್ ಬಂದು ತಿಂತಾ ಇದೀನಿ ತೋರ್ಸಕ್ಕೆ. ನೀನ್ ಎಂಜಾಯ್ ಮಾಡ್ತಿದ್ಯೋ ಇಲ್ವೋ, ಕೆಲವೊಂದ್ಸತಿ ಆ ಫುಡ್ ನಿನಗೆ ಬಟ್ ಪ್ರೆಸೆಂಟೇಬಲ್ ಇದೆ, ಒಂದ್ ಫೋಟೋ ತೆಕ್ಬಿಟ್ಟು ಹಾಕ್ಬಿಡೋದು. ಇನ್ನೊಂದು ನೀನ್ ಹೇಳ್ದಂಗೆ ಮಚ್ಚ, ವೆನ್ ಯು ಲಿವ್ ಇನ್ ದ ಮೂಮೆಂಟ್, ನೀನ್ ನಿನ್ ಮೆಮೊರೀಸ್ ಫುಲ್ ಮಾಡ್ಕೊಂತ ಇದೀಯಾ. ಈಗ ಬರೀ ಕ್ಯಾಮ್ರಾ ಮೆಮೊರಿ ಫುಲ್ ಆಗ್ತಿದೆ ಬಿಟ್ರೆ ನಮ್ ಮೆಮೊರೀಸ್ ಅಲ್ಲಿ ಏನಿಲ್ಲ. ಬಿಕಾಸ್ ನಾನು half an hour ಯಾವ್ದೋ ಒಂದು ಬೀಚ್ ಅಲ್ಲಿ ಇದೀನಿ ಅನ್ಕೊ ಮಚ್ಚ, half an hour ನಾನು ಬರೀ ಬೆಸ್ಟ್ ಆಂಗಲ್ ಯಾವ್ದು ಅದು ತೆಗೆಯೋದ್ರಲ್ಲೇ ಇದ್ದೆ. ಮನೆಗ್ ಬಂದ್ಮೇಲೆ ಗುರು ನಾನಲ್ಲಿ ನೀರಲ್ಲಿ ಹೋದ್ನ ಕಾಲಿಟ್ನ, ಓ ಶಿಟ್ ಹೋಗ್ಲೇ ಇಲ್ವಾ,
ಹಿಂಗಾಗ್ತಿದೆ. ಬಟ್ ನಮ್ದು ಹಂಗಲ್ಲ, ಅವು ಬೆಟ್ಟಾಗ ಆಡು ಗೀಡು ಹೆಸರು ಮಾಡ್ಕೊಂಡ್ ಬಂದು ಆಮೇಲೆ ನಮ್ಮ ಅಮ್ಮನೇ ಯಾವ್ದೋ ಒಂದ್ photo ಅದೇ ನಾವೆಲ್ಲ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ ಆಕ್ಚುಲಿ ಫೋಟೋ. ಹೌದು, ನಮಗ್ ಚಿಕ್ಕವರಿದ್ದಾಗ ಎಲ್ಲಿತ್ತು, ಇರೋ ಬರೋ ಫೋಟೋ ಎಲ್ಲ ನಮ್ಮ ಅಮ್ಮ ತೆಗ್ದಿರೋದೇ ಇರೋದು ನಂದು. ಅದು ಎಲ್ಲ ಅಸಹ್ಯವಾಗಿರೋದೇ ತೆಗ್ದಿರ್ತಾರ ನಮ್ಮಮ್ಮ. ಸರಿನಾ? ಬಟ್ ಸ್ಟಿಲ್ ಅದ್ರಲ್ಲಿ ಎಷ್ಟು ಮೆಮೊರೀಸ್ ಇದೆ ನೋಡಿ. ಹೌದೌದು. ಅದನ್ನ ಕ್ಲಾರಿಟಿ ಇಲ್ದಿರೋ ಫೋಟೋ ಇದ್ರೂನು ಇಡೀ ಸ್ಟೋರಿ ಹೇಳುತ್ತೆ ನಾವ್ ಅವಾಗ ಏನ್ ಮಾಡಿದ್ವಿ ಆ ಟೈಮ್ ಅಲ್ಲಿ ಅಂತ. ಈಗ 1,000 ಫೋಟೋ ತಗೊಳ್ಳೋ ಕೆಪಾಸಿಟಿ ಇದೆ, ಬಟ್ ಇಟ್ ಡಸಂಟ್ ಟೆಲ್ ಎನಿ ಸ್ಟೋರಿ ಈಗಿನ ಫೋಟೋಸ್. ಇವಾಗ ಹೆಂಗಿದೆ ಅಂದ್ರೆ, ಇವಾಗಿನ ಫೋಟೋಸ್ನ ನೀನು ಆಫ್ಟರ್ ಡೌನ್ ದ ಲೈನ್ 20 years ನೀನ್ ತೋರ್ಸಿದ್ರೆ ಏನಂತಾರೆ ಅಂದ್ರೆ, ಇವಾಗ ತೆಗಿಯೋ ಫೋಟೋಸ್ ಎಲ್ಲ ನನ್ನ ಹತ್ರ ಅವಾಗ iPhone 11 ಇತ್ತು, ಅದಕ್ಕೆ ಕ್ಲಾರಿಟಿ ಕಮ್ಮಿ ಬಂದಿದೆ. 13, 15 ಸೂಪರ್ ಆಗಿ ಬಂದಿದ್ದು ಅಲ್ವೋ. ನೀನ್ ಅವ್ರನ್ನ ಕೂರ್ಸ್ಕೊಂಡು ವೇರ್ ವಾಸ್ ಇಟ್, ಏನ್ ಮಾಡ್ತಾ ಇದ್ರಿ, ಯಾಕೆ ಹೋಗಿದ್ವಿ, ನೆನಪಿಲ್ಲ, ಇದು ಎಲ್ಲಿ ತೆಗ್ದಿದ್ದು ನೆನಪಿರಲ್ಲ. ಅದೇ ನಮ್ಮ ಅಪ್ಪಂಗೆಲ್ಲ ಅವ್ರು ಹಳೇದ್ ಕೇಳು, ಇದು ಅವತ್ ನಾವು ಹಿಂಗೆಲ್ಲ ಮಾಡ್ಕೊಂಡು ಅಲ್ಲೋ ಫುಲ್ ಕತೆ ಹೇಳ್ತಾರ ಅವತ್ ಆಗಿದ್ ಫುಲ್. ಅವರ್ ಫೋಟೋಸ್ ಹ್ಯಾಡ್ ಸ್ಟೋರೀಸ್. ಅದಿರ್ಬೇಕು. ಸೊ ಅದೇ ಅದು ಈಗಿನ ಕಾಲದ ಮೇಜರ್ ಡ್ರಾಬ್ಯಾಕ್. ಲಿವಿಂಗ್ ಇನ್ ದ ಮೂಮೆಂಟ್ ಮಾಡ್ತಾ ಇಲ್ಲ. ದೇ ಆರ್ ಜಸ್ಟ್ ಟ್ರೈಂಗ್ ಟು ಕ್ಯಾಪ್ಚರ್ ಎವ್ರಿಥಿಂಗ್. ಬಿಕಾಸ್ ಎಲ್ಲರೂ ಕ್ರಿಯೇಟರ್ಸ್ ಆಗಕ್ ಟ್ರೈ ಮಾಡ್ತಾ ಇದಾರೆ. ಎಲ್ಲರೂ ಅದನ್ನ ಒಂದು ಕಂಟೆಂಟ್ ಮಾಡಿ ಹಾಕ್ಬೇಕು. ಲೈಫೇ ಒಂದು ಕಂಟೆಂಟ್ ಆಗಕ್ ಹೋಗ್ತಿದೆ ಇವಾಗ. ಎವ್ರಿ ಆಸ್ಪೆಕ್ಟ್ ಆಫ್ ಯುವರ್ ಲೈಫ್, ನಿಂದು ಲೈಫ್ ಅಲ್ಲಿ ಮಗು ಆಯ್ತಾ ಕಂಟೆಂಟ್, ಡೈವರ್ಸ್ ಆಯ್ತಾ ಕಂಟೆಂಟ್, ಅದಾಯ್ತಾ ಕಂಟೆಂಟ್, ಎಲ್ಲ ತೋರಿಸ್ತಾ ಇದೆ. ಸೊ ಆ ನೆಸೆಸಿಟಿ ಇಲ್ಲ. ಕಂಟೆಂಟ್ ಅಂಡ್ ಯುವರ್ ಪರ್ಸನಲ್ ಲೈಫ್ ಶುಡ್ ಆಲ್ವೇಸ್ ಬಿ ಡಿಫ್ರೆಂಟ್. ಇವಾಗ ನಮ್ ಕಂಟೆಂಟ್ ಸ್ಪೋರ್ಟ್ಸ್, ನಾವು ನಮ್ ಡೈಲಿ ಲೈಫ್ ಅಲ್ಲಿ ಏನಾಗ್ತಿದೆ ಅದನ್ನ ನಾವು ಹಾಕಕ್ ಹೋಗಲ್ಲ ಯಾವತ್ತು. ನಾವ್ ಯಾವ್ದೋ ಒಂದ್ ದಿವಸ ಆಟ ಆಡಿದ್ದು ಅದ್ರಗೋಸ್ಕರ ಬಂದ್ ಶೂಟ್ ಮಾಡ್ತೀವಿ ನಾವು ಹೊರತು ಏನೋ ಆಗ್ತಿರೋ ಕ್ಯಾಮ್ರಾ ಆನ್ ಇರಲ್ಲ. ಸೊ ಬಿಗ್ ಬಾಸ್ 3 ತಿಂಗಳು 6 ತಿಂಗಳಿಗೆ ಅಷ್ಟೇ ನಡೆಯೋದು. ಡೈಲಿ ಮನೆಯಲ್ಲಿ ಕ್ಯಾಮ್ರಾ ಹಾಕ್ಬಿಟ್ಟಿದ್ರೆ ನಡೆಯಕ್ ಆಗಲ್ಲ ಲೈಫ್. ಸೊ ದಟ್ ಈಸ್ ಒನ್ ಮೇಜರ್ ಇಶ್ಯೂ. ಸೊ ದ ನೆಕ್ಸ್ಟ್ ಸೀರಿಯಸ್ ಟಾಪಿಕ್ ಬಾಯ್ಸ್ ಈಸ್, ಇದೊಂದು ಇಂಟ್ರೆಸ್ಟಿಂಗ್ ಇದೆ ಕ್ವಶನ್. ನಿಮ್ದು ಏನಿದೆ ನೋಡೋಣ ಪಾಯಿಂಟ್ಸ್. ಡೂ ಯು ಥಿಂಕ್ ಈ ಪರ್ಸೆಂಟೇಜ್ ಆಫ್ ಇಂಟೆಲಿಜೆಂಟ್ ಕಿಡ್ಸ್ ಜಾಸ್ತಿ ಆಗ್ತಾ ಇದಾರೆ ಈಗ ನಮ್ ಜನರೇಷನ್ ಕಂಪೇರ್ ಮಾಡಿದ್ರೆ? ಪರ್ಸೆಂಟೇಜ್ ಆಫ್ ಇಂಟೆಲಿಜೆಂಟ್ ಕಿಡ್ಸ್ ಇನ್ ಅ ಕ್ಲಾಸ್. ಬಿಕಾಸ್ ಇವಾಗ ನೋಡು, ನಮ್ ಕಾಲದಲ್ಲಿ ಮಚ ಯಾವ್ದೋ ಒಂದ್ 5 ಜನ ಹುಡುಗರು ಕ್ಲಾಸ್ ಅಲ್ಲಿ, ಹುಡುಗಿರ್ ಸೇರಿ ಒಂದ್ 90+ ತೆಗಿಯೋರು ಇರೋರು. ಒಂದ್ ಮಿಡಲ್ ಸೆಕ್ಷನ್ ಒಂದ್ ಇಷ್ಟು ಜನ 70s 60s ಹಿಂಗ್ ತೆಗಿಯೋರು ಇರೋರು. ಫುಲ್ ಓದ್ದೇನೆ ಇರೋ ಮಕ್ಕಳು ಒಂದಿಷ್ಟು ಜನ ಇರೋರು. ಎಲ್ಲ ಇರೋದು ಮಚ ನಾವ್ ಪಾಸ್ ಆದ್ರೆ ಸಾಕು ಅನ್ನೋ ಸೆಕ್ಷನ್ ಇರೋದು, ಇವನ್ ಪಕ್ಕ ಫ್ಲಾಪ್ ಫೇಲ್ ಅನ್ನೋ ಸೆಕ್ಷನ್ ಇರೋದು, ಇವನ್ ಓದೋ ಹುಡ್ಗ ಹಿಂಗಿರೋದು. ಬಟ್ ಈಗ ನಾವೇ ಆಲ್ಮೋಸ್ಟ್ ವೆನ್ ವಿ ವೇರ್ ಅಬೌಟ್ ಟು ಪಾಸ್ ಔಟ್ ಅವ್ರ ಅದಿದ್ ಆಗೋವಾಗ, ಅಂಡ್ ಈಗಿನ ಮಕ್ಳು ನೋಡೋದು ಯಾರು ಕೇಳಿದ್ರು 90% ಅವ್ನಿಗೆ ಈಗ ಹೆಂಗ್ ಸಪ್ರೇಟ್ ಆಗಿದೆ, 90 to 95, 95 to 99 and 100. ಸೊ ಅದೇ ನಾನು ಹೇಳ್ತಿರೋದು. ಸೊ ಡು ಯು ಅಗ್ರಿ ದಟ್ ಈಗ ಆಗಿದೆ, ಇನ್ಕ್ರೀಸ್ ಆಗಿದೆ? ವಾಟ್ ಡು ಯು ಥಿಂಕ್ ಇಸ್ ದ ಫ್ಯಾಕ್ಟರ್? ಏನಕ್ಕಾಗಿದೆ ಅನ್ಸತ್ ನಿಮ್ ಪ್ರಕಾರ? ಬಿಕಾಸ್ ಈಗಿನ ಜನರೇಷನ್ಗೆ ಅದೇ ಇರೋದು ಲೈಫ್ ಅಂದ್ರೆ. ಅವ್ರ ಲೈಫ್ ಅಂದ್ರೆ ಅಕಾಡೆಮಿಕ್ಸ್ ಎವ್ರಿಥಿಂಗ್. ನಮಗ್ ಲೈಫ್ ಅಂದ್ರಲ್ಲ, ಲೈಫ್ ಅಲ್ಲಿ ಪಾರ್ಟ್ ಅಕಾಡೆಮಿಕ್ಸ್ ಆಗಿತ್ತು. ಹುಟ್ಟಿರೋದೇ 90+ ತೆಗಿಯಕ್ಕೆ ಅನ್ನೋ ತರ ಇದೆ. ಹೌದು, ದಟ್ ಈಸ್ ಅದೊಂಥರ ಕ್ವಾಲಿಫಿಕೇಶನ್ ತರ ಆಗ್ಬಿಟ್ಟಿದೆ. ಆಧಾರ್ ಕಾರ್ಡ್ ಹೆಂಗ್ ಈಗ ನಮ್ಗೆ ಐಡೆಂಟಿಟಿ, ನೀ 90% ಮೇಲೆ ಇದ್ರೆ ನೀನ್ ಇಲ್ಲಿ ಬದುಕಕ್ಕೆ ಲಾಯಕ್ಕಿದ್ಯಾ. ಸೊ ಅಲ್ಲ, ನನ್ ಕ್ವಶನ್ ಏನಂತ ಹೇಳಿದ್ರೆ, ಸೊ ನೀವ್ ಹೇಳ್ತಾ ಇರೋದು ಈಗ ಅವ್ರು ಬಿಕಾಸ್ ಅಷ್ಟು ಕಾಂಪಿಟೇಷನ್ ಇದೆ ಮಾಡ್ಲೇಬೇಕು, ಅದಕ್ಕೆ ಜಾಸ್ತಿ ಆಗ್ತಾ ಇದೆ. ನಾಟ್ ದಟ್ IQ ಲೆವೆಲ್ ಅಲ್ಲಿ ಇಂಟೆಲಿಜೆಂಟ್ ಕಿಡ್ಸ್ ಜಾಸ್ತಿ ಇದಾರೆ ಅಂತ ಇಲ್ಲ. ಅದೇ ಅದು ನನ್ ಕ್ವಶನ್ ಇದ್ದಿದ್ದು. ಬಿಕಾಸ್ ಇವಾಗ ಇದಾರೆ ಅಂತ ಹೇಳಿದ್ರೆ ನ್ಯಾಚುರಲಿ ಎವಲ್ಯೂಷನ್ ಜಾಸ್ತಿ ಆಗ್ತಾ ಇದಾರೆ ಇಂಟೆಲಿಜೆಂಟ್, ಆರ್ ಜಸ್ಟ್ ಬಿಕಾಸ್ ಇಟ್ ಇಸ್ ನೆಸೆಸರಿ ಅಡಾಪ್ಟಿಂಗ್. ಯು ಆರ್ ಜಸ್ಟ್ ಲೈಕ್ ನೀನ್ ಅಡಾಪ್ಟ್ ಆಗ್ತಾ ಇದಾರೆ ಅಷ್ಟೇ, ಇವರು ಮಾಡ್ಲೇಬೇಕು. ಯಾ, ದಟ್ ವಾಸ್ ಮೈ ಕ್ವಶನ್. ಬಿಕಾಸ್ ಆಡಿಯನ್ಸ್ಗೂ ಅದು ಗೊತ್ತಾಗ್ಬೇಕು. ಇವಾಗ ಥ್ರೂ IQ ಅವ್ರು ಆಗ್ತಾ ಇದಾರ? ಬಿಕಾಸ್ ಹೇಳಕ್ ಆಗಲ್ಲ. ಯಾಕಂತ ಹೇಳಿದ್ರೆ ಬಿಕಾಸ್ ಅವ್ರು ಇವಾಗ ಒಂದೇ ಸತಿ, ಇವಾಗ ನಾನು ಒಂದ್ ಸ್ಟಡಿ ಓದ್ತಾ ಇದ್ದೆ ದಟ್ ಬಿಕಾಸ್ ಫಿಮೇಲ್ಸ್ ಆರ್ ಲೈಕ್ ವಾಚಿಂಗ್ ಕಂಟೆಂಟ್ ಸೋ ಅರ್ಲಿ ಅಂಡ್ ಗೊತ್ತಿಲ್ಲದೆ ಅವ್ರು ಏನೋ ನೋಡ್ಬಾರ್ದು ಬೇಗ ನೋಡ್ಬಿಡ್ತಾರೆ. ಅದಿದಾಗಿ ದೇರ್ ಆರ್ ಸಚ್ ಹಾರ್ಮೋನಲ್ ಚೇಂಜಸ್ ದಟ್ ಎಷ್ಟೋ ವರ್ಷ ಮುಂಚೆನೆ ಅವ್ರಿಗೆ ಪೀರಿಯಡ್ಸ್ ಎಲ್ಲ ಆಗ್ತಾ ಇದೆ ಈಗ. ಅಂಡ್ ಈಗ ನೀನ್ ಅಬ್ಸರ್ವ್ ಮಾಡಿದ್ರೆ ಮಚ, ಈಗ ಆಲ್ರೆಡಿ ನೋಡಿ, ನಾವು ಸ್ಕೂಲ್ ಗಿಲ್ ಇರೋ ತರ ಈಗಿರೋ ಮಕ್ಕಳನ್ನೇ ನೋಡಿದ್ರೆ ಆಲ್ರೆಡಿ ಅಂಕಲ್ಗಳ ತರ ಇರ್ತಾರೆ, ಗಡ್ಡ ಗಿಡ್ಡ. ಏಜಿಂಗ್, ಫಿಸಿಕಲ್ ಅಪಿಯರೆನ್ಸ್ ಆಗಿರ್ಬೋದು, ಒಂಥರ ಏಜಿಂಗ್ ಬೇಗ ಆಗ್ತಿದೆ, ಫಾಸ್ಟ್ ಆಗ್ತಿದೆ. ಅದ್ರಲ್ಲಿ ಬಿಡು, ಫುಡ್ ಇರುತ್ತೆ, ದೇರ್ ಆರ್ ಅ ಲಾಟ್ ಆಫ್ ಫ್ಯಾಕ್ಟರ್ಸ್. ಬಟ್ ಪ್ರಾಬಬ್ಲಿ ಎಲ್ಲೋ ಒಂದ್ ಕಡೆ ತುಂಬಾ ಬೇಗ ಎಕ್ಸ್ಪೋಜರ್ ಸಿಕ್ಕಿರೋದ್ರಿಂದನು ಒಂಚೂರ್ ದೇ ಆರ್, ಅಂದ್ರೆ ಅಫ್ಕೋರ್ಸ್ ಎವ್ರಿ ಜನರೇಷನ್ ಇಸ್ ಇಂಟೆಲಿಜೆಂಟ್ ದೆನ್ ದಿ ಅದರ್, ಬಿಡು, ಎವಲ್ಯೂಷನ್ ಆಗಿ. ಇವಾಗ ನಮ್ಮ ಅಪ್ಪ ಅಮ್ಮ ಹೇಳೋರು ಏನ್ ಈಗಿನ ಕಾಲದ ಮಕ್ಕಳು ಬಿಡಪ್ಪ ಈಗ ಇಂಟೆಲಿಜೆಂಟ್ ಅಂದವರು, ಈಗ ನಾವು ನೆಕ್ಸ್ಟ್ ಜನರೇಷನ್ಗೆ ಹೇಳ್ತೀವಿ, ಅದ್ ಹಾಗೆ ಆಗುತ್ತೆ. ಬಟ್ ನಾನು ಅಲ್ಲಿ ಏನಕ್ಕೆ ಕೇಳಿದೆ ಅಂತ ಹೇಳಿದ್ರೆ, ಐ ಡೋಂಟ್ ಥಿಂಕ್ ಒಂದೇ ಫ್ಯಾಕ್ಟರ್ ಅಲ್ಲ, ಬಿಕಾಸ್ ಅದು ಒಂದ್
ಅಡಾಪ್ಟ್ ಆಗ್ಬೇಕು, ಎಲ್ಲಾ ಮಕ್ಕಳು ತೆಗಿತಾ ಇದಾರೆ ಈಗ. ಹೌದು, ಈಗ ಅದು ಬೇಸಿಕ್ ಆಗ್ಬಿಟ್ಟಿದೆ. ನಮ್ ಟೈಮಲ್ಲಿ ಸ್ಕೂಲ್ ಹೋಗೋದ್ ಬೇಸಿಕ್ ಇತ್ತು, ನೀನ್ ಪರ್ಸೆಂಟೇಜ್ ತೆಗಿಯೋದು ಬೇಸಿಕ್ ಇರ್ಲಿಲ್ಲ. ಪಾಸ್ ಆಗು ಅನ್ನೋ ಅಷ್ಟೇ ಪಾಸ್ ಆಗ. ಅಲ್ಲಿ ಪಾಸ್ ಆಗೋರು ಎಷ್ಟು ಖುಷಿಯಾಗಿರ್ತಿದ್ರು. ಇವಾಗ 97, 98 ತೆಗಿದಾರೆ, ಅಳ್ಕೊಂಡ್ ಕೂತ್ಕೊಂಡಿರ್ತಾರೆ. 1% ಮಿಸ್ ಆಯ್ತು, 2% ಮಿಸ್ ಆಯ್ತು. ಅದೇ, ಸೊ ನೀವ್ ಹೇಳೋ ಲಾಜಿಕ್ ಪ್ರಕಾರ ಮಚ್ಚ, ಅಂದ್ರೆ ನಾವ್ ಹೇಳ್ತಿರೋ ಲಾಜಿಕ್ ಪ್ರಕಾರ, ನಮ್ ಜನರೇಷನ್ ಅಲ್ಲೂ ಇಫ್ ಇಟ್ ವಾಸ್ ಅ ನೆಸೆಸಿಟಿ ಅವಾಗ್ಲೂ ಇರೋರು ಅಷ್ಟೇ ಜನ ಇಂಟೆಲಿಜೆಂಟ್ ಕಿಡ್ಸ್ ಜಾಸ್ತಿ ಇರೋರು. ಹೌದು, ಬಿಕಾಸ್ ಅದು ಇರ್ಲಿಲ್ಲ, ಕೆಲವ್ರು ಕ್ಯಾಶುವಲ್ ಆಗಿ ತಗೊಂಡು ಎಷ್ಟ್ ಬೇಕು ಅಷ್ಟು ತೆಗೆದ್ರು ಅಂದ್ಬಿಟ್ಟು. ಓಕೆ, ಇಟ್ ವಾಸ್ ಅ ನೈಸ್ ಟಾಪಿಕ್. ಸೊ ನೋಡೋಣ ಆಡಿಯನ್ಸ್ಗೂ ಇದ್ರಲ್ಲಿ ಏನ್ ಅನ್ಸಿದೆ. ನಿಮ್ ಪ್ರಕಾರ ಇಲ್ಲ ಐಕ್ಯೂಲಲ್ಲೇ ಇವಾಗ ಕಿಡ್ಸ್ ಆಗ್ತಾ ಇದಾರೆ ಅಂತ ಹೇಳಿದ್ರೆ, ಅಥವಾ ನಿಮ್ದೇನೋ ಬೇರೆ ಟಾಪಿಕ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ನಮ್ಗೆ. ನೆಕ್ಸ್ಟ್ ಐ ಥಿಂಕ್ ಇಷ್ಟೊತ್ತವರೆಗೂ ನಾವು ಎಲ್ಲ ಇದು ಡಿಸ್ಕಸ್ ಮಾಡಿದ್ವಿ ಮಚ್ಚ. ದಟ್ ಓಕೆ, ನಮ್ ಜನರೇಷನ್ ಅಲ್ಲಿ ಇದು ಚೆನ್ನಾಗಿತ್ತು, ಈ ಜನರೇಷನ್ ಅಲ್ಲಿ ಇದು ಸರಿ ಇರ್ಲಿಲ್ಲ, ಈಗ ಹಿಂಗಾಗ್ತಿದೆ, ಅದು ಇದು ಹೇಳ್ತಾರಲ್ಲ, ದೇರ್ ಇಸ್ ಆಲ್ವೇಸ್ 3 sides ಟು ದ ಸ್ಟೋರಿ, ನಮ್ ಸೈಡ್, ಅವ್ರ ಸೈಡ್ ಅಂಡ್ ದ ಟ್ರೂತ್ ಇನ್ ದ ಬಿಟ್ವೀನ್ ಅಂತ. ಸೊ ಎಷ್ಟೊಂದು ಈಗಿನ ಜನರೇಷನ್ ಅಲ್ಲೇ ಚೆನ್ನಾಗಿರೋದು ಇದೆ. ಸೊ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈಗ ನನ್ ಪ್ರಕಾರ ಮೇಜರ್ ನಾನ್ ನೋಡಕ್ ಹೋದ್ರೆ ಒಂದು ಎಜುಕೇಶನ್ ಸಿಸ್ಟಮ್ ಮಚ್ಚ. ಈಗ ಇನ್ನ ಬರ್ತಾ ಇರೋ ಎಜುಕೇಶನ್ ಸಿಸ್ಟಮ್ ಅಲ್ಲ ಅಂತೂ ಎಲ್ಲದಕ್ಕೂ ಆಪರ್ಚುನಿಟಿ, ಮ್ಯೂಸಿಕ್ ಎಲ್ಲದಕ್ಕೂ ಕೊಡ್ತೀವಿ. ಅದೆಲ್ಲ ಆದಾಗ ಕ್ರೇಜಿ ಅಲ್ಲ ಮಚ್ಚ, ನೆಕ್ಸ್ಟ್ ಲೆವೆಲ್ ಇದು ಬರ್ತಾ ಇದೆ. ಇನ್ನೊಂದು ನಾನು ಅಬ್ಸರ್ವ್ ಮಾಡ್ದಂಗೆ, ಇವಾಗ ನಮಗೆ ಸ್ಕೂಲಲ್ಲಿ ಏನಾರು ಒಂದು ಹೇಳಿಸ್ಕೊಟ್ರು ಅನ್ಕೋ ಮಚ್ಚ, ನೀನ್ ಅದನ್ನೇ ಒಪ್ಕೋಬೇಕು. ಹೌದು, we didn't have another source. ಸೋರ್ಸ್ ಇಲ್ಲ ನಿನಗೆ ಕಲಿಯಕ್ಕೆ, ನಿನಗದು ಇದು ಹೌದಾ ನಿನಗೆ ಕ್ವಶನ್ ಮಾಡಕ್ ನಿಂಗೆ ಸೋರ್ಸ್ ಇಲ್ಲ. ಬಟ್ ಈಗಿನ ಕಾಲದ ಮಕ್ಳು ಎಷ್ಟು ಇಂಟೆಲಿಜೆಂಟ್ ಇರ್ತಾರೆ, ಹೋಗ್ತಾರೆ, ಸರ್ಚ್ ಮಾಡ್ತಾರೆ, ನೆಕ್ಸ್ಟ್ ದಿವಸ ಬಂದು ಟೀಚರ್ಗೆ ಹೇಳ್ತಿರ್ತಾರೆ, ಹಿಂಗ್ ಇರ್ಲಿಲ್ಲ, ನೀವ್ ಹಿಂಗ್ ಹೇಳಿದ್ರಿ. ಸೊ ದೇ ಹ್ಯಾವ್ ದಿ ಲೈಕ್ ಟೂಲ್ಸ್ ಟು ಗೆಟ್ ಟು ದ ಟ್ರುತ್. ದಟ್ ಈಸ್ ಬೆಟರ್ ಅನಿಸ್ತಾ ಇದೆ ನನಗೆ. ಅದು ಬಿಟ್ರೆ ನೆಕ್ಸ್ಟ್ ಲೆಟ್ಸ್ ಟಾಕ್ ಅಬೌಟ್ ವಾಟ್ ಆರ್ ದೇರ್ ಇಶ್ಯೂಸ್. ನಿಮ್ ಪ್ರಕಾರ ವಾಟ್ ಆರ್ ದ ಇಶ್ಯೂಸ್ ದಟ್ ದೇ ಆರ್ ಫೇಸಿಂಗ್ ಮೇನ್ಲಿ ಈಗಿನ ಜನರೇಷನ್ ಮಾಡ್ತಾರೆ? So to start the conversation, I think everything is in the public eye much. For us, our life was just our life. ನಮ್ ಪ್ರೈವಸಿ ಇತ್ತು, ನಮ್ ಲೈಫ್ ನಮ್ದಾಗಿತ್ತು, ಆಡ್ದೆ ಬಂದೆ ಓದ್ದೆ, ಇದು ಎಕ್ಸಾಮ್ ರಿಸಲ್ಟ್ ಒಂದು ಎಲ್ಲರಿಗೂ ಗೊತ್ತಾಗದ್ ಬಿಟ್ರೆ ಬೇರೆ ನಾವ್ ಏನ್ ಮಾಡೋದು ಗೊತ್ತಾಗ್ತಿರ್ಲಿಲ್ಲ. ಈಗ ಎವ್ರಿಥಿಂಗ್ ಇಸ್ ಪಬ್ಲಿಕ್ ಲೈಫ್ ಒಂಥರ ಎಲ್ಲ ಇದಿದೆ. ದಟ್ ಈಸ್ ಒನ್. ಅದು ಬಿಟ್ರೆ ನಿಮ್ಗೆ ಏನ್ ಅನ್ಸ್ತಾ ಇದೆ? ಅದು ಬಿಟ್ರೆ ಟು ಮಚ್ ಕಾಂಪಿಟೇಷನ್ ಅನಿಸ್ತಾ ಇದೆ. ಹೌದು, ಈಗಿನ ಜನರೇಷನ್ ಅವ್ರು ಫೇಸ್ ಮಾಡ್ತಾ ಇರೋದು, ಅವ್ರಿಗೆ ವಿಚ್ ಎವರ್ ಫೀಲ್ಡ್ದಾಗೋ ಯಾರೋ ಕೇಳ್ದಿರೋ ಫೀಲ್ಡ್ ಅದ್ರಲ್ಲೂ ಕಾಂಪಿಟೇಷನ್ ಇದ್ದಾರೆ. ನಮ್ಗೆಲ್ಲ ಇತ್ತಿದ್ರೆ ಮೇಜರ್ ಕ್ಯಾಟಗರೀಸ್, ಇಂಜಿನಿಯರಿಂಗ್, ಡಾಕ್ಟರ್ಸ್, ಈ ತರ ಮೇಜರ್ ಇತ್ತು, ಅಲ್ಲಿ ಕಾಂಪಿಟೇಷನ್ ಇರ್ತಾ ಇತ್ತು. ಸೊ ಅದೊಂದು ಡಿಸ್ಅಡ್ವಾಂಟೇಜ್ ಇದೆ ಈಗಿನ ಜನರೇಷನ್. ಐ ಆಮ್ ದ ಫಸ್ಟ್ ಒನ್ ಅಂತ ಅನ್ಕೊಂಡು ಹೋಗಿರ್ತೀವಿ, ಆಲ್ರೆಡಿ 1000 ಜನ ಅಲ್ಲಿ ಇರ್ತಾರೆ. ಅದೇ ಮಚ್ಚ, ಅವರ್ ಲೈಫ್ ಗೋಲ್ಸ್ ಇದೇನು ಇಲ್ದೇ ಇದ್ದಾಗ ನೀನ್ ಹೇಳ್ದಂಗೆ ಒಂದ್ 4-5 ಅಷ್ಟೇ ಆಪ್ಷನ್ ಇದ್ದಿದ್ದು, ಒಂದು ಇಂಜಿನಿಯರ್ ಇಲ್ಲ, ಡಾಕ್ಟರ್ ಇದು. ಈಗ ಇವ್ರಿಗೆ 1000 ಆಪ್ಷನ್, ಬಟ್ ಆ 1000ದಲ್ಲೂ ಕಾಂಪಿಟೇಷನ್ ಇದೆ. ಸೊ ಕಾಂಪ್ಲಿಕೇಟೆಡ್ ಲೈಫ್ಸ್ ಇದೆ ಇವ್ರದ್ದು, ನಮ್ ತರ ಸಿಂಪಲ್ ಇಲ್ಲ ಲೈಫ್. ಅಂಡ್ ಇನ್ನೊಂದು ನನಗೇನಂತ ಹೇಳಿದ್ರೆ, ಬೀಯಿಂಗ್ ಜಡ್ಜ್ಡ್, ಒಂದ್ ಕಂಪ್ಯಾರಿಸನ್, ಬೀಯಿಂಗ್ ಜಡ್ಜ್ಡ್ ಅಂಡ್ ಈಗ ಯಾರು ಏನ್ ಬೇಕಾದ್ರೆ ಹೇಳ್ತಾರಲ್ಲ ಮಚ್ಚ, ನಿಮಿಷ ಇಲ್ವಲ್ಲ. ಇವಾಗ ಕಮೆಂಟ್ ಸೆಕ್ಷನ್ ತೆಗಿ, ಏನೇ ತೆಗಿ, ಯಾವ ಲೆವೆಲ್ ಇಳಿತಾರೆ, ಏನೇನೆಲ್ಲ ಹೇಳ್ಬಿಡ್ತಾರೆ, ಇದು ಮಾಡ್ತಾರೆ. ಬಟ್ ನಮ್ ಟೈಮಲ್ಲಿ ನಮ್ಗೆ ಹಂಗೆಲ್ಲ ಹೇಳೋರು ಯಾರು ಇರ್ಲಿಲ್ಲ ಅಲ್ಲ ಮಚ್ಚ. ನಿನ್ಗೆ ನಿನ್ ಫ್ರೆಂಡ್ ಅದು ಇದು ಏನೋ ಗೈಡ್ ಮಾಡೋನು, ಏನೋ ಹೇಳೋನು, ರೇಗಿಸ್ಬೋದು, ಅದು ಇದು ಬಿಟ್ರೆ ಐ ಥಿಂಕ್ ದೇ ಆರ್ ಡೀಲಿಂಗ್ ವಿತ್ ಸೋ ಮಚ್ ಆಫ್ ಟ್ರಾಲಿಂಗ್. ಅವ್ರಿಗೆ ಗೊತ್ತಿಲ್ಲದೆ ಎಲ್ಲೋ ಪಾಪ ಏನೋ ಮಾತಾಡಿರ್ತಾರೆ, ಅದೇ ಒಂದ್ ಕ್ಲಿಪ್ ತಗೊಂಡ್ ಫುಲ್ ಇದು ಮಾಡ್ಬಿಡೋದು, ಟ್ರೋಲ್ ಆಗ್ಬಿಡೋದು, ಸತ್ತು ಅದನ್ನ ತಲೆ ಏನ್ ಮಾತಾಡ್ತೀಯ. ನಮಗ ಅವಾಗ ದೇರ್ ವಾಸ್ ಸ್ಕೋಪ್ ಫಾರ್ ಯು ಟು ಗೋ ರಾಂಗ್ ಅಂಡ್ ಕರೆಕ್ಟ್ ಇಟ್ ಆಸ್ ವೆಲ್. ಯು ಆರ್ ಕನ್ಸಿಡರ್ಡ್ ಅ ಹ್ಯೂಮನ್. ತಪ್ಪು ಮಾಡ್ತೀಯಾ. ಈಗ ಹೆಂಗಂದ್ರೆ ಯು ಹ್ಯಾವ್ ಟು ಬಿ ಅ ಪರ್ಫೆಕ್ಷನಿಸ್ಟ್ ಒಂಥರ. ಅದೇನ್ ಗುರು, ಇದು ಗೊತ್ತಿಲ್ವಾ ನಿನಗೆ, ಅದು ಗೊತ್ತಿಲ್ವಾ? ಸೊ ಯು ಆರ್ ಜಡ್ಜ್ಡ್ ಎವ್ರಿ ಸಿಂಗಲ್ ಸೆಕೆಂಡ್ ಅಲ್ಲ ಮಚ್ಚ. ಅದಕ್ಕೆ ಫುಲ್ ಟ್ರಾಲ್ ಮಾಡಿ ಬಿಸಾಕ್ತಾರೆ. ಏಜ್ ಏನು ಅದು ಏನು ನೋಡಲ್ಲ. ಸೊ ದಟ್ ಈಸ್ ಒನ್ ಇಶ್ಯೂ. ಅದು ಬಿಟ್ರೆ ಕಂಪ್ಯಾರಿಸನ್ ಅದೇ. ಈಗಂತೂ ಪ್ರತಿಯೊಂದಕ್ಕೂ ಕಂಪೇರ್ ಮಾಡ್ತಾನೆ ಇರ್ತಾರೆ, ಏನೇ ಫೀಲ್ಡ್ ತಗೊಂಡ್ರು ಅಷ್ಟೇ. ಈಗ ನಮ್ಗೆಲ್ಲ ಕಂಪೇರ್ ಮಾಡ್ತಿದ್ರೆ ಸ್ಟಡೀಸ್ ಒಂದೇ ಅಪ್ಪ ನಮ್ ಟೈಮಲ್ಲಿ. ಬಟ್ ಇವಾಗಿನ ತಗೊಂಡ್ರೆ ನೀನು ಆಡಕ್ ಬರಲ್ಲ ಅಂದ್ರೆ ಅವ್ನು ಇಷ್ಟು ಚೆನ್ನಾಗಿ ಆಡ್ತಾನೆ ಅಂತ ಅದನ್ನ ತಗೊಂತಾರೆ. ಗೇಮ್ಸ್ ಲೆವೆಲ್ ಅಷ್ಟು ಚಿಕ್ಕದಿಂದ ಕಂಪ್ಯಾರಿಸನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಇವಾಗ. ಲೈಫ್ ಲೀಡ್ ಮಾಡೋದು,
ಜಾಬ್ ಮಾಡೋದು, ಜಾಬ್ ಅಲ್ಲಿ ಸ್ಯಾಲ್ರಿ ಎಷ್ಟು ತಗೊಳೋದು, ಪ್ರತಿಯೊಂದು- ಕೆಲಸ ಸಿಕ್ಕಿದ್ರೆ ಎಚ್ಚರ ತರ ಇತ್ತು ಆಗಿನ ಜನರೇಷನ್ ಅವ್ರಿಗೆ. ನಿನ್ ಲೈಫ್ ಪ್ರತಿ ಚಿಕ್ಕ ಫ್ರಾಗ್ಮೆಂಟ್ಸ್ಗೂ ದೇ ಹ್ಯಾವ್ ಸಮ್ ಒನ್ ದೇ ವಿಲ್ ಕಂಪೇರ್ ಯು ಟು. ಹಾ ಎಲ್ಲದಕ್ಕೂ ಒಬ್ಬೊಬ್ಬ ಇವನ್ ತರ ನೀನಾಗು, ಇದ್ರಲ್ಲಿ ಇವನ್ ತರ ಆಗು, ಮದ್ವೆ ಆದ್ರೆ ಅವನ್ ತರ ಆಗು, ಇವ್ರಾದ್ರೆ ಕಾರ್ ಇವನ್ ತರ ತಗೋ, ಎಲ್ಲದಕ್ಕೂ ಕಂಪೇರ್. ಮತ್ ನಾನೇನಾಗಿರ್ಬೇಕು ಇದ್ರಲ್ಲಿ? ಎಲ್ಲ ತರ ನಾನಿದ್ರೆ- ಗೊತ್ತಾಗಲ್ಲ. ನಾನ್ ಬರೀ ಇನ್ನೊಬ್ಬನಾಗಿ ಆಗಕ್ಕೆ ಲೈಫ್ ಲಾಂಗ್ ಬಾಳ್ ಇದಾಗ್ತಾ ಇದ್ದೀನಿ. ನಾನು ಅನ್ನೋ ಒಂದು ಐಡೆಂಟಿಟಿನೇ ಮಾಡಕ್ ನಿಂತನ ಶೈನ್ ಆಗಕ್ ಬಿಡೋದೇ ಇಲ್ಲ. ಬಿಡಲ್ಲ. ಅದೇ ಸೊ ಚೇಂಜ್ ಇನ್ ಪೇರೆಂಟಿಂಗ್ ತುಂಬಾ ಆಗಿದೆ ಇವಾಗ ನಮ್ ಕಾಲದಲ್ಲಿ. ಅದೇ ನಾವು ಅವತ್ ಹೇಳ್ತಿದ್ವಲ್ಲ ಮಚ್ಚ, ದಟ್ ಇವಾಗ ನಮ್ಮ ಅಪ್ಪಂಗೆ ಅವ್ರ ಅಪ್ಪ ಹೊಡೆದಿದ್ರು ಅಂದ್ರೆ ಒಂದೇ ಅವರು ಹೊಡಿತಾರೆ, ಸರಿನಾ, ಇಲ್ಲ ನಾನ್ ಹೊಡಿಯಲ್ಲ, ಎರಡೇ ಆಪ್ಷನ್ ಇದ್ದಿದ್ದು. ಈಗ ಹಂಗಲ್ಲ, 1000 ಆಪ್ಷನ್ಸ್ ನಿನಗೆ. ಅವ್ರಿಗೂ ಇವಾಗ ಅಪ್ಪ ಅಮ್ಮಂಗೂ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಫೋನ್ ತೆಗೆದ್ರೆ ಒಬ್ರು ಹೇಳ್ತಾರೆ ಈ ತರ ಪೇರೆಂಟಿಂಗ್ ಮಾಡಿ, ಇನ್ನೊಬ್ರು ಹೇಳ್ತಾರೆ ಆ ತರ ಪೇರೆಂಟಿಂಗ್ ಮಾಡಿ. ಅವ್ರಿಗೆ ಇವಾಗ ಹೆಂಗ್ ಮಾಡ್ಬೇಕನ್ನೋದೇ ಕನ್ಫ್ಯೂಷನ್. ಹೊಡಿಲ್ಲ ಬೇಡವಾ, ಎಲ್ಲಾದ್ನು ಒಂಥರ ತುಂಬಾ ಈ ಮಕ್ಕಳು ಸೆನ್ಸಿಟಿವ್, ಹಿಂಗ್ ತಗೊಂಡ್ಬಿಡ್ತಾರ, ಹಂಗ್ ತಗೊಂಡ್ ಪೇರೆಂಟ್ಸ್ ಹೆದರ್ತಾರೆ ಹಾ ಅದೇ ಹೇಳ್ತಾ ಇರೋದು. ಮಾತಾಡಕ್ಕೂ ಅದೇನಾದ್ರು ಬರೀ ಬೈಯಕ್ಕೇನೆ ಹೆದರ್ತಾರೆ ಇವಾಗ ಒಂದ್ ಮಾತಲ್ಲಿ. ಹೌದು, ಅದೇ ತುಂಬಾ ಚೇಂಜಸ್ ಆಗಿದೆ ಇನ್ ದ ಸೆನ್ಸ್ ಆಫ್ ಪೇರೆಂಟಿಂಗ್. ಎಲ್ಲದ್ರಲ್ಲೂ ಇವಾಗ ನಿನ್ ಯು ಹ್ಯಾವ್ 1000 ಒಪಿನಿಯನ್ಸ್ ಅಂಡ್ 1000 ವ್ಯೂ ಪಾಯಿಂಟ್ಸ್ ಅಲ್ಲ ಮತ್ತೆ. ನೀನು ಸೋಷಿಯಲ್ ಮೀಡಿಯಾ ತೆಗ್ಬಿಟ್ರೆ ಒಂದೇ ಟಾಪಿಕ್ ಮೇಲೆ ನಿನ್ಗೆ 1000 ಒಪಿನಿಯನ್ಸ್ ಬರ್ತಾ ಇದೆ. ನಿನಗೆ ಲಾಸ್ಟ್ ಅಲ್ಲಿ ಯಾವ್ದು ಸರಿ ಅಂತ ರಾಂಗ್ ಅಂತಾನೆ ಗೊತ್ತಾಗಲ್ಲ. ಅವ್ರದ್ದು ತಪ್ಪು ಅಂತ ಹೇಳಕ್ಕಾಗಲ್ಲ ಮಚ್ಚ. ಅವಾಗ ನಮ್ಗಿದ್ದಿದ್ದ ಎನ್ವಿರಾನ್ಮೆಂಟ್ಗೂ ಇವಾಗಿರೋ ಎನ್ವಿರಾನ್ಮೆಂಟ್ ತುಂಬಾ ಚೇಂಜ್ ಆಗಿದೆ. ಸೊ ಅದು ಅವ್ರ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗ್ತಾ ಇದೆ. ಅದೇ ಈಗ ಹೇಳ್ದಂಗೆ ಅವ್ರಿಗೆ ರೆಫರೆನ್ಸ್ ಪಾಯಿಂಟ್ ಇದ್ದಿದ್ದೆ ಅವ್ರ ಫ್ಯಾಮಿಲಿಯಲ್ಲೇ ಅವ್ರಿಗಿಂತ ದೊಡ್ಡವ್ರು ಇರೋರು. ಈಗ ನಮ್ ತಂದೆಗೆಲ್ಲ ಅವ್ರಿಗೆ ಏನಿತ್ತು ಅಂದ್ರೆ ಅವ್ರ ತಂದೆನೋ ಅಥವಾ ಅಲ್ಲ ಅವ್ರ ಅಣ್ಣ ತಮ್ಮನೋ ಅವ್ರ ಹೆಂಗಿದ್ರು ಅದು ಅವ್ರಿಗೆ ರೆಫರೆನ್ಸ್ ಇರುತ್ತೆ. ಬಟ್ ಇವಾಗ ಹೇಳ್ದಂಗೆ ಒಂದೊಂದು ರೀಲ್ ಸ್ವೈಪ್ ಮಾಡ್ತಾ ಇದ್ದಂಗ ಒಬ್ಬೊಬ್ರು ಒಂದಿರ್ತಾರೆ. ಫುಡ್ಡೇ ತಗೋ, ಈಗ ಫುಡ್ ಬಿಡು ಮಚ್ಚ, ನೀರ್ ಹೆಂಗ್ ಕುಡಿಬೇಕು ಅನ್ನೋದು ಹೇಳಿಸ್ಕೊಡ್ತಾರ ಮಚ್ಚ. ಆ ಲೆವೆಲ್ ಎಷ್ಟ್ ಲೀಟರ್ ನೀರ್ ಕುಡಿಬೇಕು, 8 ಇದು ಕುಡಿಬೇಕು, ಅಷ್ಟು ಕುಡಿಬೇಕು. ಆಲ್ಕಲಿನ್ ವಾಟರ್ ಕೆಲವರು ಜಾಸ್ತಿ ಕುಡಿದ್ರೆ ಸರಿ ಆಗಲ್ಲ, ಕೆಲವರು ಇಲ್ಲ ಇಷ್ಟು ಕುಡಿಲೇ. ನಿನಗ್ ನೀರ್ ಕುಡಿಯೋದು ಹೇಳಿಸ್ಕೊಡ್ಬೇಕಾದ್ರು, ನಿನಗ್ ಕುಡಿಬೇಕು ಅನ್ಸಂಗ್ ಹೋಗಿ ಕುಡಿಗೋರು. ಇದನ್ನೆಲ್ಲ ಯಾವಾಗಿಂದ ಹೇಳಿಸ್ಕೊಡಕ್ ಶುರು ಮಾಡಿದ್ರು ಅಂದ್ಬಿಟ್ಟು. ಸೊ ದೇರ್ ಆರ್ ಟೂ ಮೆನಿ ಒಪಿನಿಯನ್ಸ್, ಟೂ ಮೆನಿ ಆಪ್ಷನ್ಸ್, ಟೂ ಮೆನಿ ಡಿಸ್ಟ್ರಾಕ್ಷನ್. ಎಲ್ಲಾದು ಜಾಸ್ತಿನೇ ಮಚ್ಚ, ಕಮ್ಮಿ ಯಾವ್ದು ಇಲ್ಲ ಈಗಿನ ಕಾಲದಲ್ಲಿ. ಎಲ್ಲ ಓವರ್ ಆಗ್ತದೆ. ಪ್ರಾಬ್ಲಮ್ಸ್ ಸೊಲ್ಯೂಷನ್ಸ್ ಎಲ್ಲ ಜಾಸ್ತಿ. ಹೇಳ್ದಂಗೆ ರೆಫರೆನ್ಸಸ್ ಇವಾಗ ತುಂಬಾ ಅದೇ ಇದು ನೋಡ್ಕೊಂಡ್ ಕಲಿಯಕ್ ನಮ್ಗೆ ತುಂಬಾ ಇದೆ. ನಾವೇ ಓನ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿ ಕಲಿಯೋದು ಕಮ್ಮಿ ಆಗ್ಬಿಟ್ಟಿದೆ. ಹೌದೌದು, ದೇ ಆರ್ ಸ್ಕೇರ್ಡ್ ಟು ಎಕ್ಸ್ಪೀರಿಯನ್ಸ್ ಇವಾಗ, ಬಿಕಾಸ್ ಅದ್ರದ್ದು ರಿಸಲ್ಟ್ ನ ಇವ್ರ ಫೇಸ್ ದೇ ಆರ್ ಸ್ಕೇರ್ಡ್ ಟು ಮೇಕ್ ಮಿಸ್ಟೇಕ್ಸ್ ಮಚ್ಚ. ಹೇಳಿದ್ದು ಲರ್ನ್ ಆಗದೆ ನೀನ್ ತಪ್ಪು ಮಾಡಿದ್ರೆ ತಾನೆ. ಇವ್ರು ತಪ್ಪು ಮಾಡಕ್ಕೆ ರೆಡಿ ಇಲ್ಲ. ಎವ್ರಿ ಒನ್ ವಾಂಟ್ಸ್ ಟು ಬಿ ಅ ಪರ್ಫೆಕ್ಷನಿಸ್ಟ್. ನಮಗ್ ಹಂಗಿರ್ಲಿಲ್ಲ. ಹ್ಞೂ ಗುರು ನಾನು ತಪ್ಪು ಮಾಡ್ತೀನಿ, ಏನಾಯ್ತು ಅದ್ರಲ್ಲಿ, ನಂಗೆ ಆಡಕ್ ಬರಲ್ಲ ಗುರು ಅಂತಿದ್ರು. ಈಗ ರೆಡಿ ಇಲ್ಲ ಅದನ್ನ ಫೇಸ್ ಮಾಡಕ್ಕೆ. ದಟ್ ಓಕೆ ಬರಲ್ಲ ನಂಗೆ, ಏನಾಯ್ತು, ಇದು ಮಿಸ್ಟೇಕ್ ಮಾಡಿದೆ, ಏನಾಯ್ತು, ಇಲ್ಲ. ಎವ್ರಿ ಒನ್ ವಾಂಟ್ಸ್ ಟು ನೋ. ಇವಾಗ ಅದೇ ಮಚ್ಚ, ಯು ಆರ್ ಜಡ್ಜ್ ಆನ್. ಇವಾಗ ನೋಡಿ, ನಿನಗೆ ಅವಾಗ ನಾವು ಸ್ಕೂಲ್ ಟೈಮಲ್ಲಿ ಇದ್ದಾಗ ನಿನಗೆ ಯಾವ್ದೋ ಒಂದು ಟಾಪಿಕ್ ಬಗ್ಗೆ ನಿನಗೆ ಗೊತ್ತಿಲ್ಲದೆ ಇರ್ಬೋದು, ಏನೋ ಟ್ರೆಂಡಿಂಗೇ ನಡೀತಾ ಇರ್ಬೋದು. ಏನೋ ಇದು ಗೊತ್ತಿಲ್ವೇನೋ ನಿನಗೆ, ಓ ಇದು ಹಿಂಗ್ ಆಗಿತ್ತು ಮಚ್ಚ, ಹೋಗಿತ್ತು. ಈಗ ಹಂಗಲ್ಲ, ಇವನಿಗಿದ್ ಗೊತ್ತೇ ಇಲ್ವೋ, ಇವನಿಗಿದ್ ಗೊತ್ತೇ ಇಲ್ವೋ ಅಂತ ಇವನೇನು. ಯು ಹ್ಯಾವ್ ಟು ಬಿ ಮಿಸ್ಟರ್ ನೋ ಎವ್ರಿಥಿಂಗ್. ಹೌದು, ನಿಂಗೆಲ್ಲ ಏನೇನ್ ನಡೀತಿದೆ ಎಲ್ಲ ಗೊತ್ತಿರ್ಬೇಕು. ಯು ಡೋಂಟ್ ನೋ ದಿಸ್ ಟ್ರೆಂಡ್, ಯು ಡೋಂಟ್ ಹೆಂಗೆ. ಟ್ರೆಂಡ್ ಎಲ್ಲ ಕರೆಕ್ಟ್. ಸೊ ದೇ ಆರ್ ಲಿವಿಂಗ್ ಅಕಾರ್ಡಿಂಗ್ ಟು ದ ಟ್ರೆಂಡ್ ಮಚ್ಚ. ಈಗ ಅದು ಅವ್ರ ಲೈಫ್ ಅನ್ನ ಇದು ಮಾಡ್ತಾ ಡಿಪೆಂಡ್. ಆಮೇಲೆ ಟೀಚರ್ಸ್ ಅಷ್ಟೇ. ಇವಾಗ ನಮಗೆಲ್ಲ ಟೀಚರ್ಸ್ ಹೊಡಿಯೋರು, ಈಗ ಎಲ್ಲಿ, ಈಗ ಹೊಡೆಯಂಗಿಲ್ಲ. ಅದು ಇದು ಎಲ್ಲದಕ್ಕೂ ರೂಲ್ ಅಲ್ಲ. ಲೀಗಲ್ ಇಶ್ಯೂಸ್ ಆಗುತ್ತೆ. ಸೊ ಹೇಳೋದು ಲೈಫ್ ಇಷ್ಟೊಂದು ಸಿಸ್ಟಮ್ಯಾಟಿಕ್ ಮಾಡಬಾರ್ದು. ಇಲ್ಲ ರೋಬೋಟ್ಸ್ ಅಲ್ಲ ಇದಿರೋದು. ಇದಕ್ಕೆ ರೂಲ್ಸ್, ಪ್ರಿನ್ಸಿಪಲ್ಸ್ ಸಿಸ್ಟಮ್ಯಾಟಿಕ್ ಆಗಿ ಈ ಟೈಮಲ್ಲಿ ಇದೇ ಮಾಡೋದು ಹೇಳಕ್ಕೆ. ಹ್ಯೂಮನ್ಸ್ ಟ್ರಯಲ್ ಅಂಡ್ ಎರರ್ ಅನ್ನೇ ನಾವು ಕಲಿಯೋದು. ಎಲ್ಲಾನು ಟ್ರಯಲ್ ಮಾಡ್ಬೇಕು, ಅವೆಲ್ಲ ಕಲಿಯಕ್ಕಾಗೋದು. ಲೈಫ್ ಇಸ್ ಮೆಂಟ್ ಟು ಬಿ ಲಿವ್ಡ್ ಅಲ್ಲ ಮಚ್ಚ, ಬದುಕ್ಬೇಕಷ್ಟೇ, ಸುಮ್ಮನೆ ಇದಲ್ಲ. ಪ್ಲಸ್ ನಾವು ನೋಡಿ ಇವಾಗ ಈಗಿನ ಕಾಲ ರಫ್ ಅಂಡ್ ಟಫ್ ಅದಿದ್ ಅಂತಾರಲ್ಲ, ನಾವು ಅವಾಗ WW ಆಡ್ತಾ ಇದ್ವಿ ಸ್ಕೂಲಲ್ಲಿ. ಬೆಂಚ್ ಮೇಲೆ ಎತ್ತಾಕ ಅದ್ ಮಾಡಿ ಇದ್ ಮಾಡಿ ಆಟ ಆಡ್ತಿದ್ವಿ ಲಿಟ್ರಲಿ. WWF ಅವ್ರಿಗೆ ಎಷ್ಟು ಸೈಕ್ ಆಯ್ತು ಅಂದ್ರೆ ಫಸ್ಟ್ ಡು ನಾಟ್ ಟ್ರೈ ಇಟ್ ಅಟ್ ಹೋಮ್ ಅಂತಿತ್ತು ಬರೀ. ಆಮೇಲೆ ಹೋಮ್ ಸ್ಕೂಲ್ ಎನಿವೇರ್, ಬಿಕಾಸ್ ಅಷ್ಟು ಕಂಪ್ಲೇಂಟ್ಸ್ ಬರಕ್ ಸ್ಟಾರ್ಟ್ ಆಗಿತ್ತು. ಸೊ ನಮ್ಗೆ ಅವ್ರಿಗೆ ಹೆಂಗೆ ವ್ಯತ್ಯಾಸ ಆಗಿದೆ ಅಂದ್ರೆ, ನಾವು ಇವಾಗಿರೋರು ಅವರು ಗೇನ್ ನಾಲೆಜ್ ಬೈ ರೀಡಿಂಗ್ ಆರ್ ವಾಚಿಂಗ್ ವಿಡಿಯೋಸ್. ನಾವು ಈ ಗೇನ್ ನಾಲೆಜ್ ಥ್ರೂ ಎಕ್ಸ್ಪೀರಿಯನ್ಸಸ್. ಲೈಫೇ ನಮಗ್ ಕಲಿಸ್ತಿದ್ದು. ಸೊ ಇವಾಗ ಶಾಲ್ ವಿ ಎಂಡ್ ದ ಪಾಡ್ಕಾಸ್ಟ್ ಬಾಯ್ಸ್? ಡನ್ನ ಎಲ್ಲ ಡಿಸ್ಕಷನ್ಸ್? ಮೇಜರ್ ಮಾತಾಡಿದೀವಿ. ಇನ್ನ ಏನಿದ್ರೆ ಇನ್ನೊಂದು ಪಾರ್ಟ್ ಮಾಡೋಣ. ಸೊ ಅಟ್ ದಿ ಎಂಡ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇವಾಗ ನಾವು ಯಾವ್ದೋ ಒಂದು ಜನರೇಷನ್ ನ ಇಲ್ಲಿ ಚೇಂಜ್ ಮಾಡಕ್ಕೆ ಅಥವಾ ಅವ್ರಿಗೇನೋ ಗೈಡ್ ಮಾಡಕ್ ಹೊರಟಿಲ್ಲ.
ನಮ್ ಡಿಸ್ಕಷನ್ ಇದ್ದಿದ್ದು ಏನಕ್ಕೆ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲದೆ ನಾವು ಅದೇ ಆಗ್ತಾ ಇದೀವಿ. ಹೌದು. ನಾವು ಬಿಕಾಸ್ ಇವಾಗ ನಮಗ್ ಬೇಡ ಅಂದ್ರೂ ನಾವ್ ಈಗಿರೋ ಪೇಸ್ಗೆ ಈಗಿರೋ ಇದಕ್ ನಾವ್ ಅಡಾಪ್ಟ್ ಆಗ್ಲೇಬೇಕು. ಇಲ್ಲ ಅಂದ್ರೆ ನಾವು ಬದುಕಕ್ ಆಗಲ್ಲ. ನಮಗ್ ಇಷ್ಟ ಇದೆ ಅಂತಲ್ಲ ಈ ತರ ಇರಕ್ಕೆ, ಬಟ್ ವಿ ಹ್ಯಾವ್ ಟು ಅಡ್ಯಾಪ್ಟ್. ನಮಗೂ ಎಲ್ಲ ಗೊತ್ತಿರ್ಲೇಬೇಕು. ಈಗ ಬಂತು ನಂಗೆ ಇಷ್ಟ ಇಲ್ಲ ಅಂತ ಕೂರಕ್ ಆಗಲ್ಲ. ನೀನ್ ಅದನ್ನ ಕಲ್ತ್ರೇನೆ ನಿನ್ ಕೆಲ್ಸ ಸಿಗುತ್ತೆ, ಇಲ್ಲ ನಿನ್ ಕೆಲ್ಸ ತಗೊಂಡ್ಬಿಡುತ್ತೆ. ಸೊ ನಾವು ಗೊತ್ತಿಲ್ಲದೆ ಜೆನ್ಸಿನೇ ಆಗ್ತಾ ಇದೀವಿ. ಸೊ ವಿ ಆರ್ ನಾಟ್ ಟ್ರೈಂಗ್ ಟು ಚೇಂಜ್ ಎನಿ ಜನರೇಷನ್, ಅಥವಾ ನಾವು ಅಷ್ಟು ದೊಡ್ಡವರು ಅಲ್ಲ ಯಾರನ್ನ ಹೋಗಿ ಚೇಂಜ್ ಮಾಡಕ್ಕೆ. ನಾವು ಎಲ್ಲರೂ ಯಾವ್ದಾವ್ದು ನಮ್ದಲ್ಲಿ ಶಾರ್ಟ್ ಕಮಿಂಗ್ಸ್ ಇದೆ ಅದನ್ನ ಗುರ್ತಿಸಿ ನಮ್ಮವ್ರ ಜೊತೆ ಡಿಸ್ಕಸ್ ಮಾಡಿ ನಾವ್ ಯಾಕೆ ಎಲ್ಲರೂ ಇಂಪ್ರೂವ್ ಆಗ್ಬಾರ್ದು ಅಂದ್ಬಿಟ್ಟು. ಇವಾಗ ಪ್ರೊಫೆಷನಲಿ ನಿಮಗೆ ಒಬ್ಬ ಗೇಮರ್ ಆಗ್ಬೇಕಾ, ಒಬ್ಬ ಸ್ಟ್ರೀಮರ್ ಆಗ್ಬೇಕಾ, ಏನೋ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕಾ, ಡಾಕ್ಟರ್ ಆಗ್ಬೇಕಾ, ಏನಾಗ್ಬೇಕು ಎಲ್ಲ ಆಗ್ರಿ, ಬಟ್ ಲೆಟ್ಸ್ ಆಲ್ ಫಸ್ಟ್ ಬಿ ಗುಡ್ ಹ್ಯೂಮನ್ಸ್. ಹೌದು. ನಾವು ಮನುಷ್ಯರೇ ಆಗಿಲ್ಲ ಅಂದ್ರೆ ಪ್ರೊಫೆಷನಲಿ ಏನಾಗಿದ್ರು ಯೂಸ್ ಇಲ್ಲ. ಸೊ ಅದು ಯಾವಾಗ ಆಗುತ್ತೆ, ವೆನ್ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡ್ತೀವಿ, ಹಿಂಗಿತ್ತು ಲೈಫ್, ಇಷ್ಟಿಷ್ಟು ಚೇಂಜಸ್ ಆಗ್ತಿದೆ, ಟೆಕ್ನಾಲಜಿಗೆ ಅಡ್ಯಾಪ್ಟ್ ಆಗೋಣ. ನಾವೇ ಚೇಂಜ್ ಆಗ್ಬಿಡೋದ್ ಬೇಡ, ಪರ್ಸನ್ನೇ ಚೇಂಜ್ ಆಗ್ಬಿಡ್ಬಾರ್ದು. ಇವಾಗ ಯಾರೋ ಒಬ್ಬ ನನ್ನ ಫ್ರೆಂಡ್ 20 ವರ್ಷ ಆದ್ಮೇಲೆ ಸಿಕ್ಕಿದ್ರು, ಅವ್ನ್ ಮನುಷ್ಯ ಹಂಗೆ ಇದ್ದಾನೆ, ಬಟ್ ಲೈಫಲ್ಲಿ ಒಳ್ಳೆ ಗ್ರೋ ಆಗಿದ್ದಾನೆ ಅನ್ಸ್ಬೇಕು ಹೊರತು ಏನ್ ಗುರು ಅವ್ನ್ ಮನುಷ್ಯನೇ ಚೇಂಜ್ ಆಗ್ಬಿಟ್ಟವನೇ ಅನ್ಸ್ಬಾರ್ದು. ಇವ್ನ ನನ್ನ ಫ್ರೆಂಡ್ ಅನ್ಸ್ಬಾರ್ದು ನನಗೆ. ಸೊ ಲೆಟ್ಸ್ ಆಲ್ ಇಂಪ್ರೂವ್ ಆಸ್ ಹ್ಯೂಮನ್ಸ್, ಕಲಿಯೋಣ, ಹೊಸದನ್ನ ಅಡ್ಯಾಪ್ಟ್ ಆಗೋಣ. ಟೆಕ್ನಾಲಜಿ ಹೊಸದ್ ಬರ್ತಾನೆ ಇರುತ್ತೆ. ನನಗೆ ಇಲ್ಲ ಗುರು ನಾನು ಕಲಿಯಲ್ಲ, ನಾವು ಕೂರಕ್ ಆಗದೇ ಇಲ್ಲ, ಅಡ್ಯಾಪ್ಟ್ ಆಗ್ಲೇಬೇಕು, ಚೇಂಜಸ್ ಆಗುತ್ತೆ, ಇನ್ನ ಏನೇನೋ ಬರುತ್ತೆ ಗೊತ್ತೇ ಇಲ್ಲ. ಹ್ಯೂಮನ್ಸೇ ಬೇಡ ಅನ್ನೋ ಒಂದು ಪ್ರಪಂಚನೂ ಬಂದ್ಬಿಡ್ಬೋದೇನೋ ಮುಂದೆ. ಬಟ್ ನಾವ್ ಅಟ್ಲೀಸ್ಟ್ ಒನ್ ಥಿಂಗ್ ವಿಚ್ ಟೆಕ್ನಾಲಜಿ ಕ್ಯಾನ್ ನೆವರ್ ಡೂ ಇಸ್ ಬೀಯಿಂಗ್ ಹ್ಯೂಮನ್. ಸೊ ನಮ್ಮಲ್ಲಿರೋ ಅದನ್ನ ಟೆಕ್ನಾಲಜಿ ಯಾವ್ದೋ ತಗೊಳಕ್ ಆಗಲ್ಲ. ಸೊ ಅಟ್ಲೀಸ್ಟ್ ಮನುಷ್ಯರಾಗೋಣ ಎಲ್ಲಾರ್ಗೂ ನಾವು ಒಳ್ಳೇದೇ ಮಾಡಕ್ ಬಯಸೋಣ, ಎಲ್ಲಾರ್ಗೂ ಒಳ್ಳೇದೇ ಹೇಳಿಸ್ಕೊಡಕ್ ಟ್ರೈ ಮಾಡೋಣ ಅಂತ ಹೇಳ್ತಾ ಈ ಪಾಡ್ಕಾಸ್ಟು ಅಲ್ಲ, ಸುಮ್ನೆ ಕೂತ್ಕೊಂಡು ಹುಡುಗರು ಮಾತಾಡ್ತಿದೀವಿ. ಸೊ ನೋಡೋಣ ಇದೇ ಪಾಡ್ಕಾಸ್ಟ್ ಆಗುತ್ತೆ ಏನೋ ಮುಂದೆ. ಸೊ ನಿಮಗೆ ಇಷ್ಟ ಆಗಿದ್ರೆ ಇದು ಫಸ್ಟ್ ಎಪಿಸೋಡು. ಸೊ ನಿಮಗೆ ಇಷ್ಟ ಆಗಿದ್ರೆ ಅದೇ ನಮಗೆ ಮೋಟಿವೇಶನ್, ದಟ್ ಇಲ್ಲ ಚೆನ್ನಾಗಿ ಮಾತಾಡಿದೀರಾ ಇನ್ನ ಮಾತಾಡಿ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ, ಇನ್ನ ಒಳ್ಳೊಳ್ಳೆ ಇಂಪಾರ್ಟೆಂಟ್ ಟಾಪಿಕ್ಸ್ ನ ತಗೊಂಡ್ಬಂದು ನಾವು ಅವಾಗ ಮಾತಾಡ್ತೀವಿ. ಸೊ ನಿಮ್ಮ ಮೋಟಿವೇಶನ್ ನಮಗೆ ಬೇಕು. ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಕ್ಸ್